ಇಲ್ಲಿ ಕೆಲವೊಂದು ವಿದ್ಯಮಾನಗಳಿದೆ. ಆ ವಿದ್ಯಮಾನಗಳಲ್ಲಿ ಪ್ರಮುಖವಾದದ್ದು ರಿಫ್ಲೆಕ್ಷನ್ ಆಫ್ ಲೈಟ್, ಬೆಳಕಿನ ಪ್ರತಿಫಲನ. ಸೊ ಈ ಬೆಳಕಿನ ಪ್ರತಿಫಲನದಿಂದನೇ ನಾವು ಯಾವುದೇ ವಸ್ತುಗಳನ್ನು ನೋಡಲು ಸಾಧ್ಯ. ರಿಫ್ಲೆಕ್ಟೆಡ್ ರೇ ಅಂತಂದ್ರೇನು? ದ ರೇ ಆಬ್ಟೈನ್ಡ್ ಆಫ್ಟರ್ ದ ಇನ್ಸಿಡೆಂಟ್ ರೇ ಸ್ಟ್ರೈಕ್ಸ್ ದ ಸರ್ಫೇಸ್. ಮತ್ತೆ ಇನ್ಸಿಡೆಂಟ್ ಆಂಗಲ್ ಏನಿರುತ್ತಲ್ಲ ಈಕ್ವಲ್ ಆಗಿರುತ್ತೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ? ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ? ಸೊ ಎಕ್ಸಾಮ್ ಸಮೀಪ ಬರ್ತಾನೆ ಇದೆ, ಗೆಟ್ ರೆಡಿ ಫಾರ್ ದ್ಯಾಟ್. ಸರಿನಾ? ಸೊ ಇವತ್ತು ನಾನು ನಿಮ್ಮನ್ನು PW ಕನ್ನಡ ಚಾನಲ್ಗೆ ಸ್ವಾಗತಿಸುತ್ತಾ ಇವತ್ತಿನ ಪಾಠವನ್ನು ಶುರು ಮಾಡೋಣ. ಸರಿನಾ? ನನ್ನ ಹೆಸರು ಅಶೋಕ್. ಸೊ ಇವತ್ತಿನ ಪಾಠ ಬಂದ್ಬಿಟ್ಟು ಲೈಟ್ ಚಾಪ್ಟರ್ ಬಗ್ಗೆ. ಸೊ ಈ ಲೈಟ್ ಚಾಪ್ಟರಲ್ಲಿ ನಾವು ಏನೇನು ಓದ್ತೀವಿ, ಯಾಕೆ ಈ ಲೈಟ್ ಚಾಪ್ಟರನ್ನು ಓದಬೇಕನ್ನೋದು ತಿಳ್ಕೊಳ್ಳೋಣ. ಸೊ ಲೈಟ್ ಅಂದ ತಕ್ಷಣ ಅಂದರೆ ಬೆಳಕು ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ? ಸೊ ಲೈಟ್ ಇಲ್ಲದೆ ನಾವು ಈ ಜಗತ್ತಿನಲ್ಲಿರುವ ಬ್ಯೂಟಿಫುಲ್ ವಸ್ತುಗಳನ್ನು, ಸುಂದರವಾದ ಜಗತ್ತನ್ನು ನೋಡಲು ಸಾಧ್ಯನೇ ಇಲ್ಲ ಅಲ್ವಾ? ಬೆಳಗಿನ ಹೊತ್ತಲ್ಲಿ ನಮಗೆ ಸೂರ್ಯನ ಬೆಳಕಿನ ಸಹಾಯದಿಂದ ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ನೋಡಬಹುದು. ಹಾಗೆ ರಾತ್ರಿ ಯಾವುದರ ಸಹಾಯದಿಂದ ನಾವು ವಸ್ತುಗಳನ್ನು ಕಾಣಬಹುದು? ಈ ಎಲ್ಲದಕ್ಕೂ ಉತ್ತರ ಈ ಪಾಠದಲ್ಲಿ ನಾವು ನೋಡೋಣ. ಇವಾಗ ಬೆಳಕು ಅಂದ ತಕ್ಷಣ ನಿಮಗೆ ತಲೆಯಲ್ಲಿ ಬರೋದು ಒಂದೇ ಒಂದು, ಇದು ಬೆಳಕು ಒಂದು ಶಕ್ತಿಯ ರೂಪ. ಲೈಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ. ಇಲ್ಲಿ ಈ ಲೈಟ್ಗೆ ತುಂಬ ವಿದ್ಯಮಾನಗಳಿದೆ. ಆ ವಿದ್ಯಮಾನಗಳಲ್ಲಿ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಇಂಟರ್ಫರೆನ್ಸ್, ಡೈಫ್ರಾಕ್ಷನ್, ಪೋಲರೈಸೇಷನ್, ಈ ಥರ ತುಂಬ ವಿದ್ಯಮಾನಗಳಿವೆ. ಬಟ್ ನಮಗೆ ಈ 10th ಸ್ಟ್ಯಾಂಡರ್ಡಲ್ಲಿ ಇರೋದು, ಸದ್ಯಕ್ಕೆ ಈ ಪಾಠದಲ್ಲಿರೋದು ಎರಡು ವಿದ್ಯಮಾನಗಳು. ಅವೇ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್, ಬೆಳಕಿನ ಪ್ರತಿಫಲನ ಮತ್ತು ಬೆಳಕಿನ ವಕ್ರೀಭವನ. ಬನ್ನಿ ಹಾಗಾದರೆ ಈ ಲೈಟ್, ರಿಫ್ಲಾಕ್ಷನ್ ಆಸ್ ವೆಲ್ ಆಸ್ ರಿಫ್ರಾಕ್ಷನ್ ಅಲ್ಲಿ ಏನು ನಾವು ಓದ್ತೀವಿ ಅನ್ನೋದು ಇಲ್ಲಿ ನೋಡೋಣ. ಸೊ ಮೊದಲಿಗೆ ರಿಫ್ಲೆಕ್ಷನ್ ಆಫ್ ಲೈಟ್. ಸೊ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದ್ರೇನು, ಇದು ಹೇಗೆ ಈ ಫೆನಾಮಿನಾ ಉಂಟಾಗುತ್ತೆ ಅನ್ನೋದು ಇದರಲ್ಲೇ ನೋಡ್ತೀವಿ. ಮತ್ತೆ ಸ್ಪೆರಿಕಲ್ ಮಿರರ್ಸ್ ಅಂತ, ಇಲ್ಲಿ ವಿವಿಧ ಬಗೆಯ ದರ್ಪಣಗಳು, ನಥಿಂಗ್ ಬಟ್ ದ ಟೈಪ್ಸ್ ಆಫ್ ಮಿರರ್ಸ್. ಹಾಗೆ ದ ಸೈನ್ ಕನ್ವೆಕ್ಷನ್ ಆಫ್ ರಿಫ್ಲೆಕ್ಷನ್ ಬೈ ಸ್ಪೆರಿಕಲ್ ಮಿರರ್ಸ್ ಅಂದರೆ ಸೈನ್ ಕನ್ವೆನ್ಷನ್ ನಾವು ಥಿಯರಿಟಿಕಲಿ ಡಿಸ್ಕಸ್ ಮಾಡುವಾಗ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ವಸ್ತುವಿನ ಗಾತ್ರ, ವಸ್ತುವಿನ ದೂರ, ಪ್ರತಿಬಿಂಬದ ಗಾತ್ರ, ಪ್ರತಿಬಿಂಬದ ದೂರ, ಇವುಗಳೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಮಗೆ ಸೈನ್ ಕನ್ವೆನ್ಷನ್ ಬೇಕಾಗುತ್ತೆ. ಸೊ ಅದಕ್ಕೆ ಈ ಪಾಯಿಂಟ್ 3 ನಾವು ಸೈನ್ ಕನ್ವೆನ್ಷನ್ ಫಾರ್ ರಿಫ್ಲೆಕ್ಷನ್ ಬೈ ಸ್ಪೆರಿಕಲ್ ಮಿರರ್ಸ್ ಅಂತ ಓದ್ತೀವಿ. ಅದಾದಮೇಲೆ ಮಿರರ್ಸ್ ಫಾರ್ಮುಲಾ. ಅದೇ ರೀತಿ ರಿಫ್ರಾಕ್ಷನ್ ಆಫ್ ಲೈಟ್, ರಿಫ್ರಾಕ್ಷನ್ ಥ್ರೂ ಅ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲಾಬ್, ರಿಫ್ರಾಕ್ಷನ್ ಬೈ ಸ್ಪೆರಿಕಲ್ ಲೆನ್ಸಸ್, ಸೈನ್ ಕನ್ವೆಕ್ಷನ್ ಫಾರ್ ಸ್ಪೆರಿಕಲ್ ಲೆನ್ಸಸ್ ಆ್ಯಂಡ್ ಲೆನ್ಸ್ ಫಾರ್ಮುಲಾ, ಪವರ್ ಆಫ್ ಅ ಲೆನ್ಸ್. ಇಷ್ಟೇ, ಕೇವಲ 9 ಕಾನ್ಸೆಪ್ಟ್ಗಳಿದೆ. ಇಲ್ಲಿ ನಾನು ಒಂದೊಂದಾಗಿಯೇ ನಿಮಗೆ ತಿಳಿಸ್ತಾ ಹೋಗ್ತೀನಿ, ನೀವು ಒಂದೊಂದಾಗಿಯೇ ಕಲಿಯಿರಿ. ಅದಕ್ಕೆ ಏನು ಮಾಡಬೇಕು ನಾವು ಇವಾಗ? ನೀವು ಏನು ಮಾಡಬೇಕು ಅಂತಂದರೆ ಪೆನ್ ಮತ್ತು ನೋಟ್ಬುಕ್ನ ರೆಡಿ ಮಾಡ್ಕೊಳ್ಳಿ. ಒಂದೊಂದೇ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೀವು ಅದೇ ರೀತಿ ತಿಳ್ಕೊತಾ ಹೋಗ್ರಿ. ಸರಿನಾ? ಸೊ ಏನೇ ಡೌಟ್ ಬಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಡೌಟ್ಸ್ಗಳೆಲ್ಲ ಕ್ಲಿಯರ್ ಮಾಡ್ತೀನಿ. ಸರಿನಾ? ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಇಂಟ್ರೊಡಕ್ಷನ್ ಟು ಅ ಲೈಟ್. ಲೈಟ್ ಅಂದರೆ ಬೆಳಕು. ಲೈಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ ವಿಚ್ ಗಿವ್ಸ್ ಸೆನ್ಸೇಷನ್ ಆಫ್ ವಿಷನ್. ಅಂದರೆ ಈ ಲೈಟ್ ಅನ್ನೋದು ಶಕ್ತಿಯ ರೂಪ. ಈ ಶಕ್ತಿಯು ನಮಗೆ ಸುತ್ತಮುತ್ತಲಿನ ವಸ್ತುಗಳನ್ನು ನೋಡಲು ಸಹಾಯ ಮಾಡುತ್ತೆ. ಅದು ಹೇಗೆ? ಲೈಟ್ ಹೇಗೆ ನಮಗೆ ಈ ವಸ್ತುಗಳನ್ನು ನೋಡಲು ಸಹಾಯ ಮಾಡುತ್ತೆ? ಸರಿನಾ? ಹೇಗೆ ಸಹಾಯ ಮಾಡುತ್ತೆ? ಇಲ್ಲಿ ಕೆಲವೊಂದು ವಿದ್ಯಮಾನಗಳಿದೆ. ಆ ವಿದ್ಯಮಾನಗಳಲ್ಲಿ ಪ್ರಮುಖವಾದದ್ದು ರಿಫ್ಲೆಕ್ಷನ್ ಆಫ್ ಲೈಟ್, ಬೆಳಕಿನ ಪ್ರತಿಫಲನ.
ಸೊ ಈ ಬೆಳಕಿನ ಪ್ರತಿಫಲನದಿಂದನೇ ನಾವು ಯಾವುದೇ ವಸ್ತುಗಳನ್ನು ನೋಡಲು ಸಾಧ್ಯ. ನಿಮಗೊಂದು ಪ್ರಶ್ನೆ ಮೂಡುತ್ತೆ, ಸರ್ ಬೆಳಕು ಇದ್ರೆ ಮಾತ್ರ ನಮಗೆ ವಸ್ತುಗಳು ಕಾಣಿಸುತ್ತಾ, ಇಲ್ಲಂದ್ರೆ ಕಾಣಿಸಲ್ವಾ? ಇಲ್ಲಿ ನಿಮಗೆ ಈ ಪ್ರಶ್ನೆಗೆ ಉತ್ತರ ನಾನು 2 ವಿಧದಲ್ಲಿ ಹೇಳ್ತೇನೆ. ಒಂದು, ರಿಫ್ಲೆಕ್ಷನ್ ಆಫ್ ಲೈಟ್ ಇಲ್ಲ ಅಂತಂದ್ರೆ ನಾವು ಯಾವುದೇ ವಸ್ತುಗಳನ್ನು ಕಾಣಲಾಗುವುದಿಲ್ಲ. ಓಕೆನಾ? ಬೆಳಕು ಅದ್ರ ಮೇಲೆ ಬೀಳಬೇಕು, ಆ ಬೆಳಕು ನಮಗೆ ಕಣ್ಣಿಗೆ ರೀಚ್ ಆಗಬೇಕು, ಆಗ ತಾನೇ ನಾವು ಒಂದು ವಸ್ತುವನ್ನ ನೋಡಲು ಸಾಧ್ಯ. ಸೊ ಇಲ್ಲಿ ಲೈಟ್ ಎಷ್ಟು ಪ್ರಾಮುಖ್ಯತೆ ಇದೆಯೋ ವಸ್ತುಗಳನ್ನು ನೋಡಲು, ಅಷ್ಟೇ ಪ್ರಾಮುಖ್ಯತೆ ಈ ಕಣ್ಣುಗಳಿದೆ. ಕಣ್ಣುಗಳಿಲ್ಲ ಅಂತಂದ್ರೆ ನಮಗೆ ನೋಡೋಕ್ಕೆ ಸಾಧ್ಯನಾ? ಇಲ್ಲ ತಾನೆ. ಸೊ ಕಣ್ಗಳಿರಬೇಕು, ಮತ್ತೆ ಸುತ್ತಮುತ್ತಲು ಬೆಳಕು ಇದ್ರೆ ಮಾತ್ರ ಸುತ್ತಮುತ್ತಲಿನ ವಸ್ತುಗಳು ನಮಗೆ ಕಾಣಿಸುತ್ತೆ. ಓಕೆ, ಸೊ ಲೆಟ್ಸ್ ರೈಟ್ ಡೌನ್ ದ ಡೆಫಿನೇಷನ್ ಆಫ್ ಲೈಟ್. ಸೊ ಇಲ್ಲಿ ಲೈಟ್ ಅಂದ ತಕ್ಷಣ ನಾನು ಏನು ಬರೀತೀನಿ? ಲೈಟ್ ಈಸ್ ದ form of energy which gives sensation of vision. Which gives sensation of vision. ಸೊ ಲೈಟ್ ಇಲ್ಲಂದ್ರೆ ಯಾವುದೇ ವಸ್ತುಗಳನ್ನು ನೋಡಲು ಆಗುವುದಿಲ್ಲ. ಸರಿನಾ? ಯಾಕೆ? ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಾವು ಸ್ಕೂಲಿಂದ ಮನೆಗೆ ಹೋಗ್ತೀವಿ. ಕನ್ಸಿಡರ್ ಮಾಡಿ ಶನಿವಾರ ಅಂದ್ಕೊಳ್ಳಿ. ಶನಿವಾರ ನಮ್ಗೆ ಗೊತ್ತಿದೆ ಹಾಫ್ ಡೇ. ಓಕೆನಾ? ಸೊ ಈ ಹಾಫ್ ಡೇ ಅಂದರೆ ಮಧ್ಯಾಹ್ನನೇ. ಸೊ ಮಧ್ಯಾಹ್ನ ನೀವು ಮನೆಗೆ ಹೋದ ತಕ್ಷಣ ನೀವು ಮನೆ ಒಳಗೆ ಹೋಗ್ತೀರಾ. ನಿಮ್ಮ ರೂಮ್ಗೆ ಹೋಗ್ಬೇಕಾದ್ರೆ ಸಡನ್ನಾಗಿ ಓಪನ್ ಮಾಡ್ತೀರಾ. ಸೊ ಎಲ್ಲ ಕರ್ಟನ್ಸ್ ಅಲ್ಲೆಲ್ಲ ಹಾಕಿರುತ್ತೆ. ಹೇಗೆ ಫೀಲ್ ಆಗುತ್ತೆ? ಕತ್ತಲು ಕಾಣಿಸುತ್ತೆ. ಓಕೆ, ಕರ್ಟನ್ ಹಾಕಿರ್ತೀರ, ಎಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡಿರ್ತೀರಾ. ಓಕೆ, ಡೋರ್ ಹಾಕಿರ್ತೀರಾ. ನೀವು ಒಂದು ತಕ್ಷಣ ಎಂಟ್ರಿ ಆದ ತಕ್ಷಣ ನಿಮಗೆ ಯಾವುದೇ ವಸ್ತು ಕಾಣಿಸೋದಿಲ್ಲ. ಅವಾಗ ಏನು ಮಾಡ್ತೀರಿ ನೀವು? ಲೈಟ್ ಆನ್ ಮಾಡ್ತೀರಾ, ಸ್ವಿಚ್ ಆನ್ ಮಾಡ್ತೀರಾ. ಸ್ವಿಚ್ ಆನ್ ಮಾಡಿದ ತಕ್ಷಣ ಆ ಲೈಟ್ ಬೆಳಗುತ್ತೆ. ಆವಾಗ ನಿಮಗೆ ಎಲ್ಲ ವಸ್ತುಗಳು ಕಾಣಿಸುತ್ತೆ, ರೂಮಲ್ಲಿರುವ ಎಲ್ಲ ವಸ್ತುಗಳು ಕಾಣಿಸುತ್ತೆ. ಸೊ ಅದಕ್ಕೆ ಇಲ್ಲಿ ಹೇಳೋದು, ಈ ಬೆಳಕು ಅನ್ನೋದು ಒಂದು ಶಕ್ತಿಯ ರೂಪ. ಈ ಶಕ್ತಿನೇ ನಮಗೆ ಒಂದು ವಸ್ತುಗಳನ್ನು ಕಾಣಬೇಕಾದ್ರೆ ಹೆಲ್ಪ್ ಮಾಡುತ್ತೆ. ಸೊ ಅಷ್ಟೇ, ಇದ್ರ ಡೆಫಿನೇಷನ್. ಓಕೆನಾ? ಸೊ ಲೈಟ್. ಮತ್ತೆ ಕೆಲವು ಗುಣಲಕ್ಷಣಗಳನ್ನು ನೋಡಬೇಕಾದ್ರೆ ಏನೇನು ಬರುತ್ತೆ? ಗುಣಲಕ್ಷಣಗಳು, ಪ್ರಾಪರ್ಟೀಸ್ ಆಫ್ ಲೈಟ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಲೈಟ್? ಏನು ಗುಣಲಕ್ಷಣಗಳಿದೆ? ಫಾರ್ ಎಕ್ಸಾಂಪಲ್, ನೀವು ನೋಡಿ, ಈ ಬೆಳಗಿನ ಹೊತ್ತಲ್ಲಿ ನಾವು ಓಡಾಡಬೇಕಾದ್ರೆ ನಮ್ಮ ಹಿಂದೆ ಅಥವಾ ಮುಂದ್ಗಡೆ ಅದು ಸುತ್ತಮುತ್ತಲು ನಮ್ಮ ನೆರಳು ಬೀಳುತ್ತೆ. ಅದು ಯಾಕೆ ನೆರಳು ಬೀಳುತ್ತೆ? ಯಾಕೆ ಈ ನೆರಳು ಫಾರ್ಮೇಷನ್ ಆಗುತ್ತೆ? ಇದರಿಂದ ನಮಗೆ ಗೊತ್ತಾಗೋದೇನಂತಂದರೆ, ಈ ಲೈಟ್ ಏನನ್ನೋದಿದೆಯಲ್ಲ, ಇದು ಯಾವಾಗಲೂ ಸ್ಟ್ರೇಟ್ ಲೈನಲ್ಲಿ ಟ್ರಾವೆಲ್ ಆಗುತ್ತೆ. ಅದಕ್ಕೆ ಈ ಲೈಟ್ ನಮಗೆ ಬಾಡಿಗೆ ಟಚ್ ಆದಾಗ ಲೈಟ್ ಪಾಸ್ ಆಗಲ್ಲ. ಪಾಸ್ ಆಗದಿದ್ದಾಗ ಏನಾಗುತ್ತೆ? ನಮ್ಮ ಬಾಡಿಯ ನೆರಳು ಅಥವಾ ನಮ್ಮ ದೇಹದ ನೆರಳು ಈ ಭೂಮಿ ಮೇಲೆ ಬೀಳುತ್ತೆ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಏನಂತಂದರೆ, ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೇಟ್ ಲೈನ್. ದ ಫಸ್ಟ್ ಪ್ರಾಪರ್ಟಿ, ದ ಲೈಟ್ travels in a straight line, in a homogeneous ಮೀಡಿಯಂ. ಹೋಮೋಜಿನಿಯಸ್ ಮೀಡಿಯಂ ಅಂತಂದ್ರೇನು? ಒಂದೇ ಮೀಡಿಯಂ ಆಗಿರಬೇಕು. ಗಾಳಿಯಲ್ಲಿ ಹೋಗ್ತಿದ್ರೆ ಗಾಳಿಯಲ್ಲೇ ಹೋಗ್ತಿರ್ಬೇಕು, ಗ್ಲಾಸಲ್ಲಿ ಹೋಗ್ತಿರ್ಬೇಕಾದ್ರೆ ಗ್ಲಾಸಲ್ಲೇ ಹೋಗ್ತಿರ್ಬೇಕು ಅದು. ಓಕೆನಾ? ಸೊ ಅದನ್ನು ನಾವು ಹೋಮೋಜಿನಿಯಸ್ ಮೀಡಿಯಂ ಅಂತ ಕರಿತೀವಿ. ಅದೇ ನಾನು ಗ್ಲಾಸ್ ಮತ್ತು ಏರ್ನ ತೊಗೊಂಡ್ರೆ ಅವು ಹೆಟಿರೋಜಿನಿಯಸ್ ಮೀಡಿಯಂ ಆಗುತ್ತೆ, ಬೇರೆ ಬೇರೆ ಮೀಡಿಯಂಗಳಾಗಿರುತ್ತೆ. ಸೊ ಇಲ್ಲಿ ಹೆಟಿರೋಜಿನಿಯಸ್ ಮೀಡಿಯಂ ಅಂತ ನಾನು ಕನ್ಸಿಡರ್ ಮಾಡ್ತಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್
ಹೋಮೋಜಿನಿಯಸ್ ಮೀಡಿಯಂ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇನ್ ಎ ಹೋಮೋಜಿನಿಯಸ್ ಮೀಡಿಯಂ ಲೈಟ್ ಪ್ರಾಪಗೇಟ್ ಇನ್ ಎ ಸ್ಟ್ರೇಟ್ ಲೈನ್ ಆರ್ ಸ್ಟ್ರೇಟ್ ಪಾತ್ ಅಂತ ಹೇಳ್ತೀವಿ. ನೇರವಾಗಿ ಚಲಿಸುತ್ತೆ, ಹೀಗೆ ಚಲಿಸಲ್ಲ, ಹೀಗೆ ಚಲಿಸಲ್ಲ. ಓಕೆನಾ? ಸೊ ಇದು ಸ್ಟ್ರೇಟ್ ಆಗಿ ಚಲಿಸುತ್ತೆ, ಅದರಿಂದ ನಮಗೆ ನೆರಳು ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಸ್ಪೀಡ್ ಆಫ್ ದ ಲೈಟ್. ಎಷ್ಟಪ್ಪ ಸ್ಪೀಡ್ ಆಫ್ ದ ಲೈಟ್? ಬೆಳಕಿನ ವೇಗ, ಸ್ಪೀಡ್ ಆಫ್ ಅ ಲೈಟ್. ಸೊ ಈ ಸ್ಪೀಡ್ ಆಫ್ ಲೈಟ್ ಏನಿದೆಯಲ್ಲ, ಈ ಸೈಂಟಿಸ್ಟ್ಗಳು ಕಂಡುಕೊಂಡಿರೋದು ಏನಪ್ಪ ಅಂತಂದರೆ, ಈ ಸ್ಪೀಡ್ ಆಫ್ ಲೈಟ್ 3 lakhs ಕಿಲೋಮೀಟರ್ ಪರ್ ಸೆಕೆಂಡ್. ಅಮ್ಮ, ಎಷ್ಟು ಸ್ಪೀಡ್ ನೋಡಿ, ಕರ್ಣ್ ಮೀಟಿಂಗ್ಸ್ರೊಳಗೆ ಇದು 3 lakhs ಕಿಲೋಮೀಟರ್ ಟ್ರಾವೆಲ್ ಆಗಿರುತ್ತೆ. ಓಕೆನಾ? 3 lakhs ಕಿಲೋಮೀಟರ್, 1 ಸೆಕೆಂಡಲ್ಲಿ 3 lakhs ಕಿಲೋಮೀಟರ್. ಅದನ್ನು SI ಯೂನಿಟಲ್ಲಿ ಮೆನ್ಷನ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತಂದರೆ, ಸ್ಪೀಡ್ ಆಫ್ ಲೈಟ್ 3 × 10⁸ ಮೀಟರ್ ಪರ್ ಸೆಕೆಂಡ್. ನೋಡಿ, ಸ್ಪೀಡ್ ಆಫ್ ಲೈಟ್ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡಲ್ಲಿ 3 ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಒಂದು ನಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ, ಈ ಸೂರ್ಯನ ಬೆಳಕು ನಮ್ಮ ಭೂಮಿಗೆ ರೀಚ್ ಆಗಬೇಕಂದ್ರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ. ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? 8 ನಿಮಿಷದ 20 ಸೆಕೆಂಡ್. ಅಂದರೆ ಟೋಟಲ್ 500 ಸೆಕೆಂಡ್ಸ್ ತಗೊಳುತ್ತೆ. ನೋಡಿ, ಅಷ್ಟು ಸ್ಪೀಡಾಗಿ ಬಂದೂ, ಸ್ಪೀಡ್ ಆ ಲೈಟ್ಗೆ ಅಷ್ಟು ಸ್ಪೀಡಲ್ಲಿದ್ದೂ ನಮ್ಮ ಭೂಮಿ ರೀಚ್ ಆಗೋಕ್ಕೆ ಎಷ್ಟೊತ್ತು ಟೈಮ್ ತಗೊಳುತ್ತೆ? 8 ನಿಮಿಷದ 20 ಸೆಕೆಂಡ್. ಓಕೆ, ಅರ್ಥ ಆಯ್ತಾ? ಸೊ ಇಲ್ಲಿ ಸೆಕೆಂಡ್ಗಳಲ್ಲಿ ಕನ್ವರ್ಟ್ ಮಾಡಿದ್ರೆ 500 ಸೆಕೆಂಡ್ ತಗೊಳ್ಕೊಳ್ಳುತ್ತೆ. ಅದು ಇಲ್ಲಿ ನಮ್ಮ ಸಿಲೆಬಸ್ಗಿಲ್ಲ, ಬಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಇಷ್ಟು ಲೈಟ್ ಬಗ್ಗೆ ಆಯಿತು. ವಾಟ್ ಈಸ್ ಲೈಟ್? ಪ್ರಾಪರ್ಟೀಸ್ ಆಫ್ ಲೈಟ್. ಮತ್ತು ಈ ಲೈಟ್ ಏನಿದೆಯಲ್ಲ, ಈ ಲೈಟ್ಗೆ, ಈ ಲೈಟ್ ರಿಲೇಟೆಡ್ ಆಗಿ ತುಂಬ ಫೆನಾಮಿನನ್ಗಳಿದೆ, ಅಂದರೆ ವಿದ್ಯಮಾನಗಳಿದೆ. ಹೇಗೆ? ನಾವು ಆಕಾಶದಲ್ಲಿ ನೋಡಿದಾಗ ರಾತ್ರಿ ಹೊತ್ತು ಈ ನಕ್ಷತ್ರಗಳೇನಿದೆಯಲ್ಲ ಮಿಣ್ತಾ ಇರುತ್ತೆ, ಶೈನ್ ಆಗ್ತಾ ಇರುತ್ತೆ ಅಲ್ವಾ? ಅದು ಯಾಕೆ ಶೈನ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ರಿಫ್ರಾಕ್ಷನ್ ಆಫ್ ಲೈಟ್ ಅನ್ನೋ ಒಂದು ವಿದ್ಯಮಾನನ ಕನ್ಸಿಡರ್ ಮಾಡ್ತಾರೆ. ಸೊ ಆ ರಿಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನ ಏನಿದೆಯಲ್ಲ, ಈ ವಿದ್ಯಮಾನ ಈ ನಕ್ಷತ್ರಗಳು ಯಾಕೆ ಶೈನ್ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ಮತ್ತು ರಿಫ್ಲೆಕ್ಷನ್ ಆಫ್ ಲೈಟ್, ಈ ರಿಫ್ಲೆಕ್ಷನ್ ಆಫ್ ಲೈಟ್ ಏನಿದೆಯಲ್ಲ, ನಮಗೆ ಈ ಸುತ್ತಮುತ್ತ ವಸ್ತುಗಳನ್ನು ನೋಡಲು ಸಹಾಯ ಮಾಡುತ್ತೆ. ಹಾಗೆ ಈ ಪ್ರತಿಬಿಂಬಗಳು ಮೂಡುತ್ತಲ್ಲ, ಈ ನೀರಿನಲ್ಲಾಗಿರ್ಬೋದು, ನೀರು ಹೋಗ್ತಿರ್ಬೇಕಾದ್ರೆ ಫಾರ್ಮ್ ಆಗಲ್ಲ, ಅದು ನಿಂತಾಗ ಮಾತ್ರ ಇಮೇಜ್ ನೋಡ್ಕೋಬೋದು ನಮ್ಮದು ನಾವು. ಬಟ್ ಫ್ಲೋಯಿಂಗ್ ವಾಟರ್ ಇಮೇಜ್ನ ಫಾರ್ಮ್ ಮಾಡಲ್ಲ. ಓಕೆನಾ? ಸೊ ರಿಫ್ಲೆಕ್ಷನ್ ಆಫ್ ಲೈಟ್ ಆಯಿತು. ಮತ್ತು ಈ ಸ್ವಲ್ಪ ಮಳೆ ಬರೋದಕ್ಕಿಂತ ಮುಂಚೆ ಅಥವಾ ಬಂದಾದಮೇಲೆ ನಮಗೆ ಈ ಆಕಾಶದಲ್ಲಿ ಒಂದು ರೈನ್ಬೋ ಫಾರ್ಮ್ ಆಗುತ್ತೆ, ಕಾಮನ ಬಿಲ್ಲು. ಓಕೆ, ಈ ಕಾಮನ ಬಿಲ್ಲು ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಡಿಸ್ಪರ್ಷನ್ ಅನ್ನೋ ವಿದ್ಯಮಾನ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಇದೇ ರೀತಿ ತುಂಬ ವಿದ್ಯಮಾನಗಳಿದೆ. ಬಟ್ ಇವಾಗ ಸದ್ಯಕ್ಕೆ ನಾವು ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಮಾತ್ರ ರಿಸ್ಟ್ರಿಕ್ಟ್ ಆಗೋಣ, ಸರಿನಾ? ಸೊ ನಾ ಹೇಳಿದೆ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್. ಓದೋಣ ಬನ್ನಿ. ಈ ರಿಫ್ಲೆಕ್ಷನ್ ಅಂದ್ರೇನು, ರಿಫ್ರಾಕ್ಷನ್ ಅಂದ್ರೇನು, ಅದ್ರ ಉಪಯೋಗಗಳೇನು, ಬನ್ನಿ ನೋಡೋಣ. ಸೊ ನೆಕ್ಸ್ಟ್, ರಿಫ್ಲೆಕ್ಷನ್ ಆಫ್ ಲೈಟ್. ಸೊ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತಂದರೆ, ಒಂದು ಬೆಳಕು ಒಂದು ಸರ್ಫೇಸ್ ಮೇಲೆ ಬಿದ್ದಾಗ ಅದು ಬೌನ್ಸ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಂ. ವೆನ್ ಎ ಲೈಟ್ ಬೌನ್ಸ್ ಬ್ಯಾಕ್ ಒನ್ಸ್ ಇಟ್ ಸ್ಟ್ರೈಕ್ಸ್ ದ ಸರ್ಫೇಸ್ ಅಂತ ಅರ್ಥ. ಅದು ಇನ್ನೊಂದು ಮೀಡಿಯಮ್ಗೆ ಹೋಗಲ್ಲ, ಸೇಮ್ ಮೀಡಿಯಮ್ಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬಾಲ್ ತೊಗೊಳ್ಳಿ, ಒಂದು ಗೋಡೆಗೆ ಹೊಡೆದ್ರೆ ಯಾವ ಥರ ಬರುತ್ತೆ? ಅದು ಗೋಡೆಗೆ ಟಚ್ ಆದಮೇಲೆ ನಮ್ಮ ಕಡೆನೇ ಬರುತ್ತೆ ತಾನೆ. ಅದೇ ಥರ ಈ ಲೈಟು ಅದು ಸರ್ಫೇಸ್ ಸ್ಟ್ರೈಕ್ಸ್ ಆದ ತಕ್ಷಣ ರಿಟರ್ನ್ ಬರುತ್ತೆ, ಬಟ್ ಡಿಫ್ರೆಂಟ್ ಆ್ಯಂಗಲಲ್ಲಿ ಹೋಗುತ್ತೆ. ಅದು ಹೇಗೆ ನೋಡೋಣ ಬನ್ನಿ. ಇಲ್ಲಿ ಒಂದು ಎಕ್ಸಾಂಪಲ್ ತಗೋತಿದ್ದೀನಿ. ಇಲ್ಲಿ ಇದೇನಿದೆಯಲ್ಲ, ಇದು ಮಿರರ್ ಅನ್ಕೊಳ್ಳಿ. ಓಕೆ, ಸರ್ಫೇಸ್, ಮಿರರ್ ಸರ್ಫೇಸ್. ಇವಾಗ ನಾನು ಏನು ಮಾಡ್ತೀನಿ, ಆ ಲೈಟ್ನ ಇದ್ರ ಮೇಲೆ ಇನ್ಸಿಡೆಂಟ್ ಆಗಂಗೆ ಮಾಡ್ತೀನಿ, ಸರಿನಾ?
ಏನಾಗುತ್ತೆ ನೋಡೋಣ. ಇಲ್ಲಿ ನೋಡಿ, ಈ ಲೈಟ್ ಏನಿದೆಯಲ್ಲ ಇದ್ರ ಮೇಲೆ ಇನ್ಸಿಡೆಂಟ್ ಆದ ತಕ್ಷಣ ಏನಾಗ್ತಿದೆ, ಬೌನ್ಸ್ ಬ್ಯಾಕ್ ಆಗ್ತಿದೆ. ಇದೊಂದು ಮೀಡಿಯಂ, ಈ ಮಿರರ್ ಏನಿದೆಯಲ್ಲ ಇದೊಂದು ಮೀಡಿಯಂ. ಅಬೋವ್ ದಿಸ್ ಇಟ್ ಈಸ್ ಎ ಏರ್ ಮೀಡಿಯಂ ಅಥವಾ ಬೇರೆ ಯಾವುದಾದ್ರೂ ಮೀಡಿಯಂ ಕನ್ಸಿಡರ್ ಮಾಡ್ಕೊಳ್ಳಿ, ಟ್ರಾನ್ಸ್ಪರೆಂಟ್ ಮೀಡಿಯಂ ಆಗಿರಬೇಕು. ಸೊ ಲೈಟ್ ಇದ್ರ ಮೇಲೆ ಬಿದ್ದಾಗ ಬೌನ್ಸ್ ಆಗ್ತಿದೆ. ಈ ವಿದ್ಯಮಾನವನ್ನೇ ನಾವು ಬೆಳಕಿನ ಪ್ರತಿಫಲನ ಎಂದು ಕರೆಯುತ್ತೇವೆ. ಓಕೆನಾ? ಸೊ ಇಷ್ಟ ಅರ್ಥ ಆಯ್ತಾ? ಬನ್ನಿ, ಡೆಫಿನೇಷನ್ ಬರೆದ್ರೆ ಹೇಗೆ ಬರೀತೀವಿ? ರಿಫ್ಲೆಕ್ಷನ್ ಆಫ್ ಲೈಟ್, ರಿಫ್ಲೆಕ್ಷನ್ ಆಫ್ ಲೈಟ್, ಈ ರಿಫ್ಲೆಕ್ಷನ್ ಆಫ್ ಲೈಟ್ the property of light, the property of light come back into the same medium after striking the surface. ಈ ತರನು ಡೆಫಿನೇಷನ್ ಬರಿಬಹುದು, ಅಥವಾ ಡೈರೆಕ್ಟ್ ಆಗಿ ಇಟ್ ಇಸ್ ದ ಫೆನಾಮಿನಾ ಇನ್ ವಿಚ್ ದ ರೇ ಆಫ್ ಲೈಟ್ ಬೌನ್ಸ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಂ ವೆನ್ ಇಟ್ ಇಸ್ ಸ್ಟ್ರೈಕ್ಸ್ ದ ಸ್ಮೂತ್ ಅಂಡ್ ಪಾಲಿಶ್ಡ್ ಸರ್ಫೇಸ್ ಅಂತಾನು ಹೇಳ್ಬೋದು. ಓಕೆ, ಇಲ್ಲಿ ನಾವು ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ನಾನೊಂದು ಮಿರರ್ ತಗೋತೀನಿ. ಇದೇನಿದೆಯಲ್ಲ ಕೋಟೆಡ್ ಸರ್ಫೇಸ್, ಈ ವೈಟ್ ಕಲರ್ ಏನು ಮಾಡ್ತಾ ಇದ್ದೀನಲ್ಲ ಕೋಟೆಡ್ ಸರ್ಫೇಸ್. ಈ ಬ್ಲೂ ಕಲರ್ ಏನು ಕಾಣಿಸ್ತಿದೆಯಲ್ಲ ಅದು ಪಾಲಿಶ್ ಸರ್ಫೇಸ್, ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತಲೂ ಕರಿಬಹುದು. ಸೊ ಇದು ಸರ್ಫೇಸ್ ವಿಚ್ ಇಸ್ ಸಪರೇಟಿಂಗ್ ಟೂ ಮೀಡಿಯಾ. ಎಕ್ಸಾಂಪಲ್ಗೆ ಇದು ಏರ್ ಮೀಡಿಯಂ ಅಂತ ತಗೋತೀನಿ. ಈ ಮಿರರ್ ಏನಿದೆಯಲ್ಲ ಇಟ್ ಈಸ್ ಮೇಡ್ ಅಪ್ ಆಫ್ ಎ ಗ್ಲಾಸ್. ಸೊ ಇದನ್ನ ನಾನು ಇನ್ನೊಂದು ಮೀಡಿಯಂ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈ ಏರ್ ಮೀಡಿಯಂ ಮತ್ತು ಗ್ಲಾಸ್ ಮೀಡಿಯಂನ ಸಪರೇಟ್ ಮಾಡೋದು ಒಂದು ಸರ್ಫೇಸ್ ಇದೆಯಲ್ಲ ಅದು ಈ ಸರ್ಫೇಸ್ ಅನ್ನೋದು. ಓಕೆನಾ? ಮತ್ತೆ ಇವನ್ನ ಏನು ಮಾಡ್ತೀನಪ್ಪ ಅಂತಂದರೆ ಇನ್ಸಿಡೆಂಟ್ ರೇನ ತಗೋತೀನಿ. ಸೊ ವಾಟ್ ಯು ಮೀನ್ ಬೈ ಇನ್ಸಿಡೆಂಟ್ ರೇ? ಇದು ಇನ್ಸಿಡೆಂಟ್ ರೇ. ಇಲ್ಲಿ ಇನ್ಸಿಡೆಂಟ್ ರೇ ಅಂತಂದ್ರೆ ದ ರೇ ವಿಚ್ ಸ್ಟ್ರೈಕ್ಸ್ ದ ಸರ್ಫೇಸ್, ದ ರೇ ವಿಚ್ ಸ್ಟ್ರೈಕ್ಸ್ ದ ಸರ್ಫೇಸ್ ಅಷ್ಟೇ. ಇಲ್ಲೇನೋ ಟಚ್ ಆಗಿದೆಯಲ್ಲ ಈ ಪಾಯಿಂಟ್, ಇದನ್ನ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಅದನ್ನ ಇಲ್ಲಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಇಲ್ಲಿ ಪಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಇದು ಇಲ್ಲಿ ಸ್ಟ್ರೈಕ್ ಆದ ತಕ್ಷಣ ಏನಾಗುತ್ತೆ, ಅದು ಇನ್ನೊಂದು ಮೀಡಿಯಂಗೆ ರಿಫ್ಲೆಕ್ಟ್ ಆಗುತ್ತೆ. ಇನ್ನೊಂದು ಮೀಡಿಯಮ್ ಸೇಮ್ ಮೀಡಿಯಮ್, ಸೇಮ್ ಮೀಡಿಯಂ. ಸೊ ದಿಸ್ ಈಸ್ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಮೀಡಿಯಂ, ಇದು ಮೀಡಿಯಂ 1 and this is medium 2. okay, medium 1 and medium 2. ಇಲ್ಲಿಂದ ಈ ತರ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದನ್ನ ನಾನು ಆರ್ ಅಂತ ಕರಿತೀನಿ. ಆರ್ ಅಂತಂದ್ರೆ ರಿಫ್ಲೆಕ್ಟೆಡ್ ರೇ ಅಂತ ಅರ್ಥ, ಸರಿನಾ? ಇಲ್ಲಿ ನಮಗೆ ಇನ್ನೊಂದು ಇದೇನಿದೆಯಲ್ಲ ಇದು ನಾರ್ಮಲ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಾಗೆ. ಇದು ನಾರ್ಮಲ್. ಇಲ್ಲಿ ನಮಗೆ ಇನ್ಸಿಡೆಂಟ್ ರೇ ಗೊತ್ತಾಯ್ತು. ದ ರೇ ವಿಚ್ ಸ್ಟ್ರೈಕ್ಸ್ ದ ಸರ್ಫೇಸ್ ಅಂತಂದ್ರೆ ಅದು ಇನ್ಸಿಡೆಂಟ್ ರೇ. ಇಲ್ಲಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಮತ್ತೆ ಇಲ್ಲಿ ರಿಫ್ಲೆಕ್ಟೆಡ್ ರೇ. ರಿಫ್ಲೆಕ್ಟೆಡ್ ರೇ ಅಂತಂದ್ರೇನು? ದ ರೇ ಆಬ್ಟೈನ್ಡ್ ಆಫ್ಟರ್ ದ ಇನ್ಸಿಡೆಂಟ್ ರೇ ಸ್ಟ್ರೈಕ್ಸ್ ದ ಸರ್ಫೇಸ್ ಅಂತ ಅರ್ಥ. ಅದು ರಿಫ್ಲೆಕ್ಟೆಡ್ ರೇ. ಮತ್ತೆ ಈ ಲೈನ್ ಏನಿದೆಯಲ್ಲ
ಈ ಸರ್ಫೇಸ್ಗೆ ಯಾವ ಆಂಗಲ್ ಅಲ್ಲಿದೆ? 90 ಡಿಗ್ರಿ. ಈ 90 ಡಿಗ್ರಿನ ಪರ್ಪೆಂಡಿಕ್ಯುಲರ್ ಅಂತ ಕರಿಬಹುದು ಮತ್ತೆ ನಾರ್ಮಲ್ ಅಂತಲೂ ಕರಿಬಹುದು. ಓಕೆ, ಸೊ 90 ಡಿಗ್ರಿ ಅಂತಲೂ ಕರಿಬಹುದು ಅಥವಾ ಪರ್ಪೆಂಡಿಕ್ಯುಲರ್ ಮತ್ತೆ ನಾರ್ಮಲ್, ಈ ಮೂರು ಒಂದೇ ಮೀನಿಂಗ್. ಓಕೆ, ಸೊ ಇದು ನಾರ್ಮಲ್ ಡ್ರಾನ್ ಟು ದ ಸರ್ಫೇಸ್. ಇದು ಸರ್ಫೇಸ್ ತಾನೆ, ಇದೇನಿದೆ ವರ್ಟಿಕಲ್ ಲೈನ್, ಇಟ್ ಈಸ್ ಎ ನಾರ್ಮಲ್, ನಾಟ್ ನಾರ್ಮಲ್ ಲೈನ್. ಓಕೆ, ಇಟ್ ಈಸ್ ಜಸ್ಟ್ ಅ ನಾರ್ಮಲ್. ಇಷ್ಟ ಆಯಿತು, ಇನ್ಸಿಡೆಂಟ್ ರೇ ಆಯಿತು, ರಿಫ್ಲೆಕ್ಟೆಡ್ ರೇ ಆಯಿತು, ನಾರ್ಮಲ್ ರೇ ಆಯಿತು, ಮತ್ತೆ ಸರ್ಫೇಸ್ ಆಯಿತು ವಿತ್ ಸಪರೇಟಿಂಗ್ ಟು ಮೀಡಿಯಾ. ಸೊ ಇದನ್ನೇ ನಾವು ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಇಷ್ಟ ಅರ್ಥ ಆಯ್ತಾ? ಸೊ ಇಷ್ಟ ಅರ್ಥ ಆದಮೇಲೆ ನಮಗೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಆಂಗಲ್ ಫಾರ್ಮ್ ಆಗಿದೆ ತಾನೆ, ಇಲ್ಲೊಂದು ಆಂಗಲ್ ಫಾರ್ಮ್ ಆಗಿದೆ. ಸೊ ಅದನ್ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀನಿ. ಹಾಗೆ ಇಲ್ಲಿನೂ ಆಂಗಲ್ ಫಾರ್ಮ್ ಆಗಿದೆ, ಅದನ್ನ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀನಿ. ಮತ್ತೆ ಇಲ್ಲಿ ನೀವು ಇನ್ನೊಂದು ನೋಡ್ಬೋದು, ಇದು ಆಲ್ಫಾ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಮತ್ತೆ ಇದೇನಿದೆಯಲ್ಲ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಅಂತ. ಸಪೋಸ್ ಇದು ಮಿರರ್ ಇಲ್ಲ ಅಂತಂದ್ರೆ ಯಾವ ಥರ ಹೋಗ್ತಿತ್ತು? ಸ್ಟ್ರೈಟ್ ಪಾತಲ್ಲಿ ಹೋಗ್ತಿತ್ತು ತಾನೆ, ಅಕಾರ್ಡಿಂಗ್ ಟು ದ ಪ್ರಾಪರ್ಟಿ. ಬಟ್ ಏನಾಗ್ತಿದೆ, ಇದು ರಿಫ್ಲೆಕ್ಟ್ ಆಗ್ತಿದೆ. ಸೊ ಇದನ್ನ, ಈ ಡಾಟೆಡ್ ಲೈನ್ ಏನಿದೆಯಲ್ಲ, ಇದು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಅಂತ. ಮತ್ತೆ ಈ ಆಂಗಲ್ ಏನಿದೆಯಲ್ಲ, ಇದನ್ನ ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ಯಾಕೆ ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ? ದ ರೇ ಇಟ್ ಶುಡ್ ಮೂವ್ ಇನ್ ಎ ಸ್ಟ್ರೇಟ್ ಲೈನ್, ಬಟ್ ಏನಾಗ್ತಿದೆ, ಅದು ಬೆಂಡ್ ಆಗಿ ಸೇಮ್ ಮೀಡಿಯಮ್ಗೆ ಹೋಗ್ತಿದೆ. ಇಲ್ಲಿ ಡಿವಿಯೇಷನ್ ಹೋಗ್ತಿದೆ ತಾನೆ, ಡಿವಿಯೇಷನ್ ಆಗಿದೆ. ಸೊ ಅದರಿಂದ ದ ಆಂಗಲ್ ಬಿಟ್ವೀನ್ ದೀಸ್ ಟೂ ಲೈನ್ಸ್ ವಿ ಕಾಲ್ ಇಟ್ ಆಸ್ ಎ ಡಿವಿಯೇಷನ್. ಅರ್ಥ ಆಯ್ತಾ? ಬನ್ನಿ ಒಂದೊಂದಾಗಿ ಮತ್ತೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಅನ್ನೋದು ಇನ್ಸಿಡೆಂಟ್ ರೇ, ಎನ್ ಅನ್ನೋದು ನಾರ್ಮಲ್ ವಿಚ್ ಈಸ್ ಡ್ರಾನ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಮತ್ತೆ ಈ ಆರ್ ಅನ್ನೋದಿದೆಯಲ್ಲ, ಇದು ರಿಫ್ಲೆಕ್ಟೆಡ್ ರೇ. ಮತ್ತೆ ಈ ಆಂಗಲ್ ಐ ಅನ್ನೋದು ಆಂಗಲ್ ಆಫ್ ಇನ್ಸಿಡೆನ್ಸ್. ವಾಟ್ ಯು ಮೀನ್ ಬೈ ಆಂಗಲ್ ಆಫ್ ಇನ್ಸಿಡೆನ್ಸ್? ಸಿಂಪಲ್ ಆಗಿ ನೋಡಿ, ಇಲ್ಲೇನಿದೆ ನಾರ್ಮಲ್, ಮತ್ತೆ ಇದು ಇನ್ಸಿಡೆಂಟ್ ರೇ. ಸೊ ದ ಆಂಗಲ್ ಬಿಟ್ವೀನ್ ನಾರ್ಮಲ್ ಅಂಡ್ ಇನ್ಸಿಡೆಂಟ್ ರೇ ವಿ ಕಾಲ್ ಇಟ್ ಆಸ್ ಎ ಆಂಗಲ್ ಆಫ್ ಇನ್ಸಿಡೆನ್ಸ್. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲಿ ಆಂಗಲ್ ಆಫ್ ರಿಫ್ಲೆಕ್ಷನ್ ಇದೆ. ಇಲ್ಲಿ ಸಿಂಪಲ್ ಸೇಮ್ ವೇ ವಿ ಹ್ಯಾವ್ ಟು ಡಿಫೈನ್. ಹೇಗೆ ನಾವು ಆಂಗಲ್ ಆಫ್ ಇನ್ಸಿಡೆನ್ಸ್ನ ಡಿಫೈನ್ ಮಾಡಿದ್ವಲ್ಲ, ಅದೇ ರೀತಿ ಇಲ್ಲಿ ಆಂಗಲ್ ಆಫ್ ರಿಫ್ಲೆಕ್ಷನ್ ಡಿಫೈನ್ ಮಾಡ್ಬೋದು. ಹೇಗೆ? ಈ ಆಂಗಲ್ ಯಾವ ಯಾವ ಲೈನ್ಗಳ ಮಧ್ಯೆ ಇದೆ? ಒಂದು ರಿಫ್ಲೆಕ್ಟೆಡ್ ರೇ, ಇನ್ನೊಂದು ನಾರ್ಮಲ್. ಎಸ್, ಸೇಮ್ ವೇ ವಿ ಹ್ಯಾವ್ ಟು ಡಿಫೈನ್ ಇಟ್. ಹೇಗೆ? ದ ಆಂಗಲ್ ಬಿಟ್ವೀನ್ ನಾರ್ಮಲ್ ಅಂಡ್ ರಿಫ್ಲೆಕ್ಟೆಡ್ ರೇ, ಅದನ್ನೇ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಅದೇ ರೀತಿ ಇದನ್ನ ಡಿಫೈನ್ ಮಾಡ್ತೀರಾ? ಇದನ್ನ ಆಂಗಲ್ ಆಫ್ ಗ್ಲಾನ್ಸಿಂಗ್ ಅಂತ ಕರಿತೀವಿ. ಆಂಗಲ್ ಆಫ್ ಗ್ಲಾನ್ಸಿಂಗ್. ಆಂಗಲ್ ಆಫ್ ಗ್ಲಾನ್ಸಿಂಗ್ ಏನು? ದ ಆಂಗಲ್ ಬಿಟ್ವೀನ್ ದ ಸರ್ಫೇಸ್ ಅಂಡ್ ಇನ್ಸಿಡೆಂಟ್ ರೇ. ಆಂಗಲ್ ಆಫ್ ಗ್ಲಾನ್ಸಿಂಗ್ is the angle between incident ray and surface which is separating two media. ಅರ್ಥ ಆಯ್ತಾ? ಹಾಗೆ ಈ ಡಿವಿಯೇಷನ್ ಯಾವ ತರ ಬರೀಬಹುದು? ಇಟ್ ಇಸ್ ದ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಅಂಡ್ ರಿಫ್ಲೆಕ್ಟೆಡ್ ರೇ. ಅಷ್ಟೇ. ಇಲ್ಲಿ ನೋಡಿ, ನಾವು ಈ ಪಿಂಕ್ ಲೈನ್ ನ ತಗೊಂಡ್ರೆ, ಈ ಹಾರಿಜೆಂಟಲ್ ಆಗಿ ಲೈನ್ ತಗೊಂಡ್ರೆ, ವಾಟ್ ಇಸ್ ದ, ಓಕೆ ಅದು ಬರೆದು ತೋರಿಸ್ತೇನೆ ನಿಮಗೆ. ಈ ಪಿಂಕ್ ಲೈನ್ ಏನಿದೆಯಲ್ಲ, ಈ ತರ ಇದೆ. ಓಕೆ, ಸೊ ಅದು ಇನ್ಸಿಡೆಂಟ್ ರೇ, ಇದು ಇನ್ಸಿಡೆಂಟ್ ರೇ. ಇಲ್ಲಿ ಏನಾಗಿದೆ? 180 ಡಿಗ್ರಿ ತಾನೆ ಟೋಟಲ್, ಇಲ್ಲಿಂದ ಇಲ್ಲಿಗೆ ಎಷ್ಟು? 180 ಡಿಗ್ರಿ. ಈ ಆಂಗಲ್ ಆಫ್ ಡಿವಿಯೇಷನ್ನ ಫೈಂಡ್ ಮಾಡಬೇಕು. ಆಂಗಲ್ ಆಫ್ ಡಿವಿಯೇಷನ್ನ ಫೈಂಡ್ ಮಾಡಬೇಕಂತಂದ್ರೆ ಈ ಡಿ ನಾನು, ಓಕೆ, ಆಂಗಲ್ ಆಫ್ ಡಿವಿಯೇಷನ್ನ ಈ ಥರ ಬರಿಬೋದು ತಾನೆ. ಇಲ್ಲಿ 180 ಡಿಗ್ರಿ, ಟೋಟಲ್ 180 ಡಿಗ್ರಿ. ಬಟ್ ಇಲ್ಲಿ ಎರಡು ಆಂಗಲ್ಗಳು ಅಕ್ಯುಪೈ ಮಾಡಿದೆ. ಯಾವುದಾವುದು? ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್. ಅದನ್ನು ನಾನು 2i ಅಂತಲೂ ಬರಿಬೋದು. ಇದು ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, 2 ಟೈಮ್ಸ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಇದು ಆಂಗಲ್ ತಗೊಂಡ್ರೆ
ಈ ಥರನೂ ಬರಿಬೋದು. ಸೊ ಜನರಲ್ ಆಗಿ ನಾವು ಈ ಥರನೂ ಬರಿಬೋದು 180 ಡಿಗ್ರಿ ಮೈನಸ್ 2i ಅಂತ. ಇದು ರಿಲೇಷನ್ ಬಿಟ್ವೀನ್ ಆಂಗಲ್ ಆಫ್ ಡಿವಿಯೇಷನ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಅರ್ಥ ಆಯ್ತಾ? ಸೊ ಇಷ್ಟ ಆಯಿತು. ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್, ಆಂಗಲ್ ಆಫ್ ಡಿವಿಯೇಷನ್, ಆಂಗಲ್ ಆಫ್ ಗ್ಲಾನ್ಸಿಂಗ್. ಸೊ ರಿಲೇಷನ್ ಬಿಟ್ವೀನ್ ಆಂಗಲ್ ಆಫ್ ಡಿವಿಯೇಷನ್ ಅಂಡ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ 180 ಡಿಗ್ರಿ ಮೈನಸ್ 2 ಟೈಮ್ಸ್ ಆಫ್ ಇನ್ಸಿಡೆನ್ಸ್ ಆಂಗಲ್. ಇಷ್ಟ ಆಯಿತು. ಸೊ ರಿಫ್ಲೆಕ್ಷನ್ ಆಫ್ ಲೈಟ್ ಬಗ್ಗೆ ಇಷ್ಟು ಇಂಟ್ರಡಕ್ಷನ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಲಾಸ್ ಆಫ್ ರಿಫ್ಲೆಕ್ಷನ್. ಈ ಲಾಸ್ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ? ಫಸ್ಟ್ ಆಫ್ ಆಲ್ ನೋಡಿ, ಇದನ್ನು ನೆನ್ಪಿಟ್ಕೋಬೇಕಂದ್ರೆ ತುಂಬ ಈಸಿ. ಹೇಗೆ ಅಂತಂದರೆ ಲಾಸ್ ಆಫ್ ರಿಫ್ಲೆಕ್ಷನ್ ಇಲ್ಲೇ ಬರೀತೀನಿ. ಲಾಸ್ ಆಫ್ ರಿಫ್ಲೆಕ್ಷನ್. ಈ ಡಯಾಗ್ರಾಮ್ ನೋಡಿ ನೀವೇ ಹೇಳ್ಬೋದು ಏನು. ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಇಲ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್ ಅಂದರೆ 2 ಪಾಯಿಂಟ್ಸ್ ಇದೆ. ಆ 2 ಪಾಯಿಂಟ್ಸ್ ವೆರಿ ಈಸಿ ಟು ರಿಮೆಂಬರ್. ಹೇಗೆ? ಜಸ್ಟ್ ಇಲ್ಲಿ ನೋಡಿ, ಈ ಇನ್ಸಿಡೆಂಟ್ ಆಂಗಲ್ ಮತ್ತೆ ನಾರ್ಮಲ್ ಮತ್ತೆ ರಿಫ್ಲೆಕ್ಟೆಡ್ ಇನ್ಸಿಡೆಂಟ್ ರೇ, ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಅವು ಹೇಗೆ ಇರುತ್ತೆ ಅನ್ನೋದು ಫಸ್ಟ್ ಪಾಯಿಂಟ್ ಹೇಳುತ್ತೆ. ಇಲ್ಲಿ ನೋಡಿ, ಇನ್ಸಿಡೆಂಟ್ ರೇ, ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ. ಫಾರ್ ಎಕ್ಸಾಂಪಲ್ ಈ ಥರ ತಗೋತೀನಿ 3, ಓಕೆನಾ? ಇದು ಇನ್ಸಿಡೆಂಟ್ ರೇ, ಇದು ನಾರ್ಮಲ್ ಆ್ಯಂಡ್ ಇದು ರಿಫ್ಲೆಕ್ಟೆಡ್ ರೇ. ಹೇಗೆ ಇದೆ? ಈ 3 ಹೇಗೆ ಇದೆ ಅಂದರೆ ಸೇಮ್ ಪ್ಲೇನ್ ಇದೆ. ಸೇಮ್ ಪ್ಲೇನ್ ಅಂತಂದರೆ ಒಂದಾದ್ಮೇಲೆ ಒಂದು. ನೋಡಿ ಈ ಥರ ನೋಡಿದ್ರೆ ಒಂದೇ ಕಾಣಬೇಕು. ಇದನ್ನು ಸೇಮ್ ಪ್ಲೇನ್ ಅಂತ ಕರಿತೀವಿ. ಓಕೆ, ಅದೇ ಈ ಥರ ಇದ್ದರೆ ಇದು ಸೇಮ್ ಪ್ಲೇನ್ ಅಲ್ಲ. ನೋಡಿ, ಇದು ಕಾಣಿಸ್ತದೆ, ಇದು ಕಾಣಿಸ್ತದೆ, ಇದು ಕಾಣಿಸ್ತದೆ. ಓಕೆ, ಇದು ಸೇಮ್ ಪ್ಲೇನ್ ಅಲ್ಲ. ಈ ಥರ ಇಟ್ಕೊಂಡ್ರೆ ಒಂದೇ ಬೆರಳು ಥರ ಕಾಣಿಸ್ಬೇಕು. ಅದನ್ನೇ ಸೇಮ್ ಪ್ಲೇನ್ ಅನ್ನೋದು. ನೋಡಿ, ಇನ್ಸಿಡೆಂಟ್ ರೇ, ನಾರ್ಮಲ್, ರಿಫ್ಲೆಕ್ಟೆಡ್ ರೇ. ಓಕೆ, ಸೊ ಇಲ್ಲಿ ಏನಂತ ಹೇಳ್ಬೋದು? ಫಸ್ಟ್ ಇನ್ಸಿಡೆಂಟ್ ರೇ, ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಆರ್ reflected ray rays are lies on a same plane. ಸೊ ಫಸ್ಟ್ ಪಾಯಿಂಟ್ ಮುಗೀತು ಅಷ್ಟೇ, ಏನಿಲ್ಲ. ದ ಇನ್ಸಿಡೆಂಟ್ ರೇ, ನಾರ್ಮಲ್ ಮತ್ತು ರಿಫ್ಲೆಕ್ಟೆಡ್ ರೇ ಏನಾಗಿದೆ ಅಂತಂದರೆ ಅವೆಲ್ಲ ಏನಂತಾರೆ ಸೇಮ್ ಪ್ಲೇನಲ್ಲಿ ಇದಾವೆ ಅಂತ ಹೇಳುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಇದು ಇನ್ಸಿಡೆಂಟ್ ಆ್ಯಂಗಲ್, ಇದು ರಿಫ್ಲೆಕ್ಟೆಡ್ ಆ್ಯಂಗಲ್. ಇದೇನಾಗುತ್ತೆ ಅಂತಂದರೆ ಯಾವಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಚೇಂಜ್ ಆಗುತ್ತೋ ಆವಾಗ ಆ್ಯಂಗಲ್ ಆಫ್ ರಿಫ್ಲೆಕ್ಷನು ಚೇಂಜ್ ಆಗುತ್ತೆ. ಹೇಗೆ? ಎಕ್ಸಾಂಪಲ್ಗೆ ನಾವು ತಗೊಂಡ್ರೆ ಸೊ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಇದು ನಾರ್ಮಲ್ ಅಂದ್ಕೊಳ್ಳಿ, ಇದು ನಾರ್ಮಲ್, ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಕಾಣಿಸ್ತಿದೆನಾ? ಫೈನ್. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಆಗುತ್ತೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಮತ್ತು ಇದೇನಾಗುತ್ತೆ? ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಯಾವಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಚೇಂಜ್ ಆಗುತ್ತೋ ಆ್ಯಂಗಲ್ ಆಫ್ ರಿಫ್ಲೆಕ್ಷನು ಚೇಂಜ್ ಆಗುತ್ತೆ. ಹೇಗೆ ನೋಡೋಣ ಬನ್ನಿ. ಕ್ಲೀನಾಗಿ ಇಟ್ಕೊಳ್ಳಿ, ತಿಳ್ಕೊಳ್ಳಿ. ಇದು ಯಾಕಂದರೆ ಇದು ಇಂಕ್ ಹೋಗ್ಬಿಡುತ್ತೆ. ಕಾಣಿಸ್ತಿದೆ ನಿಮಗೆ? ಓಕೆ, ಫುಲ್ ವೈಟ್ ಕಾಣಿಸ್ತದೆ. ನೋಡೋಣ, ನೋಡಿ ಚೇಂಜ್ ಆಗ್ತಿದೆ ತಾನೆ? ಯಾವಾಗ ಐ ಚೇಂಜ್ ಆಗುತ್ತೆ ಆವಾಗ ಆರ್ನೂ ಚೇಂಜ್ ಆಗುತ್ತೆ. ಕಾಣಿಸ್ತಿದೆನಾ? ನೋಡಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಆ್ಯಂಗಲ್ ಡಿಗ್ರೀಸ್ ಆಗ್ತಿದ್ರೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನು ಡಿಗ್ರೀಸ್ ಆಗ್ತದೆ. ಅದೇ ಆ್ಯಂಗಲ್ ಆಫ್ ಇನ್ಕ್ರೀಸ್ ಆಗ್ತಿದ್ರೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ನು ಇನ್ಕ್ರೀಸ್ ಆಗ್ತದೆ. ಅರ್ಥ ಆಯ್ತಾ? ಅದನ್ನೇ ನಾವು ಸೆಕೆಂಡ್ ಪಾಯಿಂಟ್ ಎಲ್ಲಲ್ಲಿ ಹೇಳ್ತೀವಿ. ಏನಂತಂದರೆ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ the angle of incidence is
always is always equal to angle of reflection at a point of incidence. Point of incidence. ಈ ಪಾಯಿಂಟಲ್ಲಿ ಈ ಪಾಯಿಂಟ್ನ ರೆಫರೆನ್ಸ್ ತಗೊಂಡು ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆಂಗಲ್ ಆಫ್ ರಿಫ್ಲೆಕ್ಷನ್ ಸೇಮ್ ಇರುತ್ತೆ ಅಂತ ಹೇಳುತ್ತೆ. ಸರಿನಾ? ಇಲ್ಲೂ ಅಷ್ಟೇ, ಲೈಸ್ ಆನ್ ಅ ಸೇಮ್ ಪ್ಲೇನ್ at a point of incidence. Point of incidence. ಇಷ್ಟ ಆಯ್ತಾ? ನಮಗೆ ರಿಫ್ಲೆಕ್ಷನ್ ಅಂದ್ರೆ ಏನು ಗೊತ್ತಾಯಿತು? What do you mean by reflection? It is the bouncing back of ray of light into the same medium once which strikes the surface. ಅರ್ಥ ಆಯ್ತಾ? ನೆಕ್ಸ್ಟ್ ಅಲ್ಲಾದ್ಮೇಲೆ ನಾವು ಒಂದು ಡಯಾಗ್ರಾಮೆಟಿಕಲಿ ಸಿಸ್ಟಮ್ಯಾಟಿಕ್ ಆಗಿ ಕಲ್ತ್ವಿ ರಿಫ್ಲೆಕ್ಷನ್ ಅಂತ ಅಂದ್ರೇನು. ಅದರಲ್ಲಿ ಏನಿರುತ್ತೆ? ಇನ್ಸಿಡೆಂಟ್ ರೇ ಇರುತ್ತೆ, ನಾರ್ಮಲ್ ಇರುತ್ತೆ, ರಿಫ್ಲೆಕ್ಟೆಡ್ ರೇ ಇರುತ್ತೆ, ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇರುತ್ತೆ, ಆಂಗಲ್ ಆಫ್ ರಿಫ್ಲೆಕ್ಷನ್, ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ಗ್ಲಾನ್ಸಿಂಗ್, ಆಂಗಲ್ ಆಫ್ ಡಿವಿಯೇಷನ್, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕಲ್ತ್ವಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತಂದರೆ ಇಲ್ಲಿ ಒಂದು ರಿಫ್ಲೆಕ್ಷನ್ಗೆ ಪರ್ಟಿಕ್ಯುಲರ್ ರೂಲ್ಸ್ ಇದ್ದಾವೆ. ಈ ರೂಲ್ಸ್ ಇನ್ ದ ಸೆನ್ಸ್ ಅದನ್ನು ನೋಡ್ಬಿಟ್ಟೆ ಇಲ್ಲಿ ಲಾಸ್ನ ಫ್ರೇಮ್ ಮಾಡಿರೋದು. ಓಕೆ, ಫಸ್ಟ್ ಒನ್ ಏನಂತಂದರೆ ಈ ಇನ್ಸಿಡೆಂಟ್ ರೇ, ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಏನಿದೆಯಲ್ಲ ಇವೆಲ್ಲ ಒಂದೇ ಪ್ಲೇನ್ ಇದಾವೆ ಅಂತ ಹೇಳುತ್ತೆ. ಸೆಕೆಂಡ್ ಪಾಯಿಂಟ್ ಏನಂತಂದರೆ ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆಯಲ್ಲ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಎಲ್ಲಿ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇಷ್ಟ ಆಯಿತು. ನೆಕ್ಸ್ಟು ಇಲ್ಲಿ ರಿಫ್ಲೆಕ್ಷನ್ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ ಏನಾದರೂ ಟೈಪ್ಸ್ ಆಫ್ ರಿಫ್ಲೆಕ್ಷನ್ಸ್ ಇದೆನಾ? ಇದಾವೆ. ಇಲ್ಲಿ 2 ಟೈಪ್ಸ್ ಆಫ್ ರಿಫ್ಲೆಕ್ಷನ್ಸ್ ಇದ್ದಾವೆ. ಅಂದರೆ ಒಂದು ಬೆಳಕು ಯಾವುದಾದ್ರೂ ಒಂದು ಸರ್ಫೇಸ್ ಮೇಲೆ ಬಿದ್ದರೆ ನಮಗೆ ಗೊತ್ತಿದೆ, ಸ್ವಲ್ಪ ಸರ್ಫೇಸಸ್ ಫುಲ್ಲು ಸ್ಮೂತ್ ಆ್ಯಂಡ್ ಪಾಲಿಶ್ಡ್ ಆಗಿರುತ್ತೆ, ಸ್ವಲ್ಪ ಸರ್ಫೇಸಸ್ ಹೇಗಿರುತ್ತೆ ಅಂದರೆ ರಫ್ ಆಗಿರುತ್ತೆ, ಸ್ಮೂತ್ ಆಗಿರಲ್ಲ. ಅಂಥ ಟೈಮಲ್ಲಿ ಈ ರಿಫ್ಲೆಕ್ಷನ್ ಯಾವ ಥರ ಕಾಣಿಸುತ್ತೆ ಅನ್ನೋದು ನಿಮಗೆ ತೋರಿಸ್ತೇನೆ. ಟೈಪ್ಸ್ ಆಫ್ ರಿಫ್ಲೆಕ್ಷನ್ ಇಲ್ಲಿ ನೋಡೋಣ. ಟ್ರೈ ಟು ಶೋ ಯು. ಇದು ಸ್ಮೂತ್ ಸರ್ಫೇಸ್. ಓಕೆ, ಸ್ಮೂತ್ ಸರ್ಫೇಸ್. ಇವಾಗ ನಾ ಏನು ಮಾಡ್ತೀನಿ, ಒಂದು ಬೀಮ್ ಆಫ್ ಲೈಟ್ ತಗೋತೀನಿ. ಏನಾಯಿತು? ಇಲ್ಲಿ ನೋಡಿ, ಇದು ಇನ್ಸಿಡೆಂಟ್ ರೇ. ಇದು ಇನ್ಸಿಡೆಂಟ್ ಬೀಮ್. ಇನ್ಸಿಡೆಂಟ್ ಬೀಮ್. ಇದು ರಿಫ್ಲೆಕ್ಟೆಡ್ ಬೀಮ್. ಅಬ್ಸರ್ವ್ ಮಾಡಿ, ಈ ಇನ್ಸಿಡೆಂಟ್ ಬೀಮ್ ಮತ್ತು ರಿಫ್ಲೆಕ್ಟೆಡ್ ಬೀಮ್ ಯಾವ ಥರ ಕಾಣಿಸ್ತದೆ? ಇಲ್ಲಿ ನೋಡಿ, ಇನ್ಸಿಡೆಂಟ್ ಬೀಮ್ all the rays are parallel to each other. Once it strikes, reflection taking place. Okay, so ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಬೀಮ್. ಬೀಮ್ ಅಂತಂದರೆ ದ ನಂಬರ್ ಆಫ್ ಲೈಟ್ ರೇಸ್ ಅಂತ ಒಟ್ಟಿಗೆ. ಓಕೆನಾ? ಇದು ರಿಫ್ಲೆಕ್ಟೆಡ್ ಬೀಮ್. ಇಲ್ಲೂ ಅಷ್ಟೇ ನೋಡಿ ಹೇಗೆ ಕಾಣಿಸ್ತಾ ಇದೆ. ಇಲ್ಲಿ ರಿಫ್ಲೆಕ್ಟೆಡ್ ಬೀಮ್ ಈಸ್ ಆಲ್ಸೋ ಪ್ಯಾರಲಲ್ ಟು ಈಚ್ ಅದರ್. ಇನ್ಸಿಡೆಂಟ್ ಬೀಮ್ ಆಸ್ ವೆಲ್ ಆಸ್ ರಿಫ್ಲೆಕ್ಟೆಡ್ ಬೀಮ್ ಪ್ಯಾರಲಲ್ ಈವನ್ ಆಫ್ಟರ್ ಸ್ಟ್ರೈಕಿಂಗ್ ದ ಸರ್ಫೇಸ್. ಇಷ್ಟ ಆಯಿತು. ಓಕೆ, ಇದನ್ನ ಏನಂತ ಕರಿತೀವಿ ಅಂತಂದರೆ ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ರೆಗ್ಯುಲರ್ ರಿಫ್ಲೆಕ್ಷನ್. ಇನ್ನೊಂದು ವೇ ಅಲ್ಲಿ ಈ ಸರ್ಫೇಸ್ ಏನಿದೆಯಲ್ಲ, ಈ ಸರ್ಫೇಸ್ ಏನಾದರೂ ಜಿಗ್ಸ್ ಆಗಿದ್ರೆ ಈ ಥರ ಇದ್ರೆ ಇಲ್ಲಿ ಇನ್ಸಿಡೆಂಟ್ ಬೀಮ್ ವಿಲ್ ಬಿ ಪ್ಯಾರಲಲ್. ಆ ಬೀಮ್ ಏನಿದೆಯಲ್ಲ, ಇನ್ಸಿಡೆಂಟ್ ಬೀಮ್ ಯಾವುದ್ರ ಮೇಲೆ ಸರ್ಫೇಸ್ ಮೇಲೆ ಬೀಳುತ್ತಲ್ಲ ಅದು ಪ್ಯಾರಲಲ್ ಆಗಿರುತ್ತೆ. ಬಟ್ ರಿಫ್ಲೆಕ್ಟೆಡ್ ಬೀಮ್ ಯಾವ ಥರ ಇರುತ್ತೆ ಅನ್ನೋದು ಒಂದು ನೋಡೋಣ ಉದಾಹರಣೆಗೆ. ಸೊ ಅಲ್ಲಿ ಡ್ರಾ ಮಾಡ್ತೀನಿ.
ಇದು ಸ್ಮೂತ್ ಸರ್ಫೇಸ್. ಇಲ್ಲಿ ನಾನು ಬರೀತೀನಿ, ಇಟ್ ಈಸ್ ಎ ಸ್ಮೂತ್ ಸರ್ಫೇಸ್. ಓಕೆ, ಕಾಣಿಸ್ತಿದೆನಾ? ಸ್ಮೂತ್ ಸರ್ಫೇಸ್. ನೆಕ್ಸ್ಟ್, ಇಲ್ಲಿ 3 ಇನ್ಸಿಡೆಂಟ್ರಿನ ತೊಗೊಂಡಿದ್ದೀನಿ. ಇದನ್ನ ಇನ್ಸಿಡೆಂಟ್ ಬೀಮ್ ಅಂತ ಕರಿತೀನಿ. ಓಕೆ, ರಿಫ್ಲೆಕ್ಟೆಡ್ ಬೀಮ್ ಯಾವ ಥರ ಕಾಣಿಸುತ್ತೆ ನೋಡೋಣ. ನೋಡಿ, ಇದು ಇನ್ಸಿಡೆನ್ಸ್ ಆರ್ ಇನ್ಸಿಡೆಂಟ್ ಬೀಮ್. ಯಾವ ಥರ ಇದೆ? ಪ್ಯಾರಲಲ್ ಟು ಈಚ್ ಅದರ್. ಇಲ್ಲಿ ರಿಫ್ಲೆಕ್ಟೆಡ್ ಬೀಮ್ ಯಾವ ಥರ ಇದೆ? ಇಲ್ಲೂ ಅಷ್ಟೇ, ರಿಫ್ಲೆಕ್ಟೆಡ್ ಬೀಮ್ ಈಸ್ ಆಲ್ಸೋ ಪ್ಯಾರಲಲ್ ಟು ಈಚ್ ಅದರ್. ರಿಫ್ಲೆಕ್ಟೆಡ್ ಬೀಮ್ ಈಸ್ ಆಲ್ಸೋ ಪ್ಯಾರಲಲ್ ಟು ಈಚ್ ಅದರ್. ಇದನ್ನ ನಾವೇನಂತ ಕರಿತೀವಿ? ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಈ ರೆಗ್ಯುಲರ್ ರಿಫ್ಲೆಕ್ಷನ್ ಏನಿದೆಯಲ್ಲ, ಇದು ಒನ್ ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ನೋಡಿದಾಗ ಮಾತ್ರ ಈ ರಿಫ್ಲೆಕ್ಟೆಡ್ ಬೀಮ್ ಕಾಣಿಸುತ್ತೆ. ಅದರದ್ದು ಕಂಡೀಷನ್. ಓಕೆ, ರೆಗ್ಯುಲರ್ ರಿಫ್ಲೆಕ್ಷನ್. ರೆಗ್ಯುಲರ್ ರಿಫ್ಲೆಕ್ಷನ್. ಮತ್ತೆ ಅದೇ ನಮಗೆ ಸರ್ಫೇಸ್ ಸ್ಮೂತ್ ಇಲ್ಲದೆ ಇದ್ದಾಗ ಯಾವ ಥರ ಬೀಮ್ ಫಾರ್ಮ್ ಆಗುತ್ತೆ ನೋಡೋಣ. ಇದು ಜಿಗ್ಜಾಗ್ ಅಥವಾ ಸ್ಮೂತ್ ಇಲ್ಲದೆ ಸರ್ಫೇಸ್. ಇಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಈ ತರ ಇದೆ. ಇನ್ಸಿಡೆಂಟ್ ಬೀಮ್ ಯಾವ ತರ ಇದೆ? ಪ್ಯಾರಲಲ್ ಆಗಿದೆ. ಓಕೆ, ಪ್ಯಾರಲಲ್ ಆಗಿದೆ. ನಾವು ರಿಫ್ಲೆಕ್ಟೆಡ್ ಬೀಮ್ ಯಾವ ತರ ಹೋಗುತ್ತೆ ನೋಡೋಣ. ಈ ಥರ ಹೋಗುತ್ತೆ ನೋಡಿ. ಇನ್ಸಿಡೆಂಟ್ ಬೀಮ್ ಯಾವ ಥರ ಇದೆ? ಪ್ಯಾರಲಲ್ ಆಗಿದೆ. ರಿಫ್ಲೆಕ್ಟೆಡ್ ಬೀಮ್ ಇಟ್ ಈಸ್ ಎ ನಾಟ್ ಎ ಪ್ಯಾರಲಲ್. ಅಂದರೆ ಈ ರೇಸ್ ಏನಿದೆಯಲ್ಲ, ಇನ್ ಎನಿ ಡೈರೆಕ್ಷನಲ್ಲಿ ಮೂವ್ ಆಗ್ಬೋದು. ಇದನ್ನ ನಾವು ಇರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಇರೆಗ್ಯುಲರ್ ರಿಫ್ಲೆಕ್ಷನ್. ಇರೆಗ್ಯುಲರ್ ರಿಫ್ಲೆಕ್ಷನ್ ಅಥವಾ ಇನ್ನೊಂದು ಹೆಸರಿದೆ ಇದಕ್ಕೆ, ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಡಿಫ್ಯೂಸ್ಡ್ ರಿಫ್ಲೆಕ್ಷನ್. ಡಿಫ್ಯೂಸ್ಡ್ ರಿಫ್ಲೆಕ್ಷನ್. ನೀವು ಒಂದು ಕ್ವಶನ್ ಕೇಳ್ಬೋದು, ಸರ್ ಈ ರೆಗ್ಯುಲರ್ ರಿಫ್ಲೆಕ್ಷನ್ ಮತ್ತು ಇರೆಗ್ಯುಲರ್ ರಿಫ್ಲೆಕ್ಷನ್ ನಮ್ಮ ಡೇ ಟು ಡೇ ಲೈಫ್ ಎಲ್ಲಿ ನೋಡ್ತೀವ ಅಂತ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಈ ರೆಗ್ಯುಲರ್ ರಿಫ್ಲೆಕ್ಷನ್ ಏನಿದೆಯಲ್ಲ ಕನ್ನಡಿಗಳಲ್ಲಿ ಕಾಣ್ಬೋದು. ಇದು ರೆಗ್ಯುಲರ್ ರಿಫ್ಲೆಕ್ಷನ್. ಇಲ್ಲೇ ಏನಾಗುತ್ತೆ ಅಂತಂದ್ರೆ, ಈ ರಿಫ್ಲೆಕ್ಟೆಡ್ ಆಂಗಲ್ ಮತ್ತೆ ಇನ್ಸಿಡೆಂಟ್ ಆಂಗಲ್ ಏನಿರುತ್ತಲ್ಲ ಈಕ್ವಲ್ ಆಗಿರುತ್ತೆ. ಇದರಲ್ಲೂ ಈಕ್ವಲ್ ಆಗಿರುತ್ತೆ. ಬಟ್ ರಿಫ್ಲೆಕ್ಟೆಡ್ ಬೀಮ್ ಏನಿದೆಯಲ್ಲ ಸೇಮ್ ಆಗಿರುತ್ತೆ. ಯಾವ ತರ? ಇನ್ಸಿಡೆಂಟ್ ಬೀಮ್ ಪ್ಯಾರಲಲ್ ಆಗಿದ್ದಾಗ ರಿಫ್ಲೆಕ್ಟೆಡ್ ಬೀಮ್ ಈಸ್ ಆಲ್ಸೋ ವಿಲ್ ಬಿ ಪ್ಯಾರಲಲ್. ಅದು ಸ್ಮೂತ್ ಅಂಡ್ ಪಾಲಿಶ್ಡ್ ಸರ್ಫೇಸ್ ಅಲ್ಲಿ ಇದ್ದಾಗ ರೆಗ್ಯುಲರ್ ರಿಫ್ಲೆಕ್ಷನ್ ಆಗುತ್ತೆ. ಅದೇ ನಾವು ಫಾರ್ ಎಕ್ಸಾಂಪಲ್ ವಾಲ್ನ ತಗೊಳ್ಳಿ ಅಥವಾ ನಮ್ಮ ನೆಲ ತಗೊಳ್ಳಿ, ಅದು ಯಾವ ಥರ ಸರ್ಫೇಸ್ ಅಂತಂದರೆ ರಫ್ ಸರ್ಫೇಸ್, ಇಟ್ ಈಸ್ ನಾಟ್ ಎ ಸ್ಮೂತ್ ಸರ್ಫೇಸ್. ಆ ಥರ ಇದ್ದಾಗ ಯಾವ ಥರ ರಿಫ್ಲೆಕ್ಷನ್ ಆಗುತ್ತೆ ಅನ್ನೋದು ಈ ಸೆಕೆಂಡ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೋದು ಹೇಗೆ ಅಂತ, ಸರ್ ನಮ್ಮ
ಮನೆಗೋಡೆ ತುಂಬ ಸ್ಮೂತ್ ಆಗಿದೆ, ಅಲ್ಲಿ ಯಾಕೆ ರೆಗ್ಯುಲರ್ ರಿಫ್ಲೆಕ್ಷನ್ ಆಗಲ್ಲ ಅಂತ. ಓಕೆ, ನಾವು ಡೈರೆಕ್ಟ್ ನೋಡಿದಾಗ ಅದು ಸ್ಮೂತಾಗಿ ಕಾಣಿಸುತ್ತೆ, ಬಟ್ ಒನ್ಸ್ ಅಟೋಮಿಕ್ ಲೆವೆಲಲ್ಲಿ ಹೋದಾಗ, ಚಿಕ್ಕ ಚಿಕ್ಕ ಪಾರ್ಟಿಕಲ್ ಇರುತ್ತಲ್ಲ ಆ ಲೆವೆಲಲ್ಲಿ ಹೋದಾಗ, ದೇ ಡು ನಾಟ್ ಅರೇಂಜ್ ಲೀನಿಯರ್ಲಿ, ಅಂತಂದರೆ ಸೇಮ್ ಆಗಿ ಅರೇಂಜ್ ಆಗಿರಲ್ಲ. ಸರ್ಫೇಸ್ ಏನಿದೆಯಲ್ಲ ಈ ಥರ ಜಿಗ್ಜಾಗಲ್ಲಿ ಕಾಣಿಸುತ್ತಾರೆ. ಸೊ ಅದರಿಂದ ಈ ರಿಫ್ಲೆಕ್ಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ, ಅದು ಇರೆಗ್ಯುಲರ್ ರಿಫ್ಲೆಕ್ಷನ್. ಇವಾಗ ನಾವೇನು ನೋಡ್ತಾ ಇದ್ದೀವಲ್ಲ ಸುತ್ತಮುತ್ತ ವಸ್ತುಗಳು, ಅದಕ್ಕೆ ಕಾರಣ ಅಂತಂದರೆ ಇರೆಗ್ಯುಲರ್ ರಿಫ್ಲೆಕ್ಷನ್ ಅಥವಾ ಡಿಫ್ಯೂಸ್ಡ್ ರಿಫ್ಲೆಕ್ಷನ್. ಇನ್ ಆಲ್ ದ ಡೈರೆಕ್ಷನ್ ಯು ಕ್ಯಾನ್ ಸಿ ರಿಫ್ಲೆಕ್ಷನ್. ಬಟ್ ಈ ರೆಗ್ಯುಲರ್ ರಿಫ್ಲೆಕ್ಷನ್ ಇದೆಯಲ್ಲ, ಒಂದೇ ಡೈರೆಕ್ಷನಲ್ಲಿದ್ದಾಗ ಮಾತ್ರ ನಿಮಗೆ ಕಾಣಿಸುತ್ತೆ. ಯಾಕೆಂದರೆ ಇನ್ಸಿಡೆಂಟ್ ಬೀಮ್ ಮತ್ತು ರಿಫ್ಲೆಕ್ಟೆಡ್ ಬೀಮ್ ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಮೂವ್ ಆಗ್ತಾ ಇರುತ್ತೆ. ಅದರಿಂದ ಸರಿನಾ? ಮತ್ತೆ ನಿಮ್ಗೊಂದು ಕ್ವಶನ್ ಕಾಡ್ಬೋದು, ಸರ್ ಇಲ್ಲಿ ರೆಗ್ಯುಲರ್ ರಿಫ್ಲೆಕ್ಷನ್ ಇದೆ, ಇದು ಇರೆಗ್ಯುಲರ್ ರಿಫ್ಲೆಕ್ಷನ್ ಇದೆ, ಲಾಸ್ ಆಫ್ ರಿಫ್ಲೆಕ್ಷನ್ ವ್ಯಾಲಿಡ್ ಆಗುತ್ತಾ ಅಂತ. ಎಸ್, ಆಫ್ ಕೋರ್ಸ್ ದಿಸ್ ಲಾಸ್ ಆಫ್ ರಿಫ್ಲೆಕ್ಷನ್ ಈಸ್ ವ್ಯಾಲಿಡ್ ಫಾರ್ ರಫ್ ಸರ್ಫೇಸ್, ಸ್ಮೂತ್ ಸರ್ಫೇಸ್ ಆಸ್ ವೆಲ್ ಆಸ್ ಕರ್ಡ್ ಸರ್ಫೇಸ್ ಅಂತ. ಯಾವುದೇ ಥರ ಸರ್ಫೇಸ್ ಇದ್ರೂ ಲಾಸ್ ಆಫ್ ರಿಫ್ಲೆಕ್ಷನ್ ವ್ಯಾಲಿಡ್ ಇದೆ. ಸೊ ಇಲ್ಲಿ ಹೇಳ್ಬೋದು, ಲಾಸ್ ಆಫ್ ರಿಫ್ಲೆಕ್ಷನ್ is valid for smooth, rough and curved, straight ಸರ್ಫೇಸಸ್. ಅದು ಯಾವುದೇ ಥರ ಇರಲಿ, ಈ ಲಾಸ್ ಆಫ್ ರಿಫ್ಲೆಕ್ಷನ್ ಅಪ್ಲಿಕೇಬಲ್ ಇದೆ. ಏನು? ಇನ್ಸಿಡೆಂಟ್ ರೇ, ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಲೈಸ್ ಇನ್ ದ ಸೇಮ್ ಪ್ಲೇನ್ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ನೆಕ್ಸ್ಟ್ ಏನು ಪಾಯಿಂಟ್ ಅಂತಂದರೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ಆಂಗಲ್ ಆಫ್ ರಿಫ್ಲೆಕ್ಷನ್ಸ್ ಆರ್ ಈಕ್ವಲ್ ಟು ಈಚ್ ಅದರ್ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇಷ್ಟ ಆಯ್ತಾ? ಓಕೆನಾ? ಸೊ ರಿಫ್ಲೆಕ್ಷನ್ ಅಂತಂದರೆ ಗೊತ್ತಾಯಿತು, ಟೈಪ್ಸ್ ಆಫ್ ರಿಫ್ಲೆಕ್ಷನ್ ಅಂದರೆ ಗೊತ್ತಾಯಿತು, ಲಾಸ್ ಆಫ್ ರಿಫ್ಲೆಕ್ಷನ್ನು ಗೊತ್ತಾಯಿತು. ನೆಕ್ಸ್ಟ್ ಏನು? ಟೈಪ್ಸ್ ಆಫ್ ಇಮೇಜ್. ನಾನು ಹೇಳಿದೆ, ಈ ಮಿರರ್ಸ್ ತಗೊಂಡಾಗ ಅಥವಾ ನೀರಲ್ಲಿ ನೋಡಿದಾಗ ನಮಗೆ ಇಮೇಜ್ ಕಾಣಿಸ್ತಾ ಇರುತ್ತೆ. ಓಕೆ, ಇವಾಗ ನಾನು ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಅಷ್ಟೇ, ಅದು ಇಮೇಜ್, ನನ್ನ ಇಮೇಜ್, ಬಟ್ ಮೂವಿಂಗ್ ಇಮೇಜ್. ಸರಿನಾ? ಸೊ ನನ್ನ ರಿಯಲ್ ಆಗಿ ನೋಡ್ತಾ ಇಲ್ಲ, ನನ್ನ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಸೊ ನಾನು ಆ್ಯಕ್ಚುಲಲ್ಲಿ ಇಲ್ಲ, ಬಟ್ ಸ್ಟಿಲ್ ಯು ಆರ್ ಏಬಲ್ ಟು ಸಿ ಮೀ. ಅಂದರೆ ನನ್ನ ಪ್ರತಿಬಿಂಬ ನಿನ್ನ ಮುಂದೆ ಇದೆ, ನಾನು ಇಲ್ಲ, ಎಕ್ಸಾಕ್ಟ್ ಪರ್ಸನ್ ನಾನು ನಿನ್ನ ಮುಂದೆ ಇಲ್ಲ, ಬಟ್ ನನ್ನ ಇಮೇಜ್ ಇದೆ. ಇಮೇಜ್ ಅಂದರೆ ಪ್ರತಿಬಿಂಬ. ಓಕೆ, ಸೊ ಹಿಯರ್ ಟೈಪ್ಸ್ ಆಫ್ ಇಮೇಜ್. ಇದಕ್ಕಿಂತ ಮುಂಚೆ ಆಬ್ಜೆಕ್ಟ್ ಅಂದ್ರೇನು ಮತ್ತು ಇಮೇಜ್ ಅಂದ್ರೇನು ಅನ್ನೋದು ಒಂದು ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡು ಬರೋಣ. ಓಕೆನಾ? ಸೊ ಫಸ್ಟ್ ಏನಂತಂದರೆ, ಆಬ್ಜೆಕ್ಟ್ ಅಂದ್ರೇನು in case of a reflection. Okay, I'm not talking generally, I'm talking with respect to reflection of a light. ಇಲ್ಲಿ ಆಬ್ಜೆಕ್ಟ್ ಅಂತಂದರೆ ಏನಪ್ಪ ಅಂತಂದರೆ, ಯಾವ ವಸ್ತು ಬೆಳಕಿನ ಕಿರಣಗಳನ್ನು ಕೊಡುತ್ತೋ ಅದೇ ಆಬ್ಜೆಕ್ಟ್. ದ ಆಬ್ಜೆಕ್ಟ್ ಅಂತಂದರೆ, ದ ಆಬ್ಜೆಕ್ಟ್ ಈಸ್ ವಿಚ್ ಗಿವ್ಸ್, ವಾಟ್ ಇಸ್ ದಟ್? ರೇಸ್ ಆಫ್ ಲೈಟ್. ಯಾವುದು ನಮಗೆ ರೇಸ್ ಆಫ್ ಲೈಟ್ ಕೊಡುತ್ತೋ, ಬೆಳಕಿನ ಕಿರಣಗಳು ಕೊಡುತ್ತೋ, ಅದನ್ನೇ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಇಲ್ಲಿ ಬರೆದ್ರೆ, ಆಬ್ಜೆಕ್ಟ್ ಮೀನ್ಸ್ ವಿಚ್ ಗಿವ್ಸ್ ಲೈಟ್ ರೇಸ್. ಇದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಮತ್ತೆ ಇಮೇಜ್ ಅಂದ್ರೇನು? ಫಸ್ಟ್ ಆಫ್ ಆಲ್, ಇಮೇಜ್ ಅಂದರೆ ಆಕ್ಚುಯಲ್ ರೆಪ್ರೆಸೆಂಟೇಷನ್ ಆಫ್ ಆನ್ ಆಬ್ಜೆಕ್ಟ್. ಓಕೆ, ಇಮೇಜ್ ಇಸ್ ನಥಿಂಗ್ ಬಟ್ ಆಕ್ಚುಯಲ್ ರೆಪ್ರೆಸೆಂಟೇಷನ್ ಆಫ್ ಆಬ್ಜೆಕ್ಟ್. ಆಕ್ಚುಯಲ್ ರೆಪ್ರೆಸೆಂಟೇಷನ್ ಆಫ್ an object. ವಸ್ತು ಮತ್ತು ಪ್ರತಿಬಿಂಬ
ವಸ್ತುವಿನ ಪ್ರತಿಬಿಂಬ, ಇದು ಮೀನಿಂಗ್. ಸರಿನಾ? ಅದೇ ಈ ಇಮೇಜ್ನ ವಿತ್ ರೆಸ್ಪೆಕ್ಟ್ ಟು ರೇಸ್ನ ಕನ್ಸಿಡರ್ ಮಾಡಿದ್ರೆ ಏನಂತಂದ್ರೆ ದ ಪಾಯಿಂಟ್ ಎಟ್ ವಿಚ್ the reflected rays meets, ಅದನ್ನ ನಾವು ಇಮೇಜ್ ಅಂತ ಕರಿತೀವಿ. ಇಲ್ಲಿ ಈ ರಿಫ್ಲೆಕ್ಟೆಡ್ ರೇಸ್ ಏನಿದೆಯಲ್ಲ, ಸಮ್ ಟೈಮ್ಸ್ ಅವು ಆಕ್ಚುಲ್ ಆಗಿ ಮೀಟ್ ಆಗುತ್ತೆ, ಸಮ್ ಟೈಮ್ಸ್ ದೇ ಅಪಿಯರ್ ಟು ಮೀಟ್. ಅಂತಂದ್ರೆ ಈ ರಿಫ್ಲೆಕ್ಟ್ ಆಗುತ್ತಲ್ಲ, ನಾವು ನೋಡಿದ್ವಲ್ಲ ರಿಫ್ಲೆಕ್ಟೆಡ್ ರೇ ಅನ್ನೋದು, ಆ ರೇಸ್ ಏನಾಗುತ್ತೆ, ಅಲ್ಲಿ ಒಂದೇ ಒಂದು ರೇ ಕನ್ಸಿಡರ್ ಮಾಡಿದ್ದು, ಅದೇ ನಾವು ಮಲ್ಟಿಪಲ್ ರೇಸ್ ಕನ್ಸಿಡರ್ ಮಾಡಿದಾಗ ಆ ರಿಫ್ಲೆಕ್ಟೆಡ್ ರೇಸ್ ಒಂದೊಂದು ಸತಿ ಇಂಟರ್ಸೆಕ್ಟ್ ಆಗುತ್ತೆ ಈಚ್ ಅದರ್. ಒಂದು ರಿಫ್ಲೆಕ್ಟೆಡ್ ರೇ ಇನ್ನೊಂದು ರಿಫ್ಲೆಕ್ಟೆಡ್ ರೇ ಜೊತೆ ಮೀಟ್ ಆಗುತ್ತೆ. ಆ ಮೀಟ್ ಆಗೋದನ್ನೇ ನಾವು ಇಮೇಜ್ ಅಂತ ಕರಿತೀವಿ. ಅಥವಾ ಒಂದೊಂದು ಸತಿ ಅವು ಆ್ಯಕ್ಚುಲ್ ಆಗಿ ಮೀಟ್ ಆಗಲ್ಲ, ಬಟ್ ನಾವು ರಿವರ್ಸ್ ಆಗಿ ಟ್ರೇಸ್ ಮಾಡಿದಾಗ ಅವು ಅಪಿಯರ್ಸ್ ಟು ಮೀಟ್ ಅಂತ ಕರಿತೀವಿ. ಇಮೇಜ್ ಫಾರ್ಮ್ ಆಗ್ತದೆ ಬಟ್ ಅಪಿಯರ್ಸ್ ಟು ಮೀಟ್, ದೇ ಆರ್ ನಾಟ್ ಆ್ಯಕ್ಚುಲಿ ಮೀಟಿಂಗ್. ಸೊ ಅದರಿಂದ ಈ ಇಮೇಜ್ ಅನ್ನೋದೇನಿದೆಯಲ್ಲ ಟೂ ಡಿಫ್ರೆಂಟ್ ಟೈಪ್ಸಲ್ಲಿ ಫಾರ್ಮ್ ಆಗಿದೆ. ಐ ಮೀನ್ ದೇರ್ ಆರ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಎ ಇಮೇಜ್. ಅವೇನಂತಂದರೆ ದ ಫಸ್ಟ್ type of image is real image. ಇದು ತುಂಬ ಇಂಪಾರ್ಟೆಂಟ್, ರಿಯಲ್ ಇಮೇಜ್ ಆ್ಯಂಡ್ ವರ್ಚುವಲ್ ಇಮೇಜ್. ಇದನ್ನೇ ಗೊತ್ತಾಗಲಿಲ್ಲ ಅಂದರೆ ನೆಕ್ಸ್ಟ್ ನಾವು ಏನೇ ಸ್ಟಡಿ ಮಾಡಿದ್ರೂ ಅದು ವ್ಯರ್ಥ. ಸೊ ಅದರಿಂದ ಈ ರಿಯಲ್ ಇಮೇಜ್ ಮತ್ತು ವರ್ಚುವಲ್ ಇಮೇಜ್ ಅಂದರೆ ಏನು ಅನ್ನೋದು ನೀವು ಫಸ್ಟ್ ತಿಳ್ಕೊಬೇಕು. ಅದರಿಂದ ನನಗೆ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ಫಸ್ಟ್, ರಿಯಲ್ ಇಮೇಜ್ ಅಂದರೆ ಏನು? ದ ಇಮೇಜ್ ವಿಚ್ ಕ್ಯಾನ್ ಬಿ ಒಬ್ಟೈನ್ಡ್ ಆನ್ ದ ಸ್ಕ್ರೀನ್. ಅಂದರೆ ಯಾವ ಪ್ರತಿಬಿಂಬವು ಪರದೆ ಮೇಲೆ ಪಡೆದುಕೊಳ್ಳುತ್ತೇವೋ ಅದನ್ನು ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಅದಕ್ಕೆ ಫಸ್ಟ್ ಪಾಯಿಂಟ್ ಏನು ಬರೀತೀನಂತ ಅಂತಂದರೆ ದ ಫಸ್ಟ್ ಪಾಯಿಂಟ್ ಫಾರ್ ರಿಯಲ್ ಇಮೇಜ್ ಈಸ್ ದ ಇಮೇಜ್ which can be obtained on the screen. ಎಕ್ಸಾಂಪಲ್ಗೆ ಸಿನಿಮಾ ಥಿಯೇಟರ್ನ ಊಹಿಸ್ಕೊಳ್ಳೋಣ, ಓಕೆನಾ? ಸಿನಿಮಾ ಥಿಯೇಟರ್ಲಿ ಒಂದು ಪ್ರೊಜೆಕ್ಟರಿಂದ ಲೈಟ್ ಬೀಳುತ್ತೆ. ಸೊ ಮುಂದ್ಗಡೆ ಪರದೆ ಇರುತ್ತೆ. ಆ ಪರದೆ ಮೇಲೆ ಯಾವುದು ಇಮೇಜ್ ಫಾರ್ಮ್ ಆಗುತ್ತಲ್ಲೋ ಅದನ್ನು ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಯಾಕಂದರೆ ಅದು ಸ್ಕ್ರೀನ್ ಮೇಲೆ ಪ್ರೆಸೆನ್ಸ್ ಇದೆ. ಸ್ಕ್ರೀನ್ ಮೇಲೆ ಯಾವ ಇಮೇಜ್ ಫಾರ್ಮ್ ಆಗುತ್ತಲ್ಲೋ ಆ ಇಮೇಜ್ನ ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ರಿಯಲ್ ಇಮೇಜ್ ಏನಿದೆಯಲ್ಲ ಆಲ್ವೇಸ್ ಇನ್ವರ್ಟೆಡ್. ದ ಇಮೇಜ್ ಈಸ್ ರಿಯಲ್ ಇಮೇಜ್ ಈಸ್ ಆಲ್ವೇಸ್ ಇನ್ವರ್ಟೆಡ್. ಇಲ್ಲಿ ಏನಾಗುತ್ತೆ ಅಂದರೆ ಇದು ವಸ್ತು ಅಂದ್ಕೊಂಡ್ರೆ ಇದು ಕರೆಕ್ಟಾಗಿ ವಸ್ತು ಅಲ್ವಾ? ಇಟ್ ಈಸ್ ಅನ್ ಆಬ್ಜೆಕ್ಟ್. ಇಮೇಜ್ ಹೇಗೆ ಕಾಣಿಸುತ್ತೆ ಅಂತಂದರೆ ಈ ಥರ ಉಲ್ಟಾ ಕಾಣಿಸುತ್ತೆ. ಅದನ್ನೇ ಇನ್ವರ್ಟೆಡ್ ಇಮೇಜ್ ಅಂತ ಕರಿತೀವಿ, ಅಪ್ಸೈಡ್ ಡೌನ್. ಇದು ಆ್ಯಕ್ಚುಯಲ್ ಆಬ್ಜೆಕ್ಟ್, ಓಕೆ? ಇದರ ಇಮೇಜ್ ಪರದೆ ಮೇಲೆ ಹೇಗೆ ಕಾಣಿಸುತ್ತೆ ಅಂತಂದರೆ ಉಲ್ಟಾ ಈ ಥರ ಕಾಣಿಸುತ್ತೆ. ಅದನ್ನು ನಾವು ಇನ್ವರ್ಟೆಡ್ ಇಮೇಜ್ ಅಥವಾ ಅಪ್ಸೈಡ್ ಡೌನ್ ಅಂತ ಕರಿತೀವಿ. ಅಪ್ಸೈಡ್ ಡೌನ್. ಇಷ್ಟ ಆಯಿತು. ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಪ್ ಏನಪ್ಪ ಅಂತಂದರೆ ದ ರಿಫ್ಲೆಕ್ಟೆಡ್ ರೇಸ್ actually meets. ಅಂದರೆ ಇಲ್ಲಿ ರಿಫ್ಲೆಕ್ಟೆಡ್ ರೇಸ್ ಏನಿದೆಯಲ್ಲ ಅವು ಆ್ಯಕ್ಚುಯಲ್ ಆಗಿ ಮೀಟ್ ಆಗುತ್ತೆ. ಸದ್ಯಕ್ಕೆ ನಿಮಗೆ ಈ ಫಸ್ಟ್ ಪಾಯಿಂಟ್ ಅರ್ಥ ಆಗಿರುತ್ತೆ ಮತ್ತು ಸೆಕೆಂಡ್ ಪಾಯಿಂಟ್ ಅರ್ಥ ಆಗಿರುತ್ತೆ. ಬಟ್ ಈ ಥರ್ಡ್ ಪಾಯಿಂಟ್ ಏನಿದೆಯಲ್ಲ ಸ್ವಲ್ಪ ಟ್ರಿಕ್ಕಿ. ಅದನ್ನು ನಾವು ಯಾವಾಗ ಡಯಾಗ್ರಾಮ್ ಫಾರ್ಮೇಷನ್ ಮಾಡ್ತೀವಲ್ಲ, ಇಮೇಜ್ ಫಾರ್ಮೇಷನ್, ಆವಾಗ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಿಮಗೆ. ಇಷ್ಟ ಆಯಿತು, ರಿಯಲ್ ಇಮೇಜ್ ಬಗ್ಗೆ ಆಯಿತು. ದೆನ್ ವಾಟ್ ಈಸ್ ವರ್ಚುವಲ್ ಇಮೇಜ್? ಸೆಕೆಂಡ್ ಒನ್, ವರ್ಚುವಲ್. ವರ್ಚುವಲ್ ಇಮೇಜ್. ಈ ವರ್ಚುವಲ್ ಇಮೇಜ್ ಅಂದ್ರೇನು? ಡೆಡ್ ಅಪೋಸಿಟ್. ಏನೇನು ಪಾಯಿಂಟ್ಸ್ ಬರ್ದಿರಲ್ಲ ಅದಕ್ಕೆಲ್ಲ ಅಪೋಸಿಟ್ ಬರೀರಿ. ಏನು? ದ ಇಮೇಜ್ ವಿಚ್ ಕ್ಯಾನ್ ಆಬ್ಟೈನ್ ಆನ್ ದ ಸ್ಕ್ರೀನ್.
ಈ ಇಮೇಜ್ ಏನಾಗುತ್ತೆ ವರ್ಚುವಲ್ ಇಮೇಜ್, ಅಪೋಸಿಟ್ ಅಂದರೆ ಇಟ್ ಕೆನ್ ನಾಟ್ ಬಿ ಒಪ್ಟೇನ್ ಆನ್ ದ ಸ್ಕ್ರೀನ್. ಮತ್ತು ಎಲ್ಲಿ ಫಾರ್ಮ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಮಿರರ್ ತೊಗೊಂಡ್ರೆ ಯಾವ ಮಿರರಲ್ಲಿ ಫಾರ್ಮ್ ಆಗೋ ಇಮೇಜು, ಓಕೆ, ಇಲ್ಲಿ ಇವಾಗ ನಾನು ಇನ್ ಫ್ರಂಟ್ ಆಫ್ ದ ಮಿರರ್ ಇಡ್ತೀನಿ ಒಂದು, ಓಕೆ, ಒಂದು ಆಬ್ಜೆಕ್ಟ್ನ ಮಿರರ್ ಮುಂದೆ ಇಡ್ತೀನಿ. ಈ ಮಿರರ್ ಮುಂದೆ ಇಟ್ಟಾಗ ಇಮೇಜ್ ಏನು ಸ್ಕ್ರೀನ್ ಮೇಲೆ ಬಿದ್ದರೆ ಅದನ್ನು ರಿಯಲ್ ಇಮೇಜ್ ಅಂತ ಕರಿತೀನಿ. ಬಟ್ ಇಲ್ಲಿ ನಾನು ವರ್ಚುವಲ್ ಇಮೇಜ್ ಏನಂತ ಕರಿತಿದ್ದೀನಿ ಅಂದರೆ ಇಟ್ ಕೆನ್ ನಾಟ್ ಬಿ ಒಪ್ಟೇನ್ ಆನ್ ದ ಸ್ಕ್ರೀನ್. ಮತ್ತು ಎಲ್ಲಿ ಕಾಣಿಸುತ್ತೆ? ಎಲ್ಲಿ ಕಾಣಿಸುತ್ತೆ ಸರ್? ಒಂದು ವೇಳೆ ನಾವು ಆಬ್ಜೆಕ್ಟ್ನ ಮಿರರ್ ಮುಂದೆ ಇಟ್ಟಾಗ ಎಲ್ಲಿ ಕಾಣಿಸುತ್ತೆ? ಅದು ಮಿರರ್ ಅಲ್ಲೇ ಕಾಣಿಸುತ್ತೆ, ಅಂದರೆ ಬಿಹೈಂಡ್ ದ ಮಿರರ್. ಬಿಹೈಂಡ್ ದ ಮಿರರ್ ಅಂದರೆ ಹಿಂಗೆ ಬಗ್ಗೆ ನೋಡಬೇಡಿ, ಕಾಣಿಸಲ್ಲ ಅದು. ಬಿಹೈಂಡ್ ದ ಮಿರರ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಏನಂತಂದರೆ ಮಿರರಲ್ಲಿ ಫಾರ್ಮ್ ಆಗಿದೆ ಅಂತ. ಓಕೆ, that image cannot be obtained on the screen. So first point for the virtual image, the image which cannot be obtained on the screen. ಸೆಕೆಂಡ್ ಪಾಯಿಂಟ್ ಏನು? ಎಲ್ಲ ಅಪೋಸಿಟ್ ಅಂತ ಹೇಳಿದೆ. ದ ಇಮೇಜ್ ಈಸ್ ಆಲ್ವೇಸ್ ಇನ್ವರ್ಟೆಡ್. ಇವಾಗ ಇದು ತಲೆ ಅಳ್ಕೊಳ್ಳೋಣ, ಏನಾಗ್ತಿದೆ ಇಮೇಜಲ್ಲಿ ಉಲ್ಟಾ ಬೀಳ್ತಾ ಇದೆ. ಇದು ಇನ್ವರ್ಟೆಡ್ ಅಥವಾ ಅಪ್ಸೈಡ್ ಡೌನ್ ಅಂತ ಕರಿತೀವಿ. ಇದು ರಿಯಲ್ ಇಮೇಜ್. ಅದೇ ವರ್ಚುವಲ್ ಇಮೇಜ್ಗೆ ಇದು ಆಬ್ಜೆಕ್ಟ್, ಇದು ಇಮೇಜ್ ಸೇಮ್ ಆಸ್ ಇಟ್ ಈಸ್. ಅದನ್ನೇ ನಾವು ಅಪ್ ರೈಟ್ ಅಂತ ಕರಿತೀವಿ. ಓಕೆ, ಎರೆಕ್ಟೆಡ್ ಅಥವಾ ಅಪ್ ರೈಟ್ ಅಂತ ಕರಿತೀವಿ. ಈ ಥರ ಆಬ್ಜೆಕ್ಟ್ ಇದ್ದರೆ ಇಮೇಜನ್ನು ಇದೇ ಥರ ಇರುತ್ತೆ, ಸೇಮ್ ಆಸ್ ಇಟ್ ಈಸ್. ರಿಯಲ್ ಇಮೇಜಲ್ಲಿ ಏನಾಗುತ್ತೆ, ಇದು ಆಬ್ಜೆಕ್ಟ್ ಅಂತಂದರೆ ಇಮೇಜ್ ಈಗ ಕಾಣಿಸುತ್ತೆ. ಬಟ್ ಇನ್ ಕೇಸ್ ಆಫ್ ವರ್ಚುವಲ್ ಇಮೇಜಲ್ಲಿ ಏನು ಕಾಣಿಸುತ್ತೆ ಅಂದರೆ ಇದು ಆಬ್ಜೆಕ್ಟ್ ಅಂದರೆ ಇಮೇಜು ಇದೇ ಥರ ಕಾಣಿಸುತ್ತೆ. ಅದನ್ನು ನಾವು ಎರೆಕ್ಟೆಡ್ ಇಮೇಜ್ ಅಂತ ಕರಿತೀವಿ ಅಥವಾ ಅಪ್ ರೈಟ್ ಇಮೇಜ್ ಅಂತ ಕರಿತೀವಿ. ದ ಇಮೇಜ್ ಈಸ್ ಆಲ್ವೇಸ್, ಕಂಡೀಷನ್ ಇದೆ ಯಾವಾಗಲೂ, ಆಲ್ವೇಸ್ ಎರೆಕ್ಟೆಡ್, ನೇರವಾಗಿರುತ್ತೆ, ಎರೆಕ್ಟೆಡ್ ಅಥವಾ ಅಪ್ರೈಟ್. ಫಾರ್ ಎಕ್ಸಾಂಪಲ್ ನೋಡಿ, ನನ್ನ ಇಮೇಜ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಆಸ್ ಇಟ್ ಈಸ್ ಕಾಣಿಸ್ತದೆ. ನಾನು ಹೀಗೆ ನಿಂತ್ಕೊಂಡಿದ್ದೀನಿ, ನನ್ನ ಇಮೇಜ್ ಸ್ಕ್ರೀನಲ್ಲಿ, ನಿಮ್ಮ ಮೊಬೈಲ್ ಸ್ಕ್ರೀನಲ್ಲೋ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನಲ್ಲೋ ಆಸ್ ಇಟ್ ಈಸ್ ಕಾಣಿಸ್ತಾ ಇರುತ್ತೆ. ಅದನ್ನೇ ನಾವು ವರ್ಚುವಲ್ ಇಮೇಜ್ ಅಂತ ಕರೆಯೋದು. ಓಕೆ, ಅಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಓಕೆ, ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ಲ, ಅದೇ ಇಮೇಜ್, ನನ್ನ ಇಮೇಜ್. ಓಕೆ, ಸೊ ಥರ್ಡ್ ಒನ್ ಏನಪ್ಪ, ಇಲ್ಲೇನಂತಂದೆ ದ ರಿಫ್ಲೆಕ್ಟೆಡ್ ರೇಸ್ ಆ್ಯಕ್ಚುಲಿ ಮೀಟ್ಸ್, ಬಟ್ ಇನ್ ದಿಸ್ ಕೇಸ್ ಏನಾಗುತ್ತೆ, ಅಪಿಯರ್ಸ್ ಟು ಮೀಟ್. ರಿಫ್ಲೆಕ್ಟೆಡ್ ರೇಸ್ ಅಪಿಯರ್ಸ್ ಟು ಮೀಟ್. ರಿಫ್ಲೆಕ್ಟೆಡ್ ರೇಸ್ ಏನಾಗುತ್ತೆ ಅಂತಂದರೆ ಅಪಿಯರ್ಸ್ ಟು ಮೀಟ್. ಅವು ಆ್ಯಕ್ಚುಲಿ ಮೀಟ್ ಆಗಲ್ಲ. ನಾವು ಅದೇ ರಿಫ್ಲೆಕ್ಟೆಡ್ ರೇಸ್, ಅದೇ ನಾವು ರೀಟ್ರೇಸ್ ಮಾಡಿದಾಗ ಬ್ಯಾಕ್ವರ್ಡ್ ಅಥವಾ ಫಾರ್ವರ್ಡ್ ಆಗಿ ನಮಗೆ ಅಪಿಯರ್ಸ್ ಟು ಮೀಟ್ ಅಂದರೆ ಅದು ಏನೋ ಒಂದು ವೇಳೆ ಮೀಟ್ ಆಗ್ತಿದೆಯೇನೋ ಅನ್ನೋಂಗೆ ಕಾಣಿಸುತ್ತೆ. ಅದನ್ನು ನಾವು ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಈ 3 ಪಾಯಿಂಟ್ನ ನೀವು ತಿಳ್ಕೊಂಡ್ರೆ ಕ್ಲಿಯರ್ ಅಷ್ಟೇ, ನಿಮಗೇನು ಡೌಟ್ಸ್ ಇರಲ್ಲ. ನೋಡಿ, ಈ 3 ಡಿಫ್ರೆನ್ಸ್ ಗೊತ್ತಾದರೆ ಸಾಕು. ಮೇನ್ ಡಿಫ್ರೆನ್ಸ್ ಏನಂತಂದ್ರೆ ಇದೊಂದು ಗೊತ್ತಾಗಬೇಕು, ಆಮೇಲೆ ಇದೊಂದು ಎಲ್ಲ ಇಂಪಾರ್ಟೆಂಟೇ ಇದು. ಸೊ 3 ಪಾಯಿಂಟ್ ಗೊತ್ತಾದರೆ ನಿಮಗೆ ಐಡೆಂಟಿಫೈ ಮಾಡ್ಬೋದು ರಿಯಲ್ ಇಮೇಜ್ ಅಂದ್ರೇನು, ವರ್ಚುವಲ್ ಇಮೇಜ್ ಅಂದ್ರೇನು ಅಂತ ಗೊತ್ತಾಗುತ್ತೆ. ಸರಿನಾ? ಇಷ್ಟ ಆಯಿತು, ಟೈಪ್ಸ್ ಆಫ್ ಇಮೇಜ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಮಿರರ್ಸ್. ಇಲ್ಲಿ ಮಿರರ್ಸ್ ಅಂದ ತಕ್ಷಣ ಫುಲ್ ಖುಷಿ ಅಲ್ಲ? ಸೊ ಮಿರರ್ಸ್ ಅಂದ್ರೇನು ಜನರಲಿ ಯಾಕೆ ಖುಷಿ ಆಗುತ್ತೆ ಹೇಳಿ? ನಮಗೆ ನಮ್ಮನ್ನು ನಾವು ನೋಡ್ಕೋಬೋದು, ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಅಂತ ನೋಡ್ಕೋಬೋದು ಅಲ್ವಾ? ಯಾವುದಾದ್ರೂ ಸಮಾರಂಭಕ್ಕೆ ಹೋಗಬೇಕಾದ್ರೂ ನೋಡ್ಕೋಬೋದು. ನಮಗಿರುತ್ತಲ್ವ, ನಾವು ಚೆನ್ನಾಗಿ ಕಾಣಬೇಕು, ಫಂಕ್ಷನಲ್ಲಿ ನಾವೇ ಹೈಲೈಟ್ ಆಗಬೇಕು ಅನ್ನೋದಿರುತ್ತೆ. ಓಕೆ, ಸೊ ನಾವು ಇಲ್ಲಿ ಮಿರರ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಫಸ್ಟ್ ಆಫ್ ಆಲ್, ಮಿರರ್ಸ್ ಅಂದರೆ ನಮಗೆ ಗೊತ್ತು, ಇದೇ ಥರ ಇರುತ್ತೆ, ಹಿಂಗೆ ಇರುತ್ತೆ ಅನ್ನೋದು ಗೊತ್ತು. ಬಟ್ ಫಿಸಿಕ್ಸಲ್ಲಿ ನಮಗೆ ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಗೊತ್ತಾಗಬೇಕು. ಓಕೆ, ಸೊ ಮಿರರ್ ಈಸ್ ಎ ಗ್ಲಾಸ್ ಮಟೀರಿಯಲ್. ಓಕೆ, ಮಿರರ್ ಈಸ್ ಎ ಗ್ಲಾಸ್ ಮಟೀರಿಯಲ್. ಇಟ್ ಹ್ಯಾಸ್ ವೆರಿ ಸ್ಮೂತ್ ಆ್ಯಂಡ್ ಪಾಲಿಶ್ಡ್ ಸರ್ಫೇಸ್. ಅಷ್ಟೇ, ಸಿಂಪಲ್. ಅರ್ಥ ಆಯ್ತಾ? ಮಿರರ್ ನಥಿಂಗ್ ಬಟ್ ಇಟ್ ಈಸ್ ಎ ಗ್ಲಾಸ್ ಮಟೀರಿಯಲ್ ವಿಚ್ ಹ್ಯಾಸ್ ಸ್ಮೂತ್ ಆ್ಯಂಡ್ ಪಾಲಿಶ್ಡ್ ಸರ್ಫೇಸ್. ಅದರಲ್ಲಿ
ಒಂದು ಸರ್ಫೇಸ್ ಏನಿರುತ್ತಲ್ಲ ಅದು ಸ್ಮೂತ್ ಆ್ಯಂಡ್ ಪಾಲಿಶ್ಡ್ ಆಗಿರುತ್ತೆ, ಇನ್ನೊಂದು ಸರ್ಫೇಸ್ ಏನಿರುತ್ತಲ್ಲ ಅದು ಕೋಟೆಡ್ ಆಗಿರುತ್ತೆ. ಯಾಕೆಂದರೆ ಲೈಟ್ ಕೆನ್ ನಾಟ್ ಬಿ ಪಾಸ್ಡ್, ಇಟ್ ಕ್ಯಾನ್ ಬಿ ಅಬ್ಸರ್ವ್ಡ್. ಬಟ್ ಇಲ್ಲಿ ಏನಂತಂದರೆ ಕಾನ್ಸೆಪ್ಟ್ ಪ್ರಕಾರ ಸ್ವಲ್ಪ ಅಮೌಂಟ್ ಆಫ್ ಲೈಟ್ ಏನಾಗುತ್ತೆ, ಅಬ್ಸರ್ವ್ ಆಗುತ್ತೆ. ಅಬ್ಸಾರ್ಪ್ಷನ್ ಆ್ಯಂಡ್ ಟ್ರಾನ್ಸ್ಮಿಷನ್ ಟೇಕ್ಸ್ ಪ್ಲೇಸ್. ಲೋವರ್ ಗ್ರೇಡಲ್ಲಿ ಓದಿರ್ತೀರಲ್ಲ, ಅಬ್ಸಾರ್ಪ್ಷನ್, ಟ್ರಾನ್ಸ್ಮಿಷನ್, ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಡಿಸ್ಪರ್ಷನ್ ಎಲ್ಲ ಓದಿರ್ತೀರ. ಬಟ್ ಇಲ್ಲಿ ಏನಂತಂದರೆ ಆಲ್ಮೋಸ್ಟ್ ಆಲ್ ದ ಲೈಟ್ಸ್ ವಿಲ್ ಬಿ ರಿಫ್ಲೆಕ್ಟೆಡ್ ಇನ್ ಕೇಸ್ ಆಫ್ ಎ ಮಿರರ್ಸ್. ಸರಿನಾ? ಸೊ ಇಲ್ಲಿ ಮಿರರ್ಸ್ ಅಂತಂದರೆ ಫಸ್ಟು ತಿಳ್ಕೋಬೇಕು, ಮಿರರ್ it is an object. It is an object which has smooth and polished surface. ವಿಚ್ ಆಸ್ ಸ್ಮೂತ್ ಆ್ಯಂಡ್ ಪಾಲಿಶ್ಡ್ ಸರ್ಫೇಸ್. ಇನ್ನೊಂದು ಬದಿ ಏನಾಗಿರುತ್ತೆ ಅಂದರೆ ಕೋಟ್ ಮಾಡಿರ್ತಾರೆ, ಅಂದರೆ ಯಾವುದೋ ಒಂದು ಬಳದಿರ್ತಾರೆ. ಓಕೆ, ಸೊ ಮಸಿ ಥರ ಬಳದಿರ್ತಾರೆ, ನೋಡಿರ್ತೀರಲ್ಲ. ಓಕೆ, ಅದನ್ನು ಕೋಟೆಡ್ ಸರ್ಫೇಸ್ ಅಂತ ಕರೀತಾರೆ. ನಾವು ಇಲ್ಲಿ ಕರಡಿ ಮುಂದೆ ನಿಂತ್ಕೊಂಡಾಗ ನಮ್ಮ ಇಮೇಜ್ ಕಾಣಿಸುತ್ತಲ್ಲ, ಅದು ರಿಫ್ಲೆಕ್ಟೆಡ್ ಸರ್ಫೇಸ್, ಅದು ಸ್ಮೂತ್ ಸರ್ಫೇಸ್ ಆಗಿರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಟೈಪ್ಸ್ ಆಫ್ ಮಿರರ್ ಅಂದ ತಕ್ಷಣ ಎಷ್ಟು ಬಗೆಯ ಮಿರರ್ಗಳನ್ನ ನೀವು ನೋಡಿರ್ಬೋದು, ಎಷ್ಟು ಬಗೆಯ ಮಿರರ್ಗಳನ್ನ ನೀವು ನೋಡಿರ್ಬೋದು. ಮಿರರ್ಸ್, ಟೈಪ್ಸ್ ಆಫ್ ಮಿರರ್ಸ್. ಇವಾಗ ನಾವು ಮನೆಯಲ್ಲಿ ಯೂಸ್ ಮಾಡ್ತಿದ್ದೀವಲ್ಲ, ಯಾವುದದು ಮಿರರ್. ಬಟ್ ಯಾವ ಮಿರರ್ ಅದು ನೋಡಿ, ಅದು ಯಾವ ಥರ ಕಾಣಿಸುತ್ತೆ, ಶೇಪ್ ಯಾವ ಥರ ಕಾಣಿಸುತ್ತೆ, ಸ್ಟ್ರೇಟಾಗಿ ಕಾಣಿಸುತ್ತೆ ಅಲ್ವಾ? ಪ್ಲೇನ್, ಒಂದು ಪೇಪರ್ ಪ್ಲೇನ್ ಥರ ಕಾಣಿಸುತ್ತೆ. ಓಕೆ, ಸೊ ಈ ಪೇಪರ್ ಪ್ಲೇನ್ನೇ ನಾವು ಏನಂತ ಕರಿತೀವಿ, ಆ ಪ್ಲೇಸಲ್ಲಿ ಪೇಪರ್ ಇರೋ ಪ್ಲೇಸಲ್ಲೇ ನಾವು ಮಿರರ್ನ ಇಟ್ಟರೆ ಅದೇ ಪೇಪರ್ ಪ್ಲೇನ್ ಬದಲು ಪ್ಲೇನ್ ಮಿರರ್ ಆಗುತ್ತೆ. ಓಕೆ, ಸೊ ಫಸ್ಟ್ ಟೈಪ್ ಆಫ್ ದ ಮಿರರ್ ಈಸ್ ಪ್ಲೇನ್ ಮಿರರ್. ಡಿಸ್ಕಸ್ ಮಾಡೋಣ ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಈ ಇಮೇಜಲ್ಲಿ ಈ ಮಿರರಲ್ಲಿ ಫಾರ್ಮ್ ಆಗೋ ಇಮೇಜ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಎಲ್ಲ ನೋಡೋಣ. ಓಕೆ, ಇದು ಒಂದು ಟೈಪ್ ಆಫ್ ಮಿರರ್ ಆಯಿತು. ಓಕೆ, ಪ್ಲೇನ್ ಮಿರರ್. ಯಾವಾಗ ನಮಗೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಪ್ಲೇನ್ ಆಗಿರುತ್ತೋ, ಸ್ಟ್ರೇಟ್ ಆಗಿರುತ್ತೋ, ಅದನ್ನು ನಾವು ಪ್ಲೇನ್ ಮಿರರ್ ಅಂತ ಕರಿತೀವಿ. ಅದೇ ನೀವು ಅಬ್ಸರ್ವ್ ಮಾಡಿ, ನಮ್ಮ ವೆಹಿಕಲ್ಸ್ ಇರುತ್ತಲ್ಲ, ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಅಥವಾ ಸ್ಕೂಟರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಯಾವುದೇ ವೆಹಿಕಲ್ ತೊಗೊಳ್ಳಿ, ಅದನ್ನು ಟಚ್ ಮಾಡಿ ನೋಡಿ. ಟಚ್ ಮಾಡಿದ್ರೆ ನಿಮ್ಗೊಂದು ಸೆನ್ಸ್ ಆಗುತ್ತೆ, ಅದು ಪ್ಲೇನ್ ಆಗಿರಲ್ಲ, ಸರ್ಫೇಸು ಪ್ಲೇನ್ ಆಗಿರಲ್ಲ, ಸೂಫ್ ಆಗಿರಲ್ಲ. ಓಕೆನಾ? ಅದು ಸ್ಟ್ರೈಟ್ ಆಗಿರಲ್ಲ, ಸ್ವಲ್ಪ ಬೆಂಡ್ ಆದ ಥರ ಕಾಣಿಸುತ್ತೆ, ನಮಗೆ ಬೆಂಡ್ ಆದ ಥರ ಕಾಣಿಸುತ್ತೆ. ಅದಾದಮೇಲೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಡ್ಯಾಡ್, ನಿಮ್ಮಪ್ಪ ಅಥವಾ ನಿಮ್ಮ ತಂದೆಯವರು ಇಲ್ಲಿ ನೋಡಿ, ಅವರು ಶೇವಿಂಗ್ ಮಾಡ್ಕೋಬೇಕಾದ್ರೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮಿರರ್ ಅವ್ರು ಯೂಸ್ ಮಾಡ್ತಿರ್ತಾರೆ. ಅಬ್ಸರ್ವ್ ಮಾಡಿದ್ದೀರಾ? ಅದು ಸ್ಟ್ರೇಟ್ ಆಗಿರಲ್ಲ, ಕರ್ವ್ ಆಗಿರುತ್ತೆ ಅಲ್ವಾ? ಸೊ ಅದರಿಂದ ಇಲ್ಲಿ ಸೆಕೆಂಡ್ ಟೈಪ್ ಆಫ್ ಮಿರರ್ ಬಂದ್ಬಿಟ್ಟು ಕರ್ಡ್ ಸರ್ಫೇಸು. ಕರ್ಡ್ ಸರ್ಫೇಸ್ ಅಂತಂದರೆ ಇಲ್ಲಿ ನಾವೇನು ಕರಿತೀವಿ ಅಂದರೆ ಸ್ಪೆರಿಕಲ್ ಮಿರರ್ ಅಂತ ಕರಿತೀವಿ. ಸ್ಪೆರಿಕಲ್ ಮಿರರ್. ಸ್ಪೆರಿಕಲ್ ಮಿರರ್. ಈ ಸ್ಪೆರಿಕಲ್ ಮಿರರಲ್ಲಿ ಎರಡು ಥರ ಶೇಪ್ ಇರುತ್ತೆ. ಇವಾಗ ಒಂದು ನಾನು ಸ್ಪಿಯರ್ ತೊಗೊಂಡ್ರೆ, ಇಲ್ಲಿ ನೋಡಿ, ಒಂದು ವೇಳೆ ನಾನು ಸ್ಪಿಯರ್ ತೊಗೊಂಡ್ರೆ ಇದನ್ನು ನಾನು ಕಟ್ ಮಾಡ್ತೀನಿ, 2 ಪೀಸಸ್ ಮಾಡ್ತೀನಿ. ಎಷ್ಟು ಪೀಸ್ ಬೇಕಾದ್ರೆ ಅಷ್ಟು ಮಾಡ್ಬೋದು. ಬಟ್ ಇಲ್ಲಿ ನನಗೆ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ಕೊಳ್ಳೋಕೆ ನಾನು ಏನು ಮಾಡ್ತಿದ್ದೀನಿ, 2 ಪೀಸ್ ಮಾಡ್ತಿದ್ದೀನಿ. ಆ 2 ಪೀಸ್ ಮಾಡಿದಾಗ ನಿಮಗೆ ಈ ಥರ ಕಾಣಿಸುತ್ತಲ್ವ ಮಿರರ್, ಈ ಶೇಪ್ ಈ ಥರ ಕಾಣಿಸುತ್ತಲ್ಲ. ಅದರಿಂದ ನಾನು ಏನು ಮಾಡ್ತೀನಿ, ಒಂದು ಸೈಡು ಇದನ್ನು ಮಸಿ ಬೆಳಿತೀನಿ. ಓಕೆ, ರೈಟ್ ಸೈಡ್ ಈ ಥರ. ಓಕೆ, ಇಲ್ಲಿ ನೋಡಿ, ಈ ಮಸಿ ಬೆಳೆದಿರೋದು ಅಂದರೆ ಪಿಂಕ್ ಕಲರಲ್ಲಿ ಇಟ್ಟಿದ್ದೀನಿ, ಆ ಮಸಿ ಬೆಳೆಯೋದು ಅಂದರೆ ಕೋಟೆಡ್ ಸರ್ಫೇಸ್. ಇಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ನೋಡಿ, ದಿಸ್ ಈಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಓಕೆ, ದಿಸ್ ಈಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ರಿಫ್ಲೆಕ್ಟಿಂಗ್ ಸರ್ಫೇಸ್. ರಿಫ್ಲೆಕ್ಟಿಂಗ್ ಸರ್ಫೇಸ್. ಹಾಗೆ ಇದು ನೋಡಿ, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಯಾವ ಥರ ಕಾಣಿಸ್ತದೆ? 2 ಕರ್ವೇ ಇದೆ, ಬಟ್ ಯಾವ ಥರ ಇದೆ? ಒಂದು, ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಿದೆ
ಬಲ್ಸ್ಡ್ ಔಟ್ ವರ್ಡ್ ಕಾಣಿಸ್ತದೆ, ಅದು ಉಬ್ಬಿದ ಥರ ಕಾಣಿಸ್ತಿದೆಯಲ್ಲ, ಯಾವುದು ಉಬ್ಬಿದ ಥರ ಕಾಣಿಸ್ತಾರ ರಿಫ್ಲೆಕ್ಟಿಂಗ್ ಸರ್ಫೇಸ್ ಯಾವುದು ಉಬ್ಬಿರುತ್ತೋ ಅದನ್ನು ನಾವು ಕಾನ್ವೆಕ್ಸ್ ಅಂತ ಕರಿತೀವಿ. ಕಾನ್ವೆಕ್ಸ್. ಓಕೆ, ಪೀನ ದರ್ಪಣ. ಓಕೆ, ಬಟ್ ಇದು ಒಳಗಡೆ ಹೋಗಿದೆ, ಅದನ್ನ ಕಾನ್ಕೇವ್ ಅಂತ ಕರಿತೀವಿ. ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಇನ್ವರ್ಡ್, ಅದು ಒಳಗಡೆ ಹೋಗಿದೆ, ಅದನ್ನು ನಾವು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಸೊ ಈ ಶೇಪ್ ಬೇಸ್ ಮಾಡಿಕೊಂಡು ಈ ಸ್ಪೆರಿಕಲ್ ಮಿರರ್ನ ಡಿವೈಡೆಡ್ ಇಂಟು 2 ಸಬ್ ಪಾರ್ಟ್. ಒನ್ ಈಸ್ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಅಂತಂದ್ರೇನು? ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಬಲ್ಸ್ಡ್ ಇನ್ವರ್ಡ್. ಓಕೆ, ನಿಮ್ನ ದರ್ಪಣ. ನಿಮ್ನ ದರ್ಪಣ. ಬಟ್ ಇಲ್ಲಿ ಸೆಕೆಂಡ್ ಒನ್ ಕಾನ್ವೆಕ್ಸ್ ಮಿರರ್, ಪೀನ ದರ್ಪಣ. ಈ ಮಿರರ್ಸ್ ಮೇಲೆ ನಮ್ಮ ಸ್ಟೇಟಲ್ಲಿ ತುಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದರಿಂದ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಬೋರ್ಡ್ಗಂತೂ ತುಂಬ ಇಂಪಾರ್ಟೆಂಟ್. ಇದರಲ್ಲಿ 4ರಿಂದ 8 ಮಾರ್ಕ್ಸ್ ಈ ಚಾಪ್ಟರಿಂದ ಬರುತ್ತೆ. ರಿಫ್ಲೆಕ್ಷನ್ ಆಸ್ ವೆಲ್ ಆಸ್ ರಿಫ್ರಾಕ್ಷನ್ ಆಫ್ ಲೈಟ್. ಓಕೆ, ಸೊ ಜಸ್ಟ್ ಓವರ್ ವ್ಯೂ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ತುಂಬ ಇಂಪಾರ್ಟೆಂಟ್. ಓಕೆ, ಇಷ್ಟ ಆಯಿತು. ನೆಕ್ಸ್ಟ್ ಸ್ಪೆರಿಕಲ್ ಮಿರರಲ್ಲಿ 2 ಡಿವಿಷನ್ ಮಾಡಿದ್ದಾರೆ, ಒಂದು ಕಾನ್ಕೇವ್ ಮಿರರ್, ಇನ್ನೊಂದು ಕಾನ್ವೆಕ್ಸ್ ಮಿರರ್, ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ. ಇಷ್ಟ ಆಯ್ತಾ? ಇಲ್ಲಿ ಇಷ್ಟು ಟೈಪ್ಸ್ ಆಫ್ ಮಿರರ್ ಆದಮೇಲೆ ನಮಗೆ ಇದ್ರ ಉಪಯೋಗ ಮತ್ತು ಈ ಮಿರರ್ಗಳು ಹೇಗೆ ಇಮೇಜ್ನ ಫಾರ್ಮ್ ಆಗುತ್ತೆ, ಈ ಮಿರರ್ಸ್ಗಳಲ್ಲಿ ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ, ನಥಿಂಗ್ ಬಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಾಪರ್ಟೀಸ್ ಆಫ್ ಎ ಇಮೇಜ್ ಫಾರ್ಮ್ಡ್ ಡ್ಯೂ ಟು ದೀಸ್ ಮಿರರ್ಸ್, ಅದನ್ನು ನಾವು ಸ್ಟಡಿ ಮಾಡಬೇಕು. ಅವು ರಿಯಲ್ ಇಮೇಜಾ ಅಥವಾ ವರ್ಚುವಲ್ ಇಮೇಜಾ, ಅದು ಇನ್ವರ್ಟೆಡ್ ಇಮೇಜಾ ಅಥವಾ ಎರೆಕ್ಟೆಡ್ ಇಮೇಜಾ, ಅದಾದಮೇಲೆ ಈ ಇಮೇಜ್ ಏನಿದೆಯಲ್ಲ ಅದು ಆಬ್ಜೆಕ್ಟ್ ಸೇಮ್ ಸೈಜ್ ಇದೆನಾ, ಆಬ್ಜೆಕ್ಟ್ಗಿಂತ ದೊಡ್ಡ ಸೈಜ್ ಇರಲಿಲ್ಲ, ಅಥವಾ ಆಬ್ಜೆಕ್ಟ್ಗಿಂತ ಕಮ್ಮಿ ಸೈಜ್ ಇದೆನಾ, ಅವೆಲ್ಲ ನೋಡಬೇಕು. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ಪ್ಲೇನ್ ಮಿರರ್. ಯಾಕೆಂದರೆ ಫಸ್ಟ್ ಪಾರ್ಟ್ ಅಲ್ವಾ, ಪ್ಲೇನ್ ಮಿರರ್ ಬಗ್ಗೆ ನೋಡೋಣ. ಸೊ ಟೈಪ್ಸ್ ಆಫ್ ಮಿರರ್ಸ್ ಆದಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ image of a real object formed due to reflection at the plane mirror. ಓಕೆ, ಸಮತಲ ದರ್ಪಣ. ಇಲ್ಲಿ ಬರೀತೀನಿ. ಸಮತಲ ದರ್ಪಣ. ಇಷ್ಟ ಆಯಿತು. ಇವಾಗ ನಾವೇನು ಮಾಡಬೇಕು, ಇದರ ಪ್ರತಿಬಿಂಬ ಏನು ಮೂಡುತ್ತಲ್ಲ ಈ ಪ್ಲೇನ್ ಮಿರರಲ್ಲಿ, ಅದು ಸಮತಲ ದರ್ಪಣದಲ್ಲಿ ಯಾವುದು ಪ್ರತಿಬಿಂಬ ಮೂಡುತ್ತಲ್ಲ ಅದು ಹೇಗಿರುತ್ತೆ, ಅದು ಇಮೇಜ್ ಯಾವ ಥರ ಇರುತ್ತೆ, ರಿಯಲ್ ಇಮೇಜಾ ಅಥವಾ ವರ್ಚುವಲ್ ಇಮೇಜಾ, ಅಂದರೆ ಇದು ಸತ್ಯಬಿಂಬನ ಅಥವಾ ಮಿಥ್ಯಾ ಪ್ರತಿಬಿಂಬನ ಅಂತ ನೋಡಬೇಕು. ಓಕೆ, ಸೊ ಅದಕ್ಕೆ ನಾನು ಒಂದು ಸಿಂಪಲ್ ಸಿಮ್ಯುಲೇಷನ್ ತೋರಿಸ್ತೀನಿ, ನೋಡಿ ಒಂದ್ಸತಿ. ಇದೇನಿದೆಯಲ್ಲ ಇದು ಪ್ಲೇನ್ ಮಿರರ್, ನೋಡ್ತಿದ್ದೀರಾ? ಪ್ಲೇನ್ ಮಿರರ್. ಇಲ್ಲಿ ನಾನು ಆಬ್ಜೆಕ್ಟ್ ಇಟ್ಟಿದ್ದೀನಿ, ಓಕೆ, ಇಲ್ಲಿ ಆಬ್ಜೆಕ್ಟ್ ಇಟ್ಟಿದ್ದೀನಿ. ಇದು ಏನು ತೋರಿಸ್ತಿದೆಯಲ್ಲ ಆರೋ ಮಾರ್ಕ್, ಓಕೆ, ಅದ್ರ ಬದಲು ನಾನು ಬೇರೆ ತೊಗೊಳ್ತೀನಿ. ಪೆನ್ಸಿಲ್ ತೊಗೊಳ್ಳೋಣ, ಅಥವಾ ನಿಮ್ಮ ಇಷ್ಟ, ಪೆನ್ಸಿಲ್ ಬೇಡ ಅಂತಂದ್ರೂ ಬೇರೆ ತೊಗೊಳ್ಳಿ. ಪೆಂಗ್ವಿನ್. ಓಕೆ, ಪೆಂಗ್ವಿನ್ ಅಂತಂದರೆ ನಮ್ಮನ್ನೇ ಅಂದ್ಕೊಳ್ಳಿ. ಕಾಣಿಸ್ತಿದೆನಾ ಇಮೇಜ್? ಓಕೆ, 1 ಸೆಕೆಂಡ್. ಓಕೆ, ಫೈನ್, ಪೆನ್ಸಿಲ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಟಾರ್, ಓಕೆ, ಆರೋ ಮಾರ್ಕ್, ಓಕೆ, ಪೆಂಗ್ವಿನೇ ತೊಗೊಳ್ಳೋಣ ಈ ಎಕ್ಸಾಂಪಲಲ್ಲಿ. ಸೊ ಇಲ್ಲಿ ಇದೇನಿದೆಯಲ್ಲ ಲೆಂತ್ ಆಫ್ ದ ಮಿರರ್ ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಜಾಸ್ತಿ ಸೈಜ್ ಇದೆ, ಸೊ ಕಮ್ಮಿನೂ ಮಾಡ್ಕೋಬೋದು, ಇದ್ರ ಸೈಜನ್ನು ಕಮ್ಮಿ ಮಾಡ್ಕೋಬೋದು. ಇಷ್ಟ ಆಯ್ತಾ? ಸೊ ಇಲ್ಲಿ ನೋಡಿ,
ಸೊ ಈ ಆಬ್ಜೆಕ್ಟ್ 1 ಅಂದರೆ ಒಂದೇ ಆಬ್ಜೆಕ್ಟ್ ಇಟ್ಟಿದ್ವಿ, ಯಾವ್ದ್ರ ಮುಂದೆ? ಕನ್ನಡಿ ಮುಂದೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಇದನ್ನು ನಾವು ಏನಂತ ಕರಿತೀವಿ? 2 ರಿಫ್ಲೆಕ್ಟೆಡ್ ರೇಸ್, ಐ ಮೀನ್ ಇನ್ಸಿಡೆಂಟ್ ರೇಸ್ ತೊಗೊಂಡಿದ್ವಿ. ಒಂದು ಇಲ್ಲಿ, ಒಂದು ಇಲ್ಲಿ. ಸೊ ಇಲ್ಲಿ ನೋಡಿ, ಒಂದ್ಸತಿ ನೋಡಿ, ಇಮೇಜ್ ಯಾವಾಗ ಆಬ್ಜೆಕ್ಟ್ ಮುಂದ್ಗಡೆ ಹೋಗುತ್ತೋ ಇಮೇಜು ಮುಂದ್ಗಡೆ ಬರುತ್ತೆ ಅಷ್ಟೇ ಸ್ಪೀಡಲ್ಲಿ. ಓಕೆ, ಎಷ್ಟು ಸ್ಪೀಡಲ್ಲಿ ಆಬ್ಜೆಕ್ಟ್ ಮುಂದ್ಗಡೆ ಹೋಗುತ್ತೆ ಅಷ್ಟೇ ಸ್ಪೀಡಲ್ಲಿ ಈ ಇಮೇಜ್ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಸೇಮ್ ಇದೆನಾ? ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಇಮೇಜ್ ಡಿಸ್ಟೆನ್ಸ್. ಇಲ್ಲಿ ನೋಡಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಇಮೇಜ್ ಡಿಸ್ಟೆನ್ಸ್ ಸೇಮಾ? ಹೈಟ್ ನೋಡಿ, ಹೈಟ್ ಈಸ್ ಆಲ್ಸೋ ಸೇಮ್. ಎತ್ತರನೂ ಸೇಮ್ ಇದೆಯಲ್ಲ, ಇದು ಮತ್ತು ಇದು. ಇಲ್ಲಿ ಆಬ್ಜೆಕ್ಟ್ ನಾನು ಯಾವ್ದು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು. ನಾನು ಒಂದು ಸತಿ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಸತಿ ಆರೋ ಮಾರ್ಕ್ ಯೂಸ್ ಮಾಡ್ತೀನಿ, ಒಂದು ಸತಿ ಪೆಂಗ್ವಿನ್ ಯೂಸ್ ಮಾಡ್ತೀನಿ. ಪೆಂಗ್ವಿನ್ ಯೂಸ್ ಮಾಡೋಣ. ನೋಡಿ, ಡಿಸ್ಟೆನ್ಸು ಆಬ್ಜೆಕ್ಟಿಂದ ಮಿರರ್ಗೆ ಎಷ್ಟಿರುತ್ತೋ ಅಷ್ಟೇ ಇಮೇಜಿಂದ ಮಿರರ್ಗೆ ಇರುತ್ತೆ. ಸೊ ಹಿಯರ್ ವಿ ಕ್ಯಾನ್ ಸೇ ದಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ ಆ್ಯಂಡ್ ಮಿರರ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ವರ್ಚುವಲ್ ಇಮೇಜ್ ಆ್ಯಂಡ್ ಮಿರರ್. ಸೇಮ್ ಆಗಿರುತ್ತೆ. ಅದೇ ರೀತಿ ಎತ್ತರ ತೊಗೊಂಡಾಗ, ಇವಾಗ ನೀವು ಒಂದು ಪ್ಲೇನ್ ಮಿರರ್ ಮುಂದೆ ನಿಂತ್ಕೊಂಡಿರ್ತಾರಪ್ಪ, ಹಿಂಗೆ ಸೇಮ್ ಸೈಜ್ ಕಾಣಿಸುತ್ತಾ, ಡಿಫ್ರೆಂಟ್ ಸೈಜ್ ಕಾಣಿಸುತ್ತಾ? ಯಾವುದು ಮಿರರಲ್ಲಿ ಕಾಣಿಸುತ್ತಲ್ಲ, ಇಷ್ಟು ಬಾಡಿ ತೊಗೊಂಡ್ರೆ ಅಷ್ಟು ಬಾಡಿ ಮಾತ್ರ ಕಾಣಿಸ್ತಾರೆ. ದೊಡ್ಡ ಮಿರರ್ ತೊಗೊಂಡ್ರೆ ಎಷ್ಟು ಸೈಜ್ ಇರ್ತಾರೋ ಅಷ್ಟೇ ಸೈಜ್ ಕಾಣಿಸುತ್ತೆ ತಾನೆ. ಹೈಟ್, ಎತ್ತರ ಇದ್ದರೆ ಸೇಮ್ ಹೈಟ್ ಕಾಣಿಸುತ್ತೆ. ಬೇಕಿದ್ರೆ ಅದ್ರ ಸಮೀಪ ಹೋಗಿ ನಿಂತ್ಕೊಳ್ಳಿ, ಸೇಮ್ ಹೈಟ್ ಕಾಣಿಸುತ್ತೆ. ಓಕೆ, ಸೊ ಅದೇ ರೀತಿ ಇಲ್ಲಿ ನೋಡ್ಬೋದು, ಇಲ್ಲಿ ಪೆಂಗ್ವಿನ್ ಇದೆ, ಇಲ್ಲೂ ಪೆಂಗ್ವಿನ್ ಇದೆ, ಇಮೇಜ್ ಆಫ್ ದ ಪೆಂಗ್ವಿನ್. ಈ ಸೈಜ್ ಆಫ್ ದ ಇಮೇಜ್ ಆ್ಯಂಡ್ ಹೈಟ್ ಆಫ್ ದ ಇಮೇಜ್ ಈಸ್ ಸೇಮ್. Distance is also same. Distance between object to mirror and image to mirror is equal. Height ಸೇಮ್ ಆಯಿತು. ಮತ್ತು ಇಮೇಜ್ ಯಾವ ಥರ ಫಾರ್ಮ್ ಆಗಿದೆ? ಇಲ್ಲಿ ಸಿಂಪಲ್ ಒಂದು ಟ್ರಿಕ್ ಹೇಳ್ತೀನಿ ನೋಡಿ. ರಿಯಲ್ ಇಮೇಜ್ ಮತ್ತು ವರ್ಚುವಲ್ ಇಮೇಜ್ಗೆ ನಿಮ್ಗೆ ಏನಾದರೂ ನೆನ್ಪಿಟ್ಕೊಳ್ಳೋಕ್ಕಾಗಲಿಲ್ಲ ಆ ಪಾಯಿಂಟ್ಸ್ ಅಂದರೆ ಈಸಿಯಾಗಿ ಹೇಳ್ತೀನಿ ನೋಡಿ. ಯಾವಾಗ ಇಮೇಜ್ ಅದು ಯಾವುದೇ ಥರ ಮಿರರ್ ಆಗಿದ್ರೂ ಪರವಾಗಿಲ್ಲ, ಅದು ಪ್ಲೇನ್ ಮಿರರ್ ಆದರೂ ಪರವಾಗಿಲ್ಲ, ಸ್ಪೆರಿಕಲ್ ಮಿರರ್ ಆದರೂ ಪರವಾಗಿಲ್ಲ, ಅದರಲ್ಲಿ ಕಾನ್ಕೇವ್ ಅಥವಾ ಕಾನ್ವೆಕ್ಸ್ ಯಾವುದಾದ್ರೂ ಪರವಾಗಿಲ್ಲ, ಯಾವಾಗ ಮಿರರ್ ಹಿಂದ್ಗಡೆ ಇಮೇಜ್ ಫಾರ್ಮ್ ಆಗುತ್ತಲ್ಲ ಅದನ್ನು ನಾವು ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಏನು? ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಅದೇ ನಮಗೆ ಮಿರರ್ ಮುಂದ್ಗಡೆ ಫಾರ್ಮ್ ಆಗುತ್ತಲ್ಲ ಅದು ರಿಯಲ್ ಇಮೇಜ್. ಈಸಿ, ಸಿಂಪಲ್. ಆ ಪಾಯಿಂಟ್ಸ್ ಏನಿದೆಯಲ್ಲ ಎಕ್ಸಾಮ್ಗೋಸ್ಕರ ನಮ್ಗೆ ಅರ್ಥ ಮಾಡ್ಕೊಳ್ಬೇಕಂತಂದರೆ ಇಷ್ಟು ಹಿಡ್ಕೊಳ್ಳಿ. ಯಾವುದು ಮಿರರ್ ಹಿಂದ್ಗಡೆ ಇರುತ್ತೋ ಇಮೇಜ್ ಅದನ್ನು ನಾವು ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಯಾವಾಗ ಇಮೇಜ್ ಮುಂದ್ಗಡೆ ಫಾರ್ಮ್ ಆಗುತ್ತೋ ಅದನ್ನು ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಈ ಕೇಸಲ್ಲಿ ಯಾವ ಥರ ಫಾರ್ಮ್ ಆಗಿದೆ? ಮಿರರ್ ಹಿಂದ್ಗಡೆನಾ ಅಥವಾ ಮಿರರ್ ಮುಂದ್ಗಡೆನಾ? ಇಲ್ಲಿ ನೋಡ್ಬೋದು, ಇದು ಆಬ್ಜೆಕ್ಟ್ ಆಯಿತು ಪೆಂಗ್ವಿನ್, ಇದರದ್ದು ಇಮೇಜ್ ಹಿಂದ್ಗಡೆ ಇದೆ. ಸೊ ದೇರ್ ಫೋರ್ ಇಟ್ ಈಸ್ ಎ ವರ್ಚುವಲ್ ಇಮೇಜ್. ಯಾವ ಥರ ಇದೆ? ನೇರವಾಗಿದೆನಾ ಅಥವಾ ತಲೆ ಕೆಳಗಾಗಿದೆನಾ? ನೇರವಾಗಿದೆ ಅಂತಂದರೆ ಎರೆಕ್ಟೆಡ್, ತಲೆ ಕೆಳಗಾಗಿದ್ರೆ ಅದು ಇನ್ವರ್ಟೆಡ್. ಸಿಂಪಲ್. ಅಪ್ರೈಟ್, ಅಪ್ಸೈಡ್ ಡೌನ್, ಅಪ್ರೈಟ್, ಅಪ್ಸೈಡ್ ಡೌನ್. ಸೊ ಆಸ್ ಇಟ್ ಈಸ್ ಕಾಣಿಸ್ತಿದೆ. ಸೊ ಅದರಿಂದ ಇದು ಎರೆಕ್ಟೆಡ್ ಅಥವಾ ಅಪ್ರೈಟ್. ಮತ್ತೆ ಹಾಗೆ ನೋಡಿ, ಸ್ಟಾರ್ ಸೇಮ್ ಇದೆ. ಓಕೆ, ಇಲ್ಲಿ ಒಂದು ಲ್ಯಾಟ್ರಲ್ ಇನ್ವರ್ಷನ್ ಅಂತ ಬರುತ್ತೆ. ಲ್ಯಾಟ್ರಲ್ ಇನ್ವರ್ಷನ್ ಅಂತಂದರೆ ನೀವು ಯಾವಾಗ ಮಿರರ್ ಮುಂದೆ ನಿಂತ್ಕೋತಿರಲ್ಲ ಆ ಮಿರರ್ ಇಮೇಜ್ ನೋಡಿ. ಈ ಪಾಕೆಟ್ಸ್ ಏನಿದೆಯಲ್ಲ, ನಿಮಗೆ ಜನರಲಿ ಪಾಕೆಟ್ಸ್ ಯಾವ ಸೈಡಲ್ಲಿರುತ್ತೆ? ಲೆಫ್ಟ್ ಸೈಡಲ್ಲಿರುತ್ತೆ. ಬಟ್ ಮಿರರಲ್ಲಿ ನೋಡಿ, ಪ್ಲೇನ್ ಮಿರರಲ್ಲಿ ಯಾವ ಥರ ಕಾಣಿಸುತ್ತೆ? ರೈಟ್ ಸೈಡ್ ಕಾಣಿಸುತ್ತೆ. ಸೊ ಇಲ್ಲಿ ಏನಂತಂದರೆ ದ ಇಂಟರ್ಚೇಂಜ್ ಬಿಟ್ವೀನ್ ರೈಟ್ ಆ್ಯಂಡ್ ಲೆಫ್ಟ್ ಆ್ಯಂಡ್ ಸೈಡ್ಸ್ ಆಫ್ ಅನ್ ಇಮೇಜ್ ಆಫ್ ಎ ಆಬ್ಜೆಕ್ಟ್. ಓಕೆನಾ? ಇಂಟರ್ಚೇಂಜ್ ಆಫ್ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಆಫ್ ಆನ್ ಇಮೇಜ್ದು ಇಮೇಜಲ್ಲಿ ನೋಡ್ತಿದ್ದೀವಿ ತಾನೆ. ಸೊ ಅದಕ್ಕೆ ಇಮೇಜ್ನ ಕನ್ಸಿಡರ್ ಮಾಡಬೇಕು. ಇಂಟರ್ಚೇಂಜ್ ಆಫ್ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಆಫ್ ಇಮೇಜ್ ಆಫ್ ಆನ್ ಆಬ್ಜೆಕ್ಟ್, ಅದನ್ನು ಲ್ಯಾಟ್ರಲ್ ಇನ್ವರ್ಷನ್ ಅಂತ ಕರಿತೀವಿ. ಈ ಥರ ಇಲ್ಲಿ ನೋಡಿ, ನನಗೆ ಈ ಬೆರಳು ಏನಿದೆಯಲ್ಲ ಇದು ನನಗೆ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ. ಆ ಕಡೆ ನೋಡೋನ್ಗೆ ಯಾವ ಥರ ಕಾಣಿಸುತ್ತೆ? ಅಪೋಸಿಟ್ ಪರ್ಸನ್ಗೆ ರೈಟ್ ಸೈಡ್ ಕಾಣಿಸುತ್ತೆ. ಅಪೋಸಿಟ್ ಪರ್ಸನ್ ನಥಿಂಗ್ ಬಟ್ ಮಿರರ್ ಅಂತ ಅರ್ಥ. ಅವ್ರಿಗೆ ರೈಟ್ ಸೈಡ್ ಕಾಣಿಸುತ್ತೆ, ನನಗೆ ಲೆಫ್ಟ್ ಸೈಡ್ ಕಾಣಿಸುತ್ತೆ. ಓಕೆ, ಸೊ ಈ ಲೆಫ್ಟ್ ಸೈಡ್ ಏನಾಗುತ್ತೆ? ಆ ಮಿರರಲ್ಲಿ ರೈಟ್ ಸೈಡ್ ಆಗುತ್ತೆ, ಈ ಥರ ಕಾಣಿಸುತ್ತೆ. ಅದೇ ರೈಟ್ ಸೈಡ್ ಇದ್ದು ಲೆಫ್ಟ್ ಸೈಡ್ ಕಾಣಿಸುತ್ತೆ. ಸೊ ಅದನ್ನೇ ನಾವು ಲ್ಯಾಟ್ರಲ್ ಇನ್ವರ್ಷನ್ ಅಂತ ಕರಿತೀವಿ. ಸೊ ಲ್ಯಾಟ್ರಲ್ ಇನ್ವರ್ಷನ್ ಜನರಲ್ ಆಗಿ ಡೆಫಿನೇಷನ್ಸ್ ಕೇಳ್ತಾರೆ. ಲ್ಯಾಟ್ರಲ್ ಇನ್ವರ್ಷನ್ ಯಾವ ಥರ ಬರಿಬೇಕು ಅಂತಂದರೆ, ದ ಇಂಟರ್ಚೇಂಜ್ ಆಫ್ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಆಫ್ ಆನ್ ಇಮೇಜ್
ಆಫ್ ಆ್ಯನ್ ಆಬ್ಜೆಕ್ಟ್ ಅಷ್ಟೆ. ಜನರಲ್ ಆಗಿ ನಾವು ತಿಳ್ಕೊಬೇಕಾದ್ರೆ ಏನಂತಂದರೆ ಇಂಟರ್ಚೇಂಜ್ ಆಫ್ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಆಫ್ ಇಮೇಜ್ ಅಷ್ಟೇ. ಇಷ್ಟು ಬರೆದ್ರೆ ಸಾಕು. ಇಷ್ಟ ಆಯಿತಾ? ಇಲ್ಲಿ ನೋಡಿ, ಸೈಜ್ ಇನ್ಕ್ರೀಸ್ ಮಾಡ್ತೀನಿ, ಸೈಜ್ ಇನ್ಕ್ರೀಸ್ ಆಯಿತು, ಸೈಜ್ ಡಿಕ್ರೀಸ್ ಮಾಡ್ತೀನಿ, ಸೈಜ್ ಡಿಕ್ರೀಸ್ ಆಯಿತು. ಅಂತಂದರೆ ಎಷ್ಟು ಹೈಟ್ ಆಫ್ ದ ಆಬ್ಜೆಕ್ಟ್ ಇರುತ್ತೋ ಅಷ್ಟೇ ಇಮೇಜ್ ಹೈಟನ್ನು ಇರುತ್ತೆ. ಅದಾಯಿತು. ನೆಕ್ಸ್ಟ್ ಏನಂತಂದರೆ ಇನ್ಕ್ರೀಸ್ ಮಾಡಿದ್ರೆ ಇಮೇಜನ್ನು ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಮಾಡಿದ್ರೆ ಇಮೇಜು ಡಿಕ್ರೀಸ್ ಆಗುತ್ತೆ. ನೋಡಿ, ಆಬ್ಜೆಕ್ಟ್ನ ಡಿಕ್ರೀಸ್ ಮಾಡ್ತೀನಿ, ಇಲ್ಲಿ ಡಿಕ್ರೀಸ್ ಆಗ್ತಿದೆ. ಓಕೆ, ನೋಡಿ ಇವು ರಿಫ್ಲೆಕ್ಟೆಡ್ ರೇಸ್ ತಾನೆ, ಇವು ರಿಫ್ಲೆಕ್ಟೆಡ್ ರೇಸ್, ಅವು ಮೀಟ್ ಆಗ್ತಿಲ್ಲ. ಬಟ್ ರೀಟ್ರೇಸ್ ಬ್ಯಾಕ್ವರ್ಡ್ ಅಂತಂದರೆ ಮಿರರ್ ಹಿಂದ್ಗಡೆ ರೀಟ್ರೇಸ್ ಮಾಡಿದ್ರೆ ಏನಾಗುತ್ತೆ, ದೇ ಆರ್ ಅಪಿಯರ್ಸ್ ಟು ಮೀಟ್. ಅಂದರೆ ಅವು ಆ್ಯಕ್ಚುಲಿ ಮೀಟ್ ಆಗ್ತಿಲ್ಲ, ಬಟ್ ರೀಟ್ರೇಸ್ ಮಾಡಿದ್ರೆ ಡಾಟೆಡ್ ಲೈನಲ್ಲಿ ಇಂಡಿಕೇಟ್ ಮಾಡಿದೀವಲ್ಲ ಅದನ್ನು ರೀಟ್ರೇಸ್ ಪಾತ್ ಅಂತ ಕರಿತೀವಿ. ರೇಸ್ನ ಬ್ಯಾಕ್ವರ್ಡ್ ಟ್ರೇಸ್ ಮಾಡಿದ್ದೀವಿ, ಆವಾಗ ಅಪಿಯರ್ಸ್ ಟು ಮೀಟ್. ಆ ಪಾಯಿಂಟಿಂದ ನಾವು ಪರ್ಪೆಂಡಿಕ್ಯುಲರ್ ಲೈನ್ ಏನು ತೊಗೋತೀವಲ್ಲ ಅದೇ ಇಮೇಜ್. ಇಷ್ಟ ಅರ್ಥ ಆಯ್ತಾ? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪ್ಲೇನ್ ಮಿರರ್. ನೋಡಿ, ಹೈಟ್ ಇನ್ಕ್ರೀಸ್ ಆದರೆ ಇಮೇಜ್ ಹೈಟ್ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆದರೆ ಡಿಕ್ರೀಸ್ ಆಗುತ್ತೆ. ಅದೇ ನೀವು ನೋಡಿ, ಇಷ್ಟು ಹೈಟ್ ಫಿಕ್ಸ್ ಮಾಡ್ತೀನಿ, ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡ್ತೀನಿ, ಮಿರರಿಂದ ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡ್ತೀನಿ, ಏನಾಗ್ತಿದೆ ಅದಕ್ಕೆ, ಇಮೇಜ್ನು ಮೂವ್ ಅವೇ ಆಗ್ತಿದೆ. ಇಲ್ಲ ನೋಡಿ, ಇಷ್ಟು ಮೂವ್ ಮಾಡ್ತಾ ಇದ್ದೀನಿ, ಅದು ಮೂವ್ ಆಗ್ತಾನೇ ಇದೆ. ಅದೇ ನಾನು ಆಬ್ಜೆಕ್ಟ್ನ ಮುಂದೆ ತರ್ತೀನಿ, ಅದನ್ನು ಮುಂದೆ ಬರ್ತಾ ಇದೆ. ಅರ್ಥ ಆಯ್ತಾ? ಇಷ್ಟು. ಸೊ ಇಷ್ಟು ಬಂದ್ಬಿಟ್ಟು ಪ್ಲೇನ್ ಮಿರರ್. ನೀವು ಮಲ್ಟಿಪಲ್ ರೇಸನ್ನು ಕನ್ಸಿಡರ್ ಮಾಡ್ಬೋದು, ಎರಡಲ್ಲದೆ ನೀವು ಜಾಸ್ತಿ ರೇಸ್ನು ಕನ್ಸಿಡರ್ ಮಾಡ್ಬೋದು. ಮೆನಿ ಇದು ನೋಡಿ, ಇನ್ಫಿನೈಟ್ ಯಾವುದೂ ಇಲ್ಲ ಇದರಲ್ಲಿ. ಇದು ಆಬ್ಜೆಕ್ಟ್ ಇಂಡಿಕೇಟ್ ಮಾಡುತ್ತೆ, ಇದು ಇಮೇಜ್ನ ಇಂಡಿಕೇಟ್ ಮಾಡುತ್ತೆ. ನೋಡಿ, ಇದು ಆಬ್ಜೆಕ್ಟ್ ಏನಂದರೆ ಜಸ್ಟ್ ಇದು ಮಿರರ್, ಇದು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ದೀನಿ ಇನ್ ಫ್ರಂಟ್ ಆಫ್ ಮಿರರ್. ಏನಾಗುತ್ತೆ ನಿನಗೆ, ಫಸ್ಟ್ ನಿನಗೆ ರೇಸ್ ತೊಗೋತೀಯ. ಎಷ್ಟು ರೇಸ್ ತೊಗೋತೀಯ? 1 2, ಇಲ್ಲೊಂದು, ಇದು 2, ಈ ಥರ ರೇಸ್ ಆಗುತ್ತೆ. ಆಮೇಲೆ ನಿನಗೇನಾಗುತ್ತೆ, ರೀಟ್ರೇಸ್ ಮಾಡಿದ್ರೆ ನಿನಗೆ ಒಂದು ಪಾಯಿಂಟ್ ಸಿಗುತ್ತೆ, ಆ ಪಾಯಿಂಟ್ನ ನಾವು ಪೊಸಿಷನ್ ಆಫ್ ದ ಇಮೇಜ್ ಅಂತ ಕರಿತೀವಿ. ಇಷ್ಟ ಆಯಿತಾ? ಇದು ಪ್ಲೇನ್ ಮಿರರ್ ಬಗ್ಗೆ ಆಯಿತು. ಬನ್ನಿ ನೋಟ್ಸ್ಗೋಗೋಣ. ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀಣ ಒಂದೊಂದಾಗೆ. ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ನೇಚರ್ ಆಫ್ ದ ಇಮೇಜ್, ಅದು ರಿಯಲಾ ಅಥವಾ ವರ್ಚುವಲಾ, ಮತ್ತು ಟೈಪ್ ಆಫ್ ದ ಇಮೇಜ್, ಅದು ಎರೆಕ್ಟೆಡಾ ಅಥವಾ ಇನ್ವರ್ಟೆಡ್ ಅಂತ ಬರೀಬೇಕು. ನೋಡುವಲ್ಲ ಇಮೇಜ್, ಓಕೆನಾ? ಅದು ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ದ ಇಮೇಜ್ ಈಸ್ ವರ್ಚುವಲ್ ಆ್ಯಂಡ್ ಇನ್ವರ್ಟೆಡ್, ಸಾರಿ ವರ್ಚುವಲ್ ಆ್ಯಂಡ್ ಎರೆಕ್ಟೆಡ್. ಅಂದರೆ ಮೇಲ್ಗಡೆ ಇತ್ತು ತಾನೆ, ಅದು ಪ್ರಿನ್ಸಿಪಲ್ ಆಕ್ಸಿಸ್ ಮೇಲ್ಗಡೆ ಇತ್ತು. ಅಂದರೆ ಆ್ಯಸ್ ಇಟ್ ಈಸ್, ಹೇಗೆ ಆಬ್ಜೆಕ್ಟ್ ಕಾಣಿಸ್ತಾ ಇತ್ತು ಅದೇ ರೀತಿ ನಿನಗೆ ಇಮೇಜು ಕಾಣಿಸ್ತಾ ಇತ್ತು. ಓಕೆ, ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್, ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಇಮೇಜ್ ಡಿಸ್ಟೆನ್ಸ್ ಸೇಮ್ ಇದ್ವಾ ಬೇರೆ ಬೇರೆ ಇದ್ವಾ? ಸೇಮ್ ಇದು ತಾನೆ. ಆಬ್ಜೆಕ್ಟ್ ಎಷ್ಟು ದೂರದಲ್ಲಿರುತ್ತೋ ಇಮೇಜು ಅಷ್ಟೇ ದೂರದಲ್ಲಿರುತ್ತೆ. ಎಲ್ಲಿಂದ? ಮಿರರಿಂದ. ಇವಾಗ ಆಬ್ಜೆಕ್ಟ್ ಏನು ಮಾಡ್ತೀನಿ, ಒಂದು 10 ಮೀಟರ್ ಡಿಸ್ಟೆನ್ಸಲ್ಲಿ ಇಡ್ತೀನಿ ಆಬ್ಜೆಕ್ಟ್ ಇನ್ ಫ್ರಂಟ್ ಆಫ್ ದ ಮಿರರ್. ಇಮೇಜ್ ಎಷ್ಟು ದೂರದಲ್ಲಿರುತ್ತೆ? 10 ಮೀಟರಲ್ಲಿ ಇರುತ್ತೆ. ಇದು 10 ಮೀಟರ್ಲಿದ್ದರೆ ಅದನ್ನು 10 ಮೀಟರಲ್ಲಿ ಇರುತ್ತೆ. ನಾನು ಏನಾದರೂ ಚೇಂಜ್ ಮಾಡಿದ್ರೆ 15 ಮೀಟರ್ಗೆ ಮೂವ್ ಮಾಡಿದ್ರೆ ಇಮೇಜ್ನು ಮೂವ್ ಆಗುತ್ತೆ ಆಚೆಗೆ. ನೋಡಿ, ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ನಾನು ಕ್ಲೋಸ್ ಆಗಿರ್ತೀನಿ ಅಂದರೆ ಸಮೀಪ, ಒಂದು 5 ಮೀಟರ್ ಅಂದ್ಕೊಳ್ಳಿ, ಅಥವಾ 50 ಸೆಂಟಿಮೀಟರ್ ಅಂದ್ಕೊಳ್ಳಿ, ಈ ಥರ. ಅದೇ ಮೂವ್ ಮಾಡಿದ್ರೆ ಇಮೇಜು ಮೂವ್ ಆಗ್ತಿದೆ ನೋಡಿ. ಇದೆಷ್ಟು ಡಿಸ್ಟೆನ್ಸ್ ಇರುತ್ತೋ ಇದು ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ ಅಂತ ಅರ್ಥ ಅದು. ಸೊ ಸೆಕೆಂಡ್ ಪಾಯಿಂಟ್, ದ ಆಬ್ಜೆಕ್ಟ್ ಡಿಸ್ಟೆನ್ಸ್ and image distance. Object distance and image distance from reference point ಯಾವ್ದು ತಗೊಂಡಿದ್ವಿ? ಮಿರರ್ ತಾನೆ. From mirror are same. Object distance and image distance from mirror are same. Distance ಅಲ್ವಾ, ಸಿಂಗುಲರ್. ಡಿಸ್ಟೆನ್ಸಸ್ ಅಂತಂದರೆ ಪ್ಲೂರಲ್ ಬರುತ್ತೆ. ಆಬ್ಜೆಕ್ಟ್ ಡಿಸ್ಟೆನ್ಸಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸಸ್ ಆರ್ ಸೇಮ್. ಓಕೆ, ಥರ್ಡ್ ಪಾಯಿಂಟ್ ಏನು?
ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡು, ರೈಟ್ ಹ್ಯಾಂಡ್ ಸೈಡು, ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ಲಿ ಕಾಣಿಸುತ್ತೆ? ಮಿರರಲ್ಲಿ ಕಾಣಿಸುತ್ತೆ, ಅದೇ ಇಮೇಜಲ್ಲಿ. ಓಕೆ, ಸೊ ಥರ್ಡ್ ಪಾಯಿಂಟ್ ಏನಂತಂದರೆ ಲ್ಯಾಟ್ರಲ್ ಇನ್ವರ್ಷನ್. ದ ಇಮೇಜ್ ಈಸ್ laterally inverted. ಈ ಲ್ಯಾಟ್ರಲಿ ಇನ್ವರ್ಟೆಡ್ ಅಂತಂದ್ರೆ ಏನು? ದ ಇಂಟರ್ಚೇಂಜ್ ಆಫ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ of an image of an object ಎಲ್ಲಿ? in the mirror. ಇಷ್ಟಾಯ್ತಾ? ಇಷ್ಟು ತುಂಬ ಇಂಪಾರ್ಟೆಂಟ್. ಮತ್ತು ಲೆಂತು ಅಷ್ಟೇ. ಈ 3 ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಅದಕ್ಕೆ 3 ಬರೆದಿದ್ದೀನಿ. ದ ಇಮೇಜ್ ಈಸ್ ವರ್ಚುವಲ್ ಆ್ಯಂಡ್ ಎರೆಕ್ಟೆಡ್. The object distances and image distances from the mirror are same. The image is lateral inverted. ಏನಪ್ಪ ಮೀನಿಂಗ್ ಅಂತಂದರೆ ದ ಇಂಟರ್ಚೇಂಜ್ ಆಫ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಆಫ್ ಎನ್ ಇಮೇಜ್ ಆಫ್ ಎನ್ ಆಬ್ಜೆಕ್ಟ್ ಇನ್ ದ ಮಿರರ್. ಮಿರರಲ್ಲಿ ನೋಡಿದ್ರೆ ಏನಾಗುತ್ತೆ? ಲೆಫ್ಟ್ ಸೈಡ್ ಇದ್ದದ್ದು ರೈಟ್ ಸೈಡ್ ಕಾಣಿಸುತ್ತೆ, ರೈಟ್ ಸೈಡ್ ಇದ್ದದ್ದು ಲೆಫ್ಟ್ ಸೈಡ್ ಕಾಣಿಸುತ್ತೆ. ಅದನ್ನು ಲ್ಯಾಟ್ರಲ್ ಇನ್ವರ್ಷನ್ ಅಂತ ಕರಿತಿರೋದು. ಸರಿನಾ? ಇಷ್ಟಾಯಿತು. ನೆಕ್ಸ್ಟು ಏನಿದೆ, ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡಬೇಕಾಗಿದೆ. ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್ಸ್ ಅಂತಿದೆ. ಸೊ ಅದಕ್ಕಿಂತ ಮುಂಚೆ ಇದು ಬರ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆದಮೇಲೆ ಯೂಸಸ್ ಮತ್ತು ನಂಬರ್ ಆಫ್ ಇಮೇಜ್ ಫಾರ್ಮ್ಡ್ ಬೈ ಪ್ಲೇನ್ ಮಿರರ್ ಅಂತ. ಓಕೆ, ಆಯ್ತಾ? ತೊಗೊಂಡ್ರಾ? ಸೊ ನೆಕ್ಸ್ಟ್, ಸೊ ಇದನ್ನು ಎರೇಸ್ ಮಾಡ್ತೀನಿ. ಇಷ್ಟಾದಮೇಲೆ ಯೂಸಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು? ಯೂಸಸ್, ದ ಫಸ್ಟ್ ಪಾಯಿಂಟ್ ಬಾರ್ಬರ್ ಶಾಪ್. ಯಾಕೆ? ಹಿಂದ್ಗಡೆ ನೋಡ್ಕೊಳ್ಳೋಕ್ಕೆ ಕಟಿಂಗ್ ಕರೆಕ್ಟ್ ಆಗಿದೆನಾ ಇಲ್ಲ ಅಂತ. ಓಕೆ, ಬಾರ್ಬರ್ ಶಾಪಲ್ಲಿ ಯೂಸ್ ಮಾಡ್ತೀವಿ, ನಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತೀವಿ, ಆಫೀಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಯಾಕೆ? ನಮ್ಮ ಪ್ರತಿಬಿಂಬ ನಾವು ನೋಡ್ಕೊಳ್ಳಲ್ಲ. ಓಕೆ, ಸೊ ಹಿಯರ್ ಯು ಕ್ಯಾನ್ ರೈಟ್ ಎಟ್ ಹೋಮ್, offices, okay, and cutting shop. ಯಾಕೆ ಯೂಸ್ ಮಾಡ್ತೀವಿ ಹೇಳಿ? ಕಟಿಂಗ್ ಶಾಪಲ್ಲಿ ಹಿಂದ್ಗಡೆ ಕಟಿಂಗ್ ಕರೆಕ್ಟ್ ಆಗಿದೇನಿಲ್ಲ ಅಂತ ನೋಡ್ಕೊಳ್ಳೋಕ್ಕೆ ಪ್ಲೇನ್ ಮಿರರ್ ಯೂಸ್ ಮಾಡ್ತಾರೆ. ಹೋಮ್ ಮತ್ತು ಆಫೀಸ್ಗಳಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ? ತಮ್ಮ ಪ್ರತಿಬಿಂಬ ತಾವು ನೋಡ್ಕೊಳ್ಳಲ್ಲ. ಓಕೆ, ಸೆಕೆಂಡ್ ಅಪ್ಲಿಕೇಶನ್ ಏನಂತಂದರೆ ಇದು ಪೆರಿಸ್ಕೋಪಲ್ಲಿ ಯೂಸ್ ಮಾಡ್ತಾರೆ. ಪೆರಿಸ್ಕೋಪ್ ಏನಿದು? ಪೆರಿಸ್ಕೋಪ್ ಇದು ಇಂಪಾರ್ಟೆಂಟ್ ಡಿವೈಸ್. ಏನಂತಂದರೆ ಈ ಶತ್ರುಗಳನ್ನು ನೋಡಲು ಈ ಪೆರಿಸ್ಕೋಪನ್ನು ಯೂಸ್ ಮಾಡ್ತಾರೆ. ಎಲ್ಲಿ? ಸಬ್ಮರೈನಲ್ಲಿ. ಸಬ್ಮರೈನ್ ಗೊತ್ತಲ್ಲ, ಈ ನೀರಿನೊಳಗಡೆ ಹೋಗೋ ಹಡಗು. ಇಲ್ಲಿ ಏನಾಗುತ್ತಂದರೆ ಶತ್ರು ಹಡಗುಗಳು ಇದ್ದರೆ ಅದನ್ನೇ ನೋಡೋಕೆ ಮತ್ತೆ ಟಾರ್ಗೆಟ್ನ ಎಲ್ಲಿದೆ ಅಂತ ಕಂಡ್ಕೊಳ್ಳೋಕೆ ಏನು ಮಾಡ್ತಾರೆ ಅವರು? ಈ ಪೆರಿಸ್ಕೋಪ್ ಅನ್ನೋ ಡಿವೈಸ್ನ ಯೂಸ್ ಮಾಡ್ತಾರೆ. ಅದೇ ಕಾಣಿಸುತ್ತಪ್ಪ ಅಂತಂದರೆ ಪೆರಿಸ್ಕೋಪ್ ಝೆಡ್ ಶೇಪಲ್ಲಿ ಕಾಣಿಸುತ್ತೆ. ಝೆಡ್ ಅಂತಂದರೆ ಈ ಥರ ಇರ್ತಾರೆ. ಓಕೆ, ಈ ಥರ ಇರುತ್ತೆ ಝೆಡ್ ಶೇಪ್. ಅದೇ ನಾವು ಡಯಾಗ್ರಾಮ್ ಬರೆದ್ರೆ ಯಾವ ಥರ ಕಾಣಿಸುತ್ತೆ ಅಂತಂದರೆ ಇಲ್ಲಿ ನೋಡಿ, ಓಕೆ, ಇಲ್ಲಿ ವ್ಯೂ ಆಬ್ಜೆಕ್ಟ್ನ ವ್ಯೂ ಮಾಡೋಕ್ಕೆ ಹಡಗು ಇದೆನಾ ಇಲ್ಲ, ಇಲ್ಲಿ ಐ ಯೂಸ್ ಮಾಡ್ತಾರೆ. ಈ ಎಂಡಿಂದ ಇದು ಓಪನಿಂಗ್ಸ್. ಓಕೆನಾ? ಇಲ್ಲಿಂದ ನೋಡ್ತಾರೆ. ಇಲ್ಲಿ ವ್ಯೂ ಅಂದರೆ ಇದೇ ಕಾಣಿಸುತ್ತಪ್ಪ ಅಂತಂದರೆ ಇದು ವಾಟರ್ ಮೇಲ್ಗಡೆ. ಬಟ್ ಇವ್ರು ಎಲ್ಲಿದ್ದಾರೆ? ಒಳಗಡೆ, ಸಬ್ಮರೈನ್ ಒಳಗಡೆ ಇದ್ದಾರೆ. ಇಲ್ಲಿ ನೀರು ತಾಕಲ್ಲ. ಓಕೆನಾ? ಮೇಲ್ಗಡೆ ಇದೆ, ನೀರಿನ ಸರ್ಫೇಸ್ ಮೇಲ್ಗಡೆ ಇದೆ. ಸೊ ಇಲ್ಲಿ ಇಮೇಜ್ ಡೈರೆಕ್ಟಾಗಿ ಕಾಣಿಸುತ್ತಾ? ಕಾಣಿಸಲ್ಲ ತಾನೆ. ಏನು ಮಾಡ್ತಾರೆ ಅಲ್ಲಿ?
ಏನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಮಿರರ್ಸ್ ಇಟ್ಟಿರ್ತಾರೆ, ಇಲ್ಲಿ ಮತ್ತೆ ಇಲ್ಲಿ. ನೋಡಿ ಅವು ಹೇಗಿದ್ದಾವೆ, ಪ್ಯಾರಲಲ್ ತಾನೆ, ಪ್ಯಾರಲಲ್ ಮಿರರ್ಸ್. ಓಕೆ, ಪ್ಯಾರಲಲ್ ಮಿರರ್ಸ್ ಆಗಿದ್ದಾವೆ. ಅದ್ರ ಮಧ್ಯೆ ಆ್ಯಂಗಲ್ಸ್ ಎಷ್ಟಿರುತ್ತೆ, ನಾಟ್ ಆ್ಯಂಗಲ್ ಎಷ್ಟು ಇನ್ಕ್ಲಿನೇಷನ್ ಆಗಿದೆ ಅಂತಂದರೆ 45 ಡಿಗ್ರಿಯಲ್ಲಿ ಇನ್ಕ್ಲಿನೇಷನ್ ಆಗಿರುತ್ತೆ. ಇವೇನಿದಾವಲ್ಲ ಇದು 45 ಡಿಗ್ರಿಯಲ್ಲಿ ಇನ್ಕ್ಲೈನ್ಡ್ ಆಗಿರುತ್ತೆ. ಅವು ಕರೆಕ್ಟಾಗಿ ಪ್ಯಾರಲಲ್ ಆಗಿಲ್ಲ, ಎರಡು ಪ್ಯಾರಲಲ್ ಆಗಿದೆ ಬಟ್ ಇನ್ಕ್ಲಿನೇಷನ್ ಸ್ವಲ್ಪ ಎಪ್ಸಿದಾರೆ ತಾನೆ ನೋಡಿ, ಈ 45 ಡಿಗ್ರಿಯಲ್ಲಿ ಇರುತ್ತೆ. ಸೊ ಇದ್ರದ್ದು ಉಪಯೋಗ ಪೆರಿಸ್ಕೋಪ್. ಮತ್ತು ಇನ್ನೊಂದು ಕೆಲೆಡೋಸ್ಕೋಪ್ ಅಂತ ಬರುತ್ತೆ. ಏನದು ಕೆಲೆಡೋಸ್ಕೋಪ್? ಈ ಚಿಕ್ಕ ಮಕ್ಕಳು ಆಡ್ಕೊತಿರ್ತಾರೆ. ಈ ಕೆಲೆಡೋಸ್ಕೋಪ್ ಹೇಗಿರುತ್ತೆ ಅಂತಂದರೆ ಒಂಥರ ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಅದು ತೋರಿಸ್ತೀನಿ ನಿಮಗೆ. ಈ ಥರ ಕಾಣಿಸ್ತಾ ಇರುತ್ತೆ. ಓಕೆ, ಸೊ ಇದು ಕೆಲೆಡೋಸ್ಕೋಪ್. ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಗಾಜಿನ ಬಳೆ ಇರುತ್ತಲ್ಲ, ಓಕೆ, ಗಾಜಿನ ಬಳೆಗಳು ಹೇಗೆ ಮಿಂಚು ಮಿಂಚಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಈ ಒಳಗಡೆ ಹಾಕ್ತಾರೆ, ಇದ್ರ ಒಳಗಡೆ. ಓಕೆ, ಈ ಒಳಗಡೆ ಹಾಕಿದಾಗ ಯಾವ ಥರ ಶೇಪ್ ಫಾರ್ಮ್ ಆಗುತ್ತೆ ಅಂದರೆ ಎಕ್ಸಾಗೋನಲ್ ಶೇಪಲ್ಲಿ ಡಿಫ್ರೆಂಟ್ ಕಲರ್ ಪ್ಯಾಟರ್ನ್ ಫಾರ್ಮ್ ಆಗುತ್ತೆ ಈ ಕೆಲೆಡೋಸ್ಕೋಪಿಂದ. ಸರಿನಾ? ಈ ಕೆಲೆಡೋಸ್ಕೋಪಿಂದ ನೋಡಿ, ಇಲ್ಲೂ ಟ್ರಯಾಂಗಲ್ ಶೇಪ್ ತಾನೆ, ಟ್ರಯಾಂಗಲ್ ಶೇಪ್, ಇಲ್ಲೂ ಟ್ರಯಾಂಗಲ್ ಶೇಪೇ, ಅಪೋಸಿಟ್ ಫೇಸ್. ಬಟ್ ಇಲ್ಲಿ ನೋಡಿ 3 ಪ್ಲೇನ್ ಮಿರರ್ನ ಯೂಸ್ ಮಾಡಿದ್ದಾರೆ. 3 ಪ್ಲೇನ್ ಮಿರರ್ ಅವು ಹೇಗೆ ಅರೇಂಜ್ ಮಾಡಿದ್ದಾರೆ ಅಂದರೆ 60 ಡಿಗ್ರಿಗಳಲ್ಲಿ ಅರೇಂಜ್ ಮಾಡಿದ್ದಾರೆ ಅಷ್ಟೇ. ಈ 3 ಅಪ್ಲಿಕೇಶನ್ಸ್ ತಿಳ್ಕೊಂಡ್ರೆ ಸಾಕು. ಇದರಲ್ಲಿ 45 ಡಿಗ್ರಿಯಲ್ಲಿ ಇನ್ಕ್ಲಿನೇಷನ್ ಮಾಡಿದ್ದಾರೆ 2 ಪ್ಯಾರಲಲ್ ಮಿರರ್ಸ್ನ. ಇಲ್ಲಿ 3 ಪ್ಲೇನ್ ಮಿರರ್ಸ್ ಇದೆ. ಅದನ್ನು ಹೇಗೆ ಅರೇಂಜ್ ಮಾಡಿದ್ದಾರೆ ಅಂದರೆ 60 ಡಿಗ್ರಿ ಇನ್ಕ್ಲಿನೇಷನ್, ಒಂದಕ್ಕೊಂದು 60 ಡಿಗ್ರಿಯಲ್ಲಿ ಇದೆ. ನಮ್ಗೆ ಗೊತ್ತು ಟೋಟಲ್ ಇಂಟರ್ನಲ್ ಆ್ಯಂಗಲ್ ಆಫ್ ಟ್ರಯಾಂಗಲ್ ಇಸ್ 180 ಡಿಗ್ರಿ. ಸೊ 180 ಡಿಗ್ರಿ ಅಂದರೆ ಪ್ಲೇನ್ ಮಿರರ್, ಸೇಮ್ ಪ್ಲೇನ್ ಮಿರರ್, ಐಡೆಂಟಿಕಲ್ ಮಿರರ್ಸ್ ಯೂಸ್ ಮಾಡಿದರೆ ಸೊ ಆ್ಯಂಗಲ್ ಏನಾಗಿರುತ್ತೆ 60 ಡಿಗ್ರಿ ಆಗಿರುತ್ತೆ. ಸರಿನಾ? ಇಷ್ಟು ಅಪ್ಲಿಕೇಶನ್ಸ್ ಆಯಿತು. ಮತ್ತು ಇದ್ರದ್ದು ಅಪ್ಲಿಕೇಶನ್ಸ್ ಆಯಿತು. ನಂಬರ್ ಆಫ್ ಇಮೇಜಸ್ ಅಂತ ಒಂದು ಟಾಪಿಕ್ ಇದೆ, ಬಟ್ ಅದು ನಿಮ್ಮ ಕ್ಲಾಸ್ ಇಲ್ಲ, ಬಟ್ ಸ್ಟಿಲ್ ಐ ವಿಲ್ ಎಕ್ಸ್ಪ್ಲೈನ್. ಇಷ್ಟ ಆಯ್ತಾ? ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳಂಗಿದೆ ಅಂತ ತೊಗೊಳ್ಳಿ. So next, number of image found by plane mirror. Number of images formed by plane mirror. So let's move on to number of images formed by plane mirror. Number of images formed by plane mirror. ಇಲ್ಲಿ ನಮಗೆ ಜನರಲಿ 2 ಮಿರರ್ಗಳು, ಪ್ಲೇನ್ ಮಿರರಲ್ಲಿ ಮಿರರ್ಗಳು ಒಂದು ಸಮೀಪ ಒಂದಿಟ್ಟಾಗ ಅಥವಾ ಅಟ್ಯಾಚ್ ಆಗಿಟ್ಟಾಗ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಆ ಆ್ಯಂಗಲ್ ಮೇಲೆ ಎಷ್ಟು ಇಮೇಜಸ್ ಫಾರ್ಮ್ ಆಗುತ್ತೆ ಅನ್ನೋದು ಈ ಕಾನ್ಸೆಪ್ಟ್. ಓಕೆ, 2 ಪ್ಲೇನ್ ಮಿರರ್ಗಳು ಒಂದು ಆ್ಯಂಗಲಲ್ಲಿ ಇಟ್ಟಾಗ ಏನಾಗುತ್ತೆ ಅನ್ನೋದು. ಸರಿನಾ? ಇಷ್ಟು ತಿಳ್ಕೊಂಡ್ರೆ ನಿಮಗೆ ಆರಾಮ್ಸೆ ಬರಿಬೋದು. ಹೇಗೆ? ಇದ್ರದ್ದು ಸಿಂಪಲ್ ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂತಂದರೆ n is equal to 360 ಡಿಗ್ರಿ ಬೈ ಟೀಟಾ ಅಂತ. 360 ಡಿಗ್ರಿ ಡಿವೈಡೆಡ್ ಬೈ ಟೀಟಾ. ಇಲ್ಲಿ ಕಂಡೀಷನ್ಸ್ ಇದೆ, 2 ಕಂಡೀಷನ್. ಏನಪ್ಪ ಅಂತಂದರೆ when
ಟೂ ಮಿರರ್ಸ್ ಕೆಪ್ ಪ್ಯಾರಲಲ್. ಸೊ ಪ್ಯಾರಲಲ್ ಇದ್ದಾಗ ಆಂಗಲ್ ಏನಾಗಿರುತ್ತೆ? ಥೀಟಾ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ n ಇಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ 0 ಡಿಗ್ರಿ ಅಂದರೆ ಎನಿಥಿಂಗ್ ಡಿವೈಡೆಡ್ ಬೈ 0 ಅಂತಂದರೆ ಇನ್ಫೈನೈಟ್. ಸೊ ಇನ್ಫೈನೈಟ್ ಇಮೇಜಸ್ ಫಾರ್ಮ್ ಆಗುತ್ತೆ. ಓಕೆ, ಇನ್ಫೈನೈಟ್ ಇಮೇಜಸ್ ಫಾರ್ಮ್ ಆಗುತ್ತೆ. ಎರಡು ಮಿರರ್ ಇದೆ ಈ ಥರ. ಇಲ್ಲಿ ಏನಾದರೂ ಒಂದು ಆಬ್ಜೆಕ್ಟ್ ಮಧ್ಯದಲ್ಲಿಟ್ಟಾಗ ಇದರಲ್ಲಿ ಇಮೇಜ್ ಕಾಣಿಸುತ್ತೆ. ಈ ಇಮೇಜ್ ಏನಾಗುತ್ತೆ, ಇದಕ್ಕೆ ಆಬ್ಜೆಕ್ಟ್ ಥರ ಆಗುತ್ತೆ. ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಈ ಇಮೇಜ್ ಏನಾಗುತ್ತೆ, ಇದಕ್ಕೆ ಆಬ್ಜೆಕ್ಟ್ ಥರ ಕಾಣಿಸುತ್ತೆ. ಇದೇ ಥರ ಮಲ್ಟಿಪಲ್ ರಿಫ್ಲೆಕ್ಷನ್ ಆಗಿ ಆಗಿ ನಂಬರ್ ಆಫ್ ಇಮೇಜಸ್ ಫಾರ್ಮ್ ಆಗುತ್ತೆ. ಎಷ್ಟಾಗುತ್ತೆ? ಇನ್ಫೈನೈಟ್. ಓಕೆ, ಸೊ ಮತ್ತೆ ಇನ್ನೊಂದು ಪರ್ಪೆಂಡಿಕ್ಯುಲರ್ ಇಟ್ಟಾಗ, ಪರ್ಪೆಂಡಿಕ್ಯುಲರ್ ಇಟ್ಟಾಗ, ಪರ್ಪೆಂಡಿಕ್ಯುಲರ್ ಅಂದರೆ ಎಷ್ಟು? 90 ಡಿಗ್ರಿ. ಸೊ 90 ಡಿಗ್ರಿ ಅಂತಂದರೆ, ಸೊ 360 ಡಿಗ್ರಿ ಡಿವೈಡೆಡ್ ಬೈ 90. ಸೊ 1010 get cancel. So 4 images will get, but according to some condition you have to write 4 minus 1 is equal to 3. ಅದು ಯಾಕೆ 4 minus 3? ಯೋಚನೆ ಮಾಡಿ ನೋಡೋಣ. ಯಾಕೆ 4 minus 3? ಯೋಚನೆ ಮಾಡಿ. ಯೋಚನೆ ಮಾಡಿದ್ರ ಯಾಕೆ ಇದು 4 minus 1 ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ. ಇದು ನೋಟ್ ಡೌನ್ ಮಾಡ್ಕೊಂಡ್ರೆ ಪ್ಯಾರಲಲ್ ಇದ್ದಾಗ ಇನ್ಫೈನೈಟ್ ಮತ್ತು ಪರ್ಪೆಂಡಿಕ್ಯುಲರ್ ಇದ್ದಾಗ 4 ಬರುತ್ತೆ, ಬಟ್ ವಿ ಆರ್ ಕನ್ಸಿಡರಿಂಗ್ 3. ಯಾಕೆ ಅನ್ನೋದು ನೋಡೋಣ. ಒಂದು ಸಿಂಪಲ್ ಟ್ರಿಕ್ ಇದೆ, ಅದನ್ನು ಫಾಲೋ ಮಾಡಿ. ಏನು ಬರೀತೀವಿ? n ಈಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ ಟೀಟಾ ಅಂತ. ಟೀಟಾ ಅಂತಂದರೆ ಯಾವ ಆ್ಯಂಗಲಲ್ಲಿ ಆ ಎರಡು ಮಿರರ್ಗಳನ್ನು ಜೋಡಣೆ ಮಾಡಲಾಗಿದೆ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಪರ್ಪೆಂಡಿಕ್ಯುಲರ್ ಅಂದರೆ ಯಾವ ಥರ? ಇದೊಂದು ಮಿರರ್, ಓಕೆ, ಮತ್ತು ಇದೊಂದು ಮಿರರ್. ಇದು ಮಿರರ್ 1, ಇದು ಮಿರರ್ 2. ಯಾವ ಆ್ಯಂಗಲಲ್ಲಿ ಜೋಡಣೆ ಮಾಡಿದ್ದಾರೆ? 90 ಡಿಗ್ರಿ. ಸೊ ಎಷ್ಟು ಇಮೇಜ್ ಫಾರ್ಮ್ ಆಗುತ್ತೆ? 4 minus 1 ದಟ್ ಈಸ್ 3. ನಾನು ಹೇಳ್ತೀನಿ ಯಾಕೆ -1 ಮಾಡ್ತೀವಿ ಅನ್ನೋದು. ಓಕೆ, ಸೊ ಇಷ್ಟು ಬಂದಮೇಲೆ ನಿಮಗೆ ಇಲ್ಲಿ ಒಂದು ವ್ಯಾಲ್ಯೂ ಬರುತ್ತಲ್ವಾ, ಟೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ. ಇವಾಗ n ವ್ಯಾಲ್ಯೂ, n ಈಸ್ ಆಡ್ ಅಂತ. ಆಡ್ ಅಂತಂದರೆ ಬೆಸ ಸಂಖ್ಯೆ. ಓಕೆ, ಎಕ್ಸಾಂಪಲ್ ವೆನ್ n ಈಸ್ ಆಡ್, ಇಲ್ಲಿ ಎಕ್ಸಾಂಪಲ್ ಅಂತ ತಗೊಳ್ಳೋಣ. n ಈಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ 72 ಅಂತ ತಿಳ್ಕೊಳ್ಳೋಣ. ಸೊ 36 ಒಂದಲೇ 36, 36 72. ಸೊ ಇಲ್ಲಿ 10 ಡಿಗ್ರಿ ಡಿವೈಡೆಡ್ ಬೈ 2 ಉಳೀತು. ಸೊ 5 ಡಿಗ್ರಿ. ಓಕೆ, 5 ನಂಬರ್ಸ್, ಡಿಗ್ರಿ ಅಲ್ಲ, ಇದು 5 ನಂಬರ್, ಜಸ್ಟ್ 5. ಓಕೆ, ಸೊ ಇಷ್ಟು 5 ಸಿಕ್ಕಿದ ಮೇಲೆ ಇದು ಬೆಸ ಸಂಖ್ಯೆನ ಸರಿ ಸಂಖ್ಯೆನ? ಬೆಸ ಸಂಖ್ಯೆ. ಯಾವಾಗ ನಿಮಗೆ ಬೆಸ ಸಂಖ್ಯೆಗಳು ಬರುತ್ತಲ್ಲ, n ವ್ಯಾಲ್ಯೂ ಎಷ್ಟು? n ವ್ಯಾಲ್ಯೂ 1, 3, 5, 7 ಈ ಥರ ಹೋದಾಗ ನಿಮಗೆ ಬೆಸ ಸಂಖ್ಯೆಗಳು ಸಿಕ್ಕಾಗೆಲ್ಲ ಅವನೇನು 2 ಕಂಡೀಷನ್ ಅಬ್ಸರ್ವ್ ಮಾಡಬೇಕು. ಏನಪ್ಪ ಅಂತಂದರೆ, ಈ ಬೆಸ ಸಂಖ್ಯೆ ಸಿಕ್ಕಾಗ ಈ ಆಬ್ಜೆಕ್ಟ್ ಏನು ಪ್ಲೇಸ್ ಮಾಡ್ತಿರಲ್ಲ, ಆಬ್ಜೆಕ್ಟ್ ಏನು ಪ್ಲೇಸ್ ಮಾಡ್ತಿರಲ್ಲ ಅದು ಬೈಸೆಕ್ಟರ್ನ ಕನ್ಸಿಡರ್ ಮಾಡಿ. ಯಾವುದು ಬೈಸೆಕ್ಟರ್? ಈ ಮಿರರ್ಗೆ ಇದು ಬೈಸೆಕ್ಟರ್ ಅಂದ್ಕೊಳ್ಳೋಣ. ಈ ಪಾಯಿಂಟ್, ಇದಕ್ಕೆ ಈ ಪಾಯಿಂಟ್, ಇದು ಬೈಸೆಕ್ಟರ್ ಎಕ್ಸಾಕ್ಟ್ಲಿ ಎಟ್ ದಿಸ್ ಪಾಯಿಂಟ್. ಸೊ ದಿಸ್ ಪಾಯಿಂಟ್ ಏನಪ್ಪ ಕರೀತಾರೆ ಅಂತಂದರೆ ಸಿಮೆಟ್ರಿಕಲ್ ಅಂತ ಕರೀತಾರೆ. ಸಿಮೆಟ್ರಿಕಲ್ ಈ ಪೊಸಿಷನಲ್ಲಿ ಇಟ್ಟಾಗ ಎಕ್ಸಾಕ್ಟ್ ಬೈಸೆಕ್ಟರ್ ಆಫ್ ದೀಸ್ 2 ಮಿರರ್ಸ್ ಅಟ್ ದಿಸ್ ಪಾಯಿಂಟ್. ಯಾವಾಗ ನಾವು ಒಂದು ವಸ್ತುನ ಇಡ್ತೀವಲ್ಲ, ಇದು ಈ ಪೊಸಿಷನ್ ನಾವು ಸಿಮೆಟ್ರಿಕಲ್ ಅಂತ ಕರಿತೀವಿ. ಅದೇ ಈ ಆಬ್ಜೆಕ್ಟ್ನ ಇಲ್ಲಿ ಅಥವಾ ಇಲ್ಲಿ ಅಥವಾ ಇಲ್ಲಿ ಈ ಕಡೆ ಅಪಾರ್ಟ್ ಫ್ರಮ್ ದಿಸ್ ಬೈಸೆಕ್ಟರ್ ಅಂದರೆ ಈ ಸಿಮೆಟ್ರಿಕಲ್ ಪಾಯಿಂಟ್ ಅಲ್ಲದೆ ಬೇರೆ ಕಡೆ ಇಟ್ಟರೆ ಅದನ್ನು ಅಸಿಮೆಟ್ರಿಕಲ್ ಪೊಸಿಷನ್ ಅಂತ ಕರಿತೀವಿ. ಸೊ ಇಲ್ಲಿ n ವ್ಯಾಲ್ಯೂ 5 ಬಂದಿದೆ, ಅದರಿಂದ ನಾವು ಐಡೆಂಟಿಫೈ ಮಾಡಬೇಕು ವೆದರ್ ಆಬ್ಜೆಕ್ಟ್ ಈಸ್ ಇನ್ ಸಿಮೆಟ್ರಿಕಲ್ ಪೊಸಿಷನ್ ಆರ್ ಅಸಿಮೆಟ್ರಿಕಲ್ ಪೊಸಿಷನ್ ಅಂತ. ಅದೇ ನಿಮಗೆ ಅಸಿಮೆಟ್ರಿಕಲ್ ಪೊಸಿಷನ್ ಅಂತಂದರೆ, ಅಸಿಮೆಟ್ರಿಕಲ್ ಇದ್ದರೆ n ವ್ಯಾಲ್ಯೂ ಆಸ್ ಇಟ್ ಈಸ್ ಬರೀರಿ.
ಎಷ್ಟೇ ನಂಬರ್ ಬರುತ್ತೆ ಅಷ್ಟು ನಂಬರ್ನೇ ಬರಿಬೇಕು. 5 ಬಂದರೆ 5, ಅಥವಾ 1 ಬಂದರೆ 1, 3 ಬಂದರೆ 3, 7 ಬಂದರೆ 7, ಆಸ್ ಇಟ್ ಈಸ್ ಸೇಮ್ ನಂಬರ್ ಬರಿಬೇಕು. ಅದೇ ನಾವು ಈ ಪೊಸಿಷನ್ 5 ಬಂದಿದೆಯಲ್ಲ, ಬೆಸ ಸಂಖ್ಯೆ ಬಂದಿರೋದನ್ನು ನಾವು ಪೊಸಿಷನ್ ಚೆಕ್ ಮಾಡ್ತಿರೋದು. ಅಸಿಮೆಟ್ರಿಕಲ್ ಪೊಸಿಷನ್ ಇದ್ದರೆ 5 ಅಂತಲೇ ಬರೀರಿ, ಅಥವಾ 7 ಬಂದರೂ 7 ಅಂತಲೇ ಬರೀರಿ ಅಸಿಮೆಟ್ರಿಕಲ್ ಪೊಸಿಷನ್ಗೆ. ಸಿಮೆಟ್ರಿಕಲ್ ಇದ್ದಾಗ ಎನ್ ವ್ಯಾಲ್ಯೂ ಇಸ್ ಆಡ್ ಆ್ಯಂಡ್ ದ ಪೊಸಿಷನ್ ಇಸ್ ಸಿಮೆಟ್ರಿಕಲ್, ಅಂದರೆ ಬೈಸೆಕ್ಟ್ರಲ್ಲಿ ಪಾಯಿಂಟ್ ಇಟ್ಟಾಗ ಇದನ್ನು n-1 ಅಂತ ಬರೀರಿ. ಎನ್ ವ್ಯಾಲ್ಯೂ ಎಷ್ಟು 5 ಇಲ್ಲಿ -1, ಸೊ 4 ಇಮೇಜಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ವೆನ್ n is odd. ಮತ್ತೆ ಇನ್ನೊಂದು ಕ್ವಶನ್ ಬರುತ್ತೆ, n is a1, ಇಲ್ಲಿ ಬೆಸ ಸಂಖ್ಯೆ ಬಂದಾಗ ಇವನು ಚೆಕ್ ಮಾಡಬೇಕು, ಅದು ಸಿಮೆಟ್ರಿಕಲ್ ಪೊಸಿಷನಲ್ಲಿ ಇಟ್ಟಾರ ಅಸಿಮೆಟ್ರಿಕಲ್ ಪೊಸಿಷನಲ್ಲಿ ಇಟ್ಟಾರ ಅಂತ ಚೆಕ್ ಮಾಡಬೇಕು. ಅದೇ n is even, ಈ n is even ಇದ್ದಾಗ ಅದು ಸಿಮೆಟ್ರಿಕಲ್ ಪೊಸಿಷನಲ್ಲಿರಲಿ ಅಥವಾ ಅಸಿಮೆಟ್ರಿಕಲ್ ಪೊಸಿಷನಲ್ಲಿರಲಿ ಆ ವ್ಯಾಲ್ಯೂನ -1 ಅಂತ ಬರೀಬೇಕು. ಯಾಕೆ ಹೇಳ್ತೀನಿ ನೋಡಿ. ಇದು n is even ಎಕ್ಸಾಂಪಲ್ ತೊಗೊಂಡ್ರೆ ಏನು ತೊಗೋಬೋದು, n is equal to 360 ಡಿಗ್ರಿ, ಇಲ್ಲೇ ಬರ್ದಿದ್ವಲ್ಲ 90, ಸೊ 1010 ಗೆಟ್ ಕ್ಯಾನ್ಸಲ್, ಸೊ 4. ಈ 4 ಅನ್ನೋದು ಸರಿ ಸಂಖ್ಯೆನ ಬೆಸ ಸಂಖ್ಯೆನ? ಸರಿ ಸಂಖ್ಯೆ. ಸೊ ಸರಿ ಸಂಖ್ಯೆ ಇದ್ದಾಗ ಡು ನಾಟ್ ಬಾದರ್ ಅಬೌಟ್ ದ ಪೊಸಿಷನ್, ಅದು ಸಿಮೆಟ್ರಿಕಲ್ ಇರಲಿ ಅಥವಾ ಅಸಿಮೆಟ್ರಿಕಲ್ ಇರಲಿ, ಅದನ್ನು -1 ಅಂತ ಮಾಡಿರಿ. ಎಷ್ಟು ಬರುತ್ತೆ ನಿಮಗೆ -1 ಮಾಡಿದ್ರೆ? ಸೊ ಇಲ್ಲಿ 4 - 1 ದಟ್ ಈಸ್ ಈಕ್ವಲ್ ಟು 3. ಇಲ್ಲಿ ನೋಡಿ, ಸಿಮೆಟ್ರಿಕಲ್ ಇದ್ದಾಗ ಬೆಸ ಸಂಖ್ಯೆ ಇದ್ದಾಗ ಸಿಮೆಟ್ರಿಕಲ್ ಪೊಸಿಷನ್ ಇದ್ದರೆ n-1. ಇಲ್ಲಿ n ನಂಬರ್ ಈಸ್ ಇವನ್, ಸರಿ ಸಂಖ್ಯೆ ಇದ್ದಾಗಲೂ -1 ಮಾಡ್ತಾ ಇದೀವಿ. ಯಾಕೆ ಮಾಡಬೇಕು? ಯಾಕೆ ಅಂತಂದರೆ 1 ಇಮೇಜ್ ಏನಿದೆಯಲ್ಲ ಅದು ಓವರ್ಲ್ಯಾಪ್ ಆಗುತ್ತೆ. ಒಂದು ಇಮೇಜ್ ಓವರ್ಲ್ಯಾಪ್ ಆಗುತ್ತೆ ಅಂದರೆ ಇಮೇಜಿಂದ ಒಂದು ಇಮೇಜ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇದು ಆಬ್ಜೆಕ್ಟ್ ಅಂದ್ಕೊಳ್ಳಿ, ಇದ್ರದ್ದು ಇಮೇಜ್ ಫಾರ್ಮ್ ಆಗುತ್ತೆ, ಇಲ್ಲಿ ಮಾಡ್ಕೊಳ್ಳಿ, ಇದು ಇಮೇಜ್ ಫಾರ್ಮ್ ಆಗುತ್ತೆ, ಈ ಇಮೇಜಿಂದ ಇನ್ನೊಂದು ಇಮೇಜ್ ಫಾರ್ಮ್ ಆಗುತ್ತೆ, ಬಟ್ ಅದು ನಮಗೆ ಕಾಣಿಸಲ್ಲ. ಓಕೆ, ಸೊ ಅದರಿಂದ ಆ ಹಿಂದ್ಗಡೆ ಇಮೇಜ್ ಏನಿದೆಯಲ್ಲ ಅದು ಕಾಣಿಸಿಲ್ಲ, ಸೊ ಅದರಿಂದ -1 ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಫಸ್ಟ್ ನೀವು ಕನ್ಸಿಡರ್ ಮಾಡಬೇಕಾರೋದೇನು, ನಂಬರ್ ಎಷ್ಟು ಬರ್ತಿದೆ ಅಂತ. ಅದೇ ನಿಮಗೆ ಸರಿ ಸಂಖ್ಯೆ ಬಂತು ಅಂದ್ಕೊಳ್ಳಿ, ಡೈರೆಕ್ಟ್ -1 ಮಾಡಿಬಿಡಿ, ಅದು ನಂಬರ್ ಆಫ್ ಇಮೇಜ್ ಫಾರ್ಮ್ ಬೈ 2 ಪ್ಲೇನ್ ಮಿರರ್ಸ್. ಓಕೆ, ಅದೇ ನಿಮಗೆ ಬೆಸ ಸಂಖ್ಯೆ ಬಂತಂದರೆ ಪೊಸಿಷನ್ ಕನ್ಸಿಡರ್ ಮಾಡಬೇಕು, ಅದು ಸಿಮೆಟ್ರಿಕಲ್ ಅಸಿಮೆಟ್ರಿಕಲ್ ಅಂತ. ಅಸಿಮೆಟ್ರಿಕಲ್ ಇದ್ದರೆ ಆಸ್ ಇಟ್ ಈಸ್ ಎಷ್ಟು ವ್ಯಾಲ್ಯೂ ಬಂದಿದೆ ಅಷ್ಟು ಬರೀರಿ, ಅದೇ ಸಿಮೆಟ್ರಿಕಲ್ ಇದ್ದರೆ -1 ಮಾಡಿ. ಇಷ್ಟೇ, ನಂಬರ್ ಆಫ್ ಇಮೇಜಸ್ ಫಾರ್ಮ್ ಬೈ ಪ್ಲೇನ್ ಮಿರರ್, ಇಷ್ಟು ಬರ್ಕೊಂಡ್ರೆ ಸಾಕು ನೋಡಿ. ಓಕೆ, ಸೊ ಕಾಪಿ ಮಾಡ್ಕೊಳ್ಳಿ ಬೇಕಿದ್ರೆ. ಇಷ್ಟ ಆಯ್ತಾ? ಸೊ ನೆಕ್ಸ್ಟ್, ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್. ಸೊ ಸ್ಪೆರಿಕಲ್ ಮಿರರ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಎಷ್ಟು ಟೈಪ್ಸ್ ಇದೆ? ಫಸ್ಟ್ ಆಫ್ ಆಲ್, ವಾಟ್ ಯು ಮೀನ್ ಬೈ ಸ್ಪೆರಿಕಲ್ ಮಿರರ್? ಸ್ಪೆರಿಕಲ್ ಮಿರರ್ ಅಂತ ಅಂದರೆ ಇಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಎ ಮಿರರ್, ಬಟ್ ಏನಾಗುತ್ತೆ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಕರ್ವ್ ಶೇಪಲ್ಲಿ ಇರುತ್ತೆ. ಆದ್ದರಿಂದ ನಮಗೆ ನಾವೇನಂತ ಕರಿತೀವಿ ಅಂತಂದರೆ ಇದನ್ನು ಸ್ಪೆರಿಕಲ್ ಮಿರರ್. ಅದರಲ್ಲಿ 2 ಟೈಪ್ ಇದೆ, ಒಂದು ಕಾನ್ಕೇವ್ ಮಿರರ್, ಇನ್ನೊಂದು ಕಾನ್ವೆಕ್ಸ್ ಮಿರರ್. ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ ಅಂತ ಬರ್ತದೆ. ಓಕೆ, ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್. ಇಲ್ಲಿ ಸಿಂಪಲ್ ಆಗಿ ಒಂದು ಡಯಾಗ್ರಾಮ್ ಬರೀತೀನಿ, ಅದು ನೋಡ್ಕೊಳ್ಳಿ ಒಂದ್ಸತಿ. ಒಂದು ಸೆಕೆಂಡ್. ಸೊ ಇಷ್ಟು ಬರೀತೀವಲ್ಲ, ಓಕೆ, ಇದು ಬೇಡ ಬಿಡಿ, ಮತ್ತೆ ಆಮೇಲೆ ಹೋಗಲ್ಲ ಇದು. ಇದು ಸ್ಪಿಯರ್. ಸೊ ಸ್ಪಿಯರ್ನ 2 ಪಾರ್ಟ್ ಮಾಡಿದರೆ ನಮಗೆ 2 ಮಿರರ್ ಸಿಗುತ್ತೆ, ಒಂದು ಕಾನ್ಕೇವ್ ಮಿರರ್, ಇನ್ನೊಂದು ಕಾನ್ವೆಕ್ಸ್ ಮಿರರ್ ಅಂತ ಸಿಗುತ್ತೆ. ಓಕೆ, ಸೊ ಇಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಬಲ್ಜ್ಡ್ ಇನ್ವರ್ಡ್, ಅದನ್ನು ನಾವು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಅದೇ ರಿಫ್ಲೆಕ್ಟಿಂಗ್ ಸರ್ಫೇಸ್ ಬಲ್ಜ್ಡ್ ಔಟ್ವರ್ಡ್, ಅದನ್ನು ನಾವೇನಂತ ಕರಿತೀವಿ, ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಸರಿನಾ? ಸೊ ಇಲ್ಲಿ ಕಾನ್ವೆಕ್ಸ್ ಮಿರರ್ಗೂ ಮತ್ತು ಕಾನ್ಕೇವ್ ಮಿರರ್ಗೂ ದೀಸ್ ಟರ್ಮ್ಸ್ ವಿಲ್ ಬಿ ರಿಮೈನ್ ಸೇಮ್. ಆ ಟರ್ಮ್ಸ್ ಏನೇನು? ಈ ಟರ್ಮ್ಸ್ ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ನಾವು ಇಮೇಜ್ ಫಾರ್ಮೇಷನ್ ಆರ್ ಇಮೇಜ್ ಪ್ರೊಡ್ಯೂಸ್ ಡ್ಯೂ ಟು ಅ ಸ್ಪೆರಿಕಲ್ ಮಿರರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಸ್ಟಡಿ ಮಾಡಬೇಕಂತಂದರೆ ದೀಸ್ ಟರ್ಮ್ಸ್ ಆರ್ ವೆರಿ ಇಂಪಾರ್ಟೆಂಟ್.
ಬನ್ನಿ ಆ ಟರ್ಮ್ಸ್ ಯಾವ್ದ್ಯಾವುದು ಅಂತ ನೋಡೋಣ. ಸೊ ಫಸ್ಟ್ ಇಲ್ಲಿ ಪೋಲ್ ಆಫ್ ದ ಮಿರರ್ ಅಂತ ಬರುತ್ತೆ. ಪೋಲ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಪಿ. ಈ ಪೋಲ್ ಅನ್ನೋದು ದ ಜಾಮೆಟ್ರಿಕ್ ಮಿಡ್ ಪಾಯಿಂಟ್ ಆನ್ ಎ ಸ್ಪೆರಿಕಲ್ ಸರ್ಫೇಸ್ ಅಂತ ಕರಿತೀವಿ. ದ ಜಾಮೆಟ್ರಿಕಲ್ mid point on the spherical surface, not spherical mirror. ಓಕೆ, ಸ್ಪೆರಿಕಲ್ ಸರ್ಫೇಸ್ ಏನಿದು ನೋಡಿ. ಇಲ್ಲಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಡಯಾಗ್ರಾಮ್ ಬರ್ಕೋತೀನಿ. ಏನಿದು ಕಾನ್ಕೇವ್ ಅಂಡ್ ದಿಸ್ ಒನ್ ಕಾನ್ವೆಕ್ಸ್. ಓಕೆ, ಇಲ್ಲಿ ಕೆಳಗಡೆ ಬರೀತೀನಿ. ಓಕೆ, ಸೊ ನಾವು ಇಲ್ಲಿ ನಾವು ಏನು ಮಾಡಿದ್ವಿ? ಓಕೆ, ವಾಟ್ ಇಸ್ ದಿಸ್? ಕೋಟೆಡ್ ಸರ್ಫೇಸ್. ಓಕೆ, ಮಬ್ಬಾದ ಭಾಗ ಇದು ರಿಫ್ಲೆಕ್ಟೆಡ್ ಸರ್ಫೇಸ್. ಇಲ್ಲಿ ಕೋಟೆಡ್ ಸರ್ಫೇಸ್ and this is reflected surface. So this is concave mirror, and this one convex mirror. ಸ್ಟಾರ್ಟ್ ಆಯ್ತಾ? ಸೊ ಇದು ಮಿರರ್ಸ್. ನಾವಿಲ್ಲಿ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಪೋಲ್ ಆಫ್ ದ ಮಿರರ್ ಅಂತ ನೋಡಬೇಕು. ಅದು ಪೋಲ್ ಆಫ್ ದ ಮಿರರ್ ನಾನು ಇಲ್ಲಿ ಡೆಫಿನೇಷನ್ ಏನಂತಂದರೆ ಜಾಮೆಟ್ರಿಕಲ್ ಮಿಡ್ ಪಾಯಿಂಟ್ ಅಂದ ಸ್ಪೆರಿಕಲ್ ಸರ್ಫೇಸ್ ಅಂತ. ಅದ್ಯಾವುದು ಸ್ಪೆರಿಕಲ್ ಸರ್ಫೇಸ್? ಈ ಪಾಯಿಂಟ್ ಕನ್ಸಿಡರ್ ಮಾಡ್ಬೋದಾ ಕಾನ್ಕೇವ್ ಮಿರರ್ಗೆ? ಅದೇ ರೀತಿ ಇಲ್ಲಿ. ಸೊ ಇದು ರೆಪ್ರೆಸೆಂಟೆಡ್ ಬೈ ಪಿ, ಇಲ್ಲಿ ರೆಪ್ರೆಸೆಂಟೆಡ್ ಬೈ ಪಿ. ಅರ್ಥ ಆಯ್ತಾ? ಇಷ್ಟ ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಸೆಂಟರ್ ಆಫ್ ಕರ್ವೇಚರ್. ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂದರೆ ಧ್ರುವ ಅಂತ ಕರೀತಾರೆ. ಓಕೆ, ಧ್ರುವ. ಸೊ ಸೆಂಟರ್ ಆಫ್ ಕರ್ವೇಚರ್, and it is represented by C, capital letter C. ಓಕೆ, ಸೊ ಇದನ್ನೇ ನಾವು ಏನಂತ ಕರಿತೀವಿ ಅಂತಂದರೆ ವಕ್ರತಾ ಕೇಂದ್ರ ಅಂತ ಕರಿತೀವಿ. ವಕ್ರತಾ ಕೇಂದ್ರ, ಸೆಂಟರ್ ಅಂದ್ರೆ ಕೇಂದ್ರ. ಓಕೆ, ವಕ್ರತಾ ಕೇಂದ್ರ. ಡೆಫಿನೇಷನ್ ಏನಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಸ್ಟ್ರೈಟ್ ಲೈನ್ ಬೇಡ. ಓಕೆ, ಇದು ಕಂಪ್ಲೀಟ್ ಮಾಡಿದ್ರೆ ಒಂದು ಸ್ಪಿಯರ್ ಕಾಣಿಸುತ್ತೆ ತಾನೆ? ಇದು ಸ್ಪಿಯರ್ ಕಾಣಿಸುತ್ತೆ. ಓಕೆ, ಸೆಂಟರ್ ಆಫ್ ದ ಸರ್ಕಲ್ ವಿ ಕಾಲ್ ಇಟ್ ಆಸ್ ಎ ಸೆಂಟರ್ ಆಫ್ ಸರ್ಕಲ್. ಇದು ಸೆಂಟರ್ ಪಾಯಿಂಟ್ ಆಫ್ ದ ಸ್ಪಿಯರ್ ವಿ ಕಾಲ್ ಇಟ್ ಆಸ್ ಎ ಸೆಂಟರ್ ಆಫ್ ದ ಸ್ಪಿಯರ್. ಓಕೆ, ಸೊ ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಏನಕ್ಕೆ ಕರಿತೀನಿ ಅಂದರೆ ಇದು ಕಂಪ್ಲೀಟ್ ಆಗಿ ಸ್ಪಿಯರ್ ಅಲ್ಲ, ಸ್ಪಿಯರ್ನ ಒಂದು ಭಾಗ ಮಾತ್ರ, ಅದು ಕರ್ವ್. ಓಕೆ, ಸೊ ಅದರಿಂದ ನಾನು ಹೇಳ್ತೀನಿ ಸೆಂಟರ್ ಆಫ್ ಕರ್ವೇಚರ್ ಇಸ್ ದ center of sphere of which the mirror is part. ಅಂತಂದ್ರೆ ಈ ಮಿರರ್ ಏನಿದೆಯಲ್ಲ, ಸೆಂಟರ್ ಆಫ್ ಕರ್ವೇಚರ್ ಅನ್ನೋದು ಒಂದು ಸ್ಪಿಯರ್ನ ಒಂದು ಭಾಗ. ಆ ಭಾಗದ ಸೆಂಟರ್ನೇ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಇಷ್ಟ ಅರ್ಥ ಆಯ್ತಾ? ಸೊ ಇಲ್ಲಿ ಇದನ್ನ ನಾನು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀನಿ. ಎಲ್ಲಿ? ಮಿಡ್ ಪಾಯಿಂಟ್, ಐ ಮೀನ್ ಸೆಂಟರ್ ಆಫ್ ಸ್ಪಿಯರ್ ಈಸ್ ಕಾಲ್ಡ್ ಸಿ, ಸೆಂಟರ್ ಆಫ್ ಕರ್ವೇಚರ್. ಇದಕ್ಕೆ ಎಲ್ಲಿ ಬರುತ್ತೆ? ಈ ಕಡೆ. ಇಷ್ಟ ಆಯ್ತು, ಸೆಂಟರ್ ಆಫ್ ಕರ್ವೇಚರ್. ಓಕೆ, ಸೊ ನೆಕ್ಸ್ಟ್ ಒನ್
radius of curvature, radius of curvature, radius of curvature, it is represented by r. ಈ ರೇಡಿಯಸ್ ಆಫ್ ಕರ್ವೇಚರ್ ಅಂತಂದ್ರೇನು? ವಕ್ರತ ತ್ರಿಜ್ಯ ಅಂತ. ವಕ್ರತ ತ್ರಿಜ್ಯ. ಸೊ ಇಲ್ಲೂ ಅಷ್ಟೇ ಯಾವ ಥರ ಬರೆಯೋದು ಡೆಫಿನೇಷನ್ ಅಂದರೆ, ದ ರೇಡಿಯಸ್ ಆಫ್ ಸ್ಪಿಯರ್, ರೇಡಿಯಸ್ ಆಫ್ ಸ್ಪಿಯರ್ of which the mirror is part. Mirror is part. ಇದು ಅಷ್ಟೇ. Generally, the distance from center to this part, pole, if it is a circle, what we call radius of a circle. If it is a complete sphere, radius of the sphere. ಬಟ್ ಇಲ್ಲಿ ಕರ್ವ್ ಇರೋದ್ರಿಂದ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಇಲ್ಲಿ ಮಿರರ್ ಏನಿದೆಯಲ್ಲ, ಸ್ಪಿಯರ್ನ ಒಂದು ಪಾರ್ಟ್, ಅದನ್ನೇ ಇಲ್ಲಿ ಡೆಫಿನೇಷನ್ ಹೇಳ್ತಿರೋದು. ಸೊ ಹಾಗಿತ್ತಂದರೆ ಇಲ್ಲಿ ನಾನು ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ನಾನು ರೇಡಿಯಸ್ ಅಂತ ಕರಿಬೋದಾ? ಎಸ್, ಆಫ್ ಕೋರ್ಸ್ ಇಟ್ ಈಸ್ ಎ ರೇಡಿಯಸ್ ಆಫ್ ಕರ್ವೇಚರ್. ಇಷ್ಟಾಯ್ತಾ? 3 ಟರ್ಮ್ ಆಯಿತು. ಫೋರ್ತ್ ಒನ್, ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್, ಪ್ರಧಾನಾಕ್ಷ. ಪ್ರಿನ್ಸಿಪಲ್ ಆಕ್ಸಿಸ್, ಇದಕ್ಕೆ ಯಾವುದೇ ಥರ ಸಿಂಬಲ್ ಇಲ್ಲ. ಜನರಲ್ ಆಗಿ ನಾವು PA ಅಂತ ಕನ್ಸಿಡರ್ ಮಾಡ್ಕೋಬಹುದು, ಬಟ್ ಪರ್ಟಿಕ್ಯುಲರ್ಲಿ ಇದೇ ಸಿಂಬಲ್ ಯೂಸ್ ಮಾಡ್ಬೇಕಂತ ಏನಿಲ್ಲ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ನ ನಾವು ಯಾವ ಥರ ಬರೀಬೋದು? ಪ್ರಧಾನಾಕ್ಷ ಅಂತ. ಪ್ರಧಾನಾಕ್ಷ. ಓಕೆ, ಸೊ ಇದೇನಪ್ಪ ಅಂತಂದರೆ, ಇಟ್ ಈಸ್ ಎ ಸ್ಟ್ರೇಟ್ ಲೈನ್. ಏನು? ಪ್ರಿನ್ಸಿಪಲ್ ಆಕ್ಸಿಸ್ ಅನ್ನೋದು ಆ ಸ್ಟ್ರೇಟ್ ಲೈನ್ ವಿಚ್ ಜಾಯಿನ್ಸ್ ಪೋಲ್ ಆಫ್ ದ ಮಿರರ್ ಟು ಸೆಂಟರ್ ಆಫ್ ಕರ್ವೇಚರ್ ಆಫ್ ದ ಮಿರರ್. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಟ್ ಈಸ್ ಅ ಸ್ಟ್ರೇಟ್ ಲೈನ್ ಜಾಯಿನ್ಸ್ pole of the mirror to center of the mirror, or else we can say it is a straight line passing through the center of curvature and pole of the mirror, or else we can say it is the straight line from the pole of the mirror and passing through the center of curvature. ಹೇಗೆ ಬೇಕೋ ಆ ಥರ ಡಿಫೈನ್ ಮಾಡ್ಬೋದು, ಬಟ್ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಮೀನಿಂಗ್. ಓಕೆ, ಸೊ ಇದನ್ನೇ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಸೊ ಇಷ್ಟಾಯಿತು. ಸೊ ಇಲ್ಲಿ ನಾನು ಬರೀತೀನಿ ಏನು? The straight line which joining the center of curvature C and pole of the mirror P. ಇಷ್ಟು ಬರೆದ್ರೆ ಸಾಕು. ಓಕೆ, ಫಿಫ್ತ್ ಪಾಯಿಂಟ್ ಇದೆ. ಆ ಫಿಫ್ತ್ ಪಾಯಿಂಟ್ ಏನಪ್ಪ ಅಂತಂದರೆ ಅಪರ್ಚರ್ ಅಂತ. ಏನಿದು ಅಪರ್ಚರ್? ಓಕೆ, ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. ಇಷ್ಟ ಅರ್ಥ ಆಯ್ತಾ? ನೋಡಿ, ಸ್ಕ್ರೀನ್ಶಾಟ್ ತೊಗೊಳಂಗಿತ ತೊಗೊಳ್ಳಿ. ಓಕೆ, ಸೊ ಫೋರ್ತ್ ಓವರ್ ಫಿಫ್ತ್ ಒನ್ ಅಪರ್ಚರ್. ಏನಿದು ಅಪರ್ಚರ್? ಇದು ನಾರ್ಮಲ್ ಆಗಿ ಕ್ಯಾಮರಾ ಲೆನ್ಸ್ ಅಥವಾ ಕ್ಯಾಮರಾ ಮಿರರ್ಗಳಲ್ಲಿ ಯೂಸ್ ಮಾಡ್ತಾರೆ ಅಪರ್ಚರ್ ಅನ್ನೋದು. ಅಪರ್ಚರ್ ಅಂದರೆ ನಥಿಂಗ್ ಬಟ್ ಇಟ್ ಈಸ್ ದ ಲೆಂತ್ ಆಫ್ ಮಿರರ್. ಇಫ್ ಇಟ್ ಈಸ್ ಅ ಮಿರರ್, ಇಟ್ ಈಸ್ ದ ಲೆಂತ್ ಆಫ್ ದ ಮಿರರ್. ಇಫ್ ಇಟ್ ಈಸ್ ಅ ಲೆನ್ಸ್, ಇಟ್ ಈಸ್ ಎ ಲೆಂತ್ ಆಫ್ ದ ಲೆನ್ಸ್. ಹಿಯರ್ ಐ ಆಮ್ ಕನ್ಸಿಡರಿಂಗ್ ಮಿರರ್, ದೇರ್ಫೋರ್ ಇಟ್ ಈಸ್ ದ ಲೆಂತ್ ಆಫ್ ದ ಮಿರರ್. ಏನಿದು ಲೆಂತ್ ಆಫ್ ದ ಮಿರರ್? ಇಲ್ಲಿ ನೀವು ನೋಡಿ, ಇಲ್ಲಿ ವೈಟ್ ಕಲರ್ ತೊಗೋತೀನಿ ಇಂಡಿಕೇಟ್ ಮಾಡೋಕ್ಕೆ. ಇದು ಮತ್ತು ಈ ಪಾಯಿಂಟ್, ಇದನ್ನು ನಾವು ಲೆಂತ್ ಆಫ್ ದ ಮಿರರ್ ಅಂತ ಕರಿತೀವಿ. ಜನರಲಿ ವಿ ಕಾಲ್ ಇಟ್ ಆಸ್ ಅ ಡಯಾಮೀಟರ್. ಓಕೆ, ಸೊ ಇಲ್ಲಿ ಈ ಲೆಂತ್ ಆಫ್ ದ ಮಿರರ್ ಈಸ್ ನಥಿಂಗ್ ಬಟ್ ಅಪರ್ಚರ್. ಹಿಯರ್ ಆಲ್ಸೋ ಸೇಮ್ ಥಿಂಗ್. ನೋಡಿ, ಈ ಲೆಂತ್ನೇ ನಾವು ಅಪರ್ಚರ್ ಅಂತ ಕರೆಯೋದು. ಇದರ ಅಪ್ಲಿಕೇಶನ್ ಕ್ಯಾಮರಲ್ಲಿ ತುಂಬ ಇದೆ. ಅಪರ್ಚರ್, ಸರಿನಾ? ಲೆಂತ್ ಆಫ್ ದ ಮಿರರ್ ಆರ್ ಡಯಾಮೀಟರ್ ಆಫ್ ದ ಸ್ಪೆರಿಕಲ್ ಸರ್ಫೇಸ್.
ಇಷ್ಟ ಆಯ್ತಾ? ಅಪರ್ಚರ್ ಆದಮೇಲೆ ಸಿಕ್ಸ್ತ್ ಪಾಯಿಂಟ್ ಏನಪ್ಪ ಅಂತಂದರೆ, ಸಿಕ್ಸ್ತ್ ಪಾಯಿಂಟ್ ಫೋಕಲ್ ಲೆಂತ್. ಫೋಕಲ್ ಲೆಂತ್. ವಾಟ್ ಈಸ್ ದಿಸ್ ಫೋಕಲ್ ಲೆಂತ್? ಇಟ್ ಈಸ್ ಜನರಲಿ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಲೆಟರ್ ಎಫ್. ಇದನ್ನೇ ನಾವು ಸಂಗಮ ದೂರ ಅಂತ ಕರಿತೀವಿ. ಸಂಗಮ ದೂರ. ಇದು ಏನಪ್ಪ ಅಂತಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ focus of a point to the pole of the mirror. ಏನಿದು? ಇಲ್ಲಿ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದು ಫೋಕಸ್ ಆಫ್ ಎ ಪಾಯಿಂಟ್ ಅಂತ ಕರಿತೀವಿ ಅಂದರೆ, ಎಲ್ಲಿ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗುತ್ತಲ್ಲ ಅದನ್ನೇ ನಾವು ಫೋಕಸ್ ಆಫ್ ಎ ಪಾಯಿಂಟ್ ಅಂತ ಕರಿತೀವಿ. ಜನರಲಿ ವಿ ಕಾಲ್ ಇಟ್ ಆಸ್ ಅ ಫೋಕಸ್ ಪಾಯಿಂಟ್. ಓಕೆ, ಸೊ ಫೋಕಸ್ ಪಾಯಿಂಟ್, ಪ್ರಧಾನ ಬಿಂದು ಅಥವಾ ಸಂಗಮ ಬಿಂದು ಅಂತ ಕರಿತೀವಿ ನಾವು. ಪ್ರಧಾನ ಸಂಗಮ ಬಿಂದು ಅಂದರೆ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಸರಿನಾ? ಎಲ್ಲಿ ರಿಫ್ಲೆಕ್ಟೆಡ್ ಪಾಯಿಂಟ್ಸ್ ಮೀಟ್ ಆಗುತ್ತೋ ಆ ಪಾಯಿಂಟ್ ನಾವು ಫೋಕಸ್ ಪಾಯಿಂಟ್ ಅಂತ ಕರಿತೀವಿ. ಆ ಫೋಕಸ್ ಪಾಯಿಂಟ್ ಇಂದ ಪೋಲ್ ಆಫ್ ದ ಮಿರರ್ಗೆ ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಮಿರರ್ ಇದೆ. ಓಕೆ, ಸೊ ಇಲ್ಲಿ ಪ್ರಿನ್ಸಿಪಲ್ ಆಕ್ಸಿಸ್, ಇಟ್ ಈಸ್ ಎ ಪ್ರಿನ್ಸಿಪಲ್ ಆಕ್ಸಿಸ್ ಅಂಡ್ ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ದಿಸ್ ಇಸ್ ಫೋಕಸ್ ಆಫ್ ಎ ಪಾಯಿಂಟ್. ಹೇಗೆ ಫೋಕಸ್ ಆಫ್ ಎ ಪಾಯಿಂಟ್ನ ಕಂಡುಹಿಡಿಬೋದು? ಇಲ್ಲಿ ಇನ್ಸಿಡೆಂಟ್ ರೇ, reflected ray. Here also it is incident ray and this is also reflected ray. So here this is the point where reflected rays meets. So that point we call it as a focus of point. Okay, so illinda illige ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಈ ಫೋಕಲ್ ಲೆಂತ್ ಹೇಗಿದೆ ಅಂತಂದ್ರೆ ರಿಲೇಷನ್ ಟು ಆರ್, ಇಟ್ ಈಸ್ ಫೋಕಲ್ ಲೆಂತ್ ಈಸ್ ನಥಿಂಗ್ ಬಟ್ ಹಾಫ್ ಆಫ್ ದ ರೇಡಿಯಸ್. ನೋಡಿ ಬೇಕಿದ್ರೆ half of the radius. So ಇಲ್ಲಿ relation between focal length and radius of curvature is given by f is equal to half of radius. Half of the radius. ಅಥವಾ r is equal to 2 times of f ಅಂತಾನು ಬರಿಬೋದು. Both are correct. ಓಕೆನಾ? ಸೊ ನೋಡಿ, ಇಲ್ಲಿಂದ ಇಲ್ಲಿಗೆ f ಅಂದರೆ ಇಲ್ಲಿಂದ ಇಲ್ಲಿಗೂ f ಅಲ್ವಾ? ಸೊ ಎಷ್ಟಾಯಿತು? ಆರ್ ಈಸ್ ನಥಿಂಗ್ ಬಟ್ ಎಫ್ ಪ್ಲಸ್ ಎಫ್ ಈಸ್ ನಥಿಂಗ್ ಬಟ್ 2f. ಸೊ ಇಷ್ಟು ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್. ಇಷ್ಟು ನಿಮ್ಗೆ ಅರ್ಥ ಆದರೆ ಮಾತ್ರ ದ ಫಾರ್ಮೇಷನ್ ಆಫ್ ಇಮೇಜ್ ಡ್ಯೂ ಟು ಸ್ಪೆರಿಕಲ್ ಮಿರರ್ಸ್ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗುವುದಿಲ್ಲ. ಓಕೆನಾ? ಸೊ ಇಷ್ಟು ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್ ಆಯಿತು. ನೆಕ್ಸ್ಟ್ ಪ್ರಿನ್ಸಿಪಲ್ ರೇಸ್ ಆರ್ ಕನ್ಸ್ಟ್ರಕ್ಷನ್ ರೇಸ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ಒಂದು ಇಮೇಜ್ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಟಡಿ ಮಾಡಬೇಕಂತಂದರೆ ನಾವು ಕನ್ವಿನಿಯೆಂಟ್ ರೇಸ್ ಅಥವಾ ಕನ್ಸ್ಟ್ರಕ್ಷನ್ ರೇಸ್ ಅಥವಾ ಪ್ರಿನ್ಸಿಪಲ್ ರೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆಂದರೆ ಒಂದು ಆಬ್ಜೆಕ್ಟಿಂದ ಇನ್ಫೈನೈಟ್ ರೇಸ್ ಪ್ರೊಡ್ಯೂಸ್ ಆಗುತ್ತೆ, ಅಂದರೆ ಅನಂತ ಕಿರಣಗಳು ಹೊರಹೊಮ್ಮುತ್ತೆ. ಹಾಗಂತೇಳಿ ನಾವು ಎಲ್ಲನೂ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನಮಗೆ ಇಮೇಜ್ ಫಾರ್ಮೇಷನ್ಗೆ ಮಿನಿಮಮ್ ಅಂದರೂ ಬರೀ ಎರಡು ರೇಸ್ ಮಾತ್ರ ಬೇಕು, ಇನ್ಸಿಡೆಂಟ್ ರೇಸ್ ಮಾತ್ರ ಬೇಕು. ಆದ್ದರಿಂದ ನಾವು ಪ್ರಿನ್ಸಿಪಲ್ ರೇಸ್ ಅಂತ ಕರಿತೀವಿ. ಸೊ ಯಾರಾದರೂ ನಿಮಗೆ ಕ್ವಶನ್ಸ್ ಕೇಳಿದರೆ ಇಮೇಜ್ ಪ್ರೊಡ್ಯೂಸ್ ಆಗಬೇಕಂತಂದರೆ ವಿತ್ ರೆಸ್ಪೆಕ್ಟ್ ಟು ಮಿರರ್ ಅಥವಾ ಲೆನ್ಸ್ ಎಷ್ಟು ಪ್ರಿನ್ಸಿಪಲ್ ರೇಸ್ ಬೇಕಂತ ಕೇಳಿದ್ರೆ ಜಸ್ಟ್ 2, ಅದಕ್ಕಿಂತ ಹೆಚ್ಚು ಇಲ್ಲೇ ಇಲ್ಲ. ಅಷ್ಟು ಗೊತ್ತಾದರೆ ಸಾಕು. ಓಕೆ, ಸೊ ಇಲ್ಲಿ ಫಸ್ಟ್ ಒನ್ ಪ್ರಿನ್ಸಿಪಲ್ ರೇಸ್ ಆರ್ ಕನ್ಸ್ಟ್ರಕ್ಷನ್ ರೇಸ್. ಇಲ್ಲಿ ನಮಗೆ 4 ರೇಸ್ಗಳಿದೆ. ಸೊ ಆ 4 ರೇಸ್ಗಳಲ್ಲಿ ನೀವು ಯಾವುದನ್ನು ಕನ್ಸಿಡರ್ ಮಾಡ್ಬೋದು. ಎನಿ 2 ಯು ಹ್ಯಾವ್ ಟು ಕನ್ಸಿಡರ್. ಎನಿ 2 ಆ 2 ಪ್ರಿನ್ಸಿಪಲ್ ರೇಸ್ ಕನ್ಸಿಡರ್ ಮಾಡಿದ್ರೆ ನಿಮಗೆ ಫಾರ್ಮೇಷನ್ ಆಫ್ ಇಮೇಜ್ ಬಂತು. ಓಕೆನಾ? ಸೊ ಎಕ್ಸಾಂಪಲ್ಗೆ ಇಲ್ಲಿ ನಾನು ಒಂದು ಡಯಾಗ್ರಾಮ್ ಬರೀತೀನಿ. ಫಸ್ಟ್ ಒನ್
ಒಂದು ನಿಮಿಷ. ಫಸ್ಟ್ ಒನ್, when incident ray passes parallel to principal axis. ಇದು ಫಸ್ಟ್ ಕಂಡೀಷನ್, ಐ ಮೀನ್ ಫಸ್ಟ್ ಪ್ರಿನ್ಸಿಪಲ್ ರೇ, ಪ್ರಿನ್ಸಿಪಲ್ ಆಕ್ಸಿಸ್. ಇಲ್ಲಿ ನೋಡಿ ಫಸ್ಟ್ ಹೇಗೆ ಅಂತಂದ್ರೆ ಮಿರರ್ ತಗೊಂಡೆ. ಓಕೆ, ಮಿರರ್ ತಗೊಂಡಾದ್ಮೇಲೆ ಸೈಜ್ ತುಂಬ ದೊಡ್ಡದಾಯಿತು. ಇದು ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಸೊ ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಏನಾಗ್ತಿದೆ ಅಂತಂದರೆ ವೆನ್ ಇನ್ಸಿಡೆಂಟ್ ರೇ ಪಾಸಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ. ಸೊ ಅದಕ್ಕಿಂತ ಮುಂಚೆ ನಾವು ಐಡೆಂಟಿಫೈ ಮಾಡೋಣ. ವಾಟ್ ಈಸ್ ದಿಸ್ ಪಾಯಿಂಟ್ ಕಾಲ್ಡ್? What is that point called? Pole of the mirror. Okay, so this point we call it as a center of curvature of a mirror, and this point we call it as a focus. Okay, so this focus, let's consider. So hegide incident ray parallel andre idena ee tara ida principal. ಓಕೆ, ಇನ್ಸಿಡೆಂಟ್ ರೇ ಇದು ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಹೀಗೆ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಇಟ್ ಈಸ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಆಕ್ಸಿಸ್, ಫೋಕಸ್ ಆಫ್ ಎ ಪಾಯಿಂಟ್. ಇಷ್ಟು ಗೊತ್ತಾದರೆ ಸಾಕು, ಇದು ಫೋಕಸ್ ಆಫ್ ಎ ಪಾಯಿಂಟ್. ಸೊ ಫಸ್ಟ್ ರೂಲ್ ಅಥವಾ ಫಸ್ಟ್ ಪ್ರಿನ್ಸಿಪಲ್ ರೇ. ನೆಕ್ಸ್ಟ್ ಒನ್ ಯಾವುದು? So next one, second one. ಹೇಗೆ? when incident ray passes through ಸಿ ಅಂತಂದರೆ ಸೆಂಟರ್ ಆಫ್ ಕರ್ವೇಚರ್ ಅಂತ. ಸೊ ಈ ಸೆಂಟರ್ ಆಫ್ ಕರ್ವೇಚರ್ನ ಹೇಗೆ ಬರ್ಕೊಳ್ಳೋದು? ಇಲ್ಲಿ ನೋಡಿ, ನಾನು ಮಿರರ್ ಕನ್ಸಿಡರ್ ಮಾಡಿದೆ. ಓಕೆ, ಸೊ ಮಿರರ್ನ ಕನ್ಸಿಡರ್ ಮಾಡಿಕೊಂಡು ಪ್ರಿನ್ಸಿಪಲ್ ಆಕ್ಸಿಸ್ನ ತಗೊಂಡು, ಪ್ರಿನ್ಸಿಪಲ್ ಆಕ್ಸಿಸ್ ಯಾವ ಥರ? ಸ್ಟ್ರೈಟ್ ಲೈನ್. ಇಟ್ ಈಸ್ ಜಸ್ಟ್ ಅ ಸ್ಟ್ರೈಟ್ ಲೈನ್. ಓಕೆ, ಸೊ ಇಷ್ಟು ತೊಗೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಇನ್ಸಿಡೆಂಟ್ ರೇ ಹೇಗೆ ಇದೆ? Incident ray passes through the center of curvature. So center of curvature ಮಾಡೋದಕ್ಕಿಂತ ಮುಂಚೆ ನಾವು ಲೇಬಲಿಂಗ್ ಮಾಡಬೇಕಲ್ಲ. ಸೊ ದಿಸ್ ಈಸ್ pole of the mirror, this is center of curvature, and this is focus point. Okay, so now incident ray ಹೇಗೆ ಟ್ರಾವೆಲ್ ಆಗ್ತಿದೆ? passes through the focus center of a curvature. Okay, reflected ray ಯಾವ ಥರ ಬರ್ತದೆ ನೋಡೋಣ ಬನ್ನಿ. reflected ray ನೋಡಿ, ಇಲ್ಲಿ ರಿಫ್ಲೆಕ್ಟೆಡ್ ರೇ ಮತ್ತೆ ಇನ್ಸಿಡೆಂಟ್ ರೇ ಒಂದೇ ಲೈನಲ್ಲಿ ಬರ್ತಿದೆ, ನೋಡ್ಬೋದು. ಒಂದೇ ಲೈನಲ್ಲಿ ಬರ್ತಾ ಇದೆ ಅಂದರೆ ರಿಫ್ಲೆಕ್ಟೆಡ್ ರೇ ರೀಟ್ರೇಸಸ್ ಇಟ್ಸ್ ಪಾತ್ ಅಂತ. ಅದನ್ನ ಅದೇ ದಾರಿಯಲ್ಲಿ ರಿಟರ್ನ್ ಬರುತ್ತೆ. ಯಾವಾಗ? ವೆನ್ ಇನ್ಸಿಡೆಂಟ್ ರೇ ಪಾಸಸ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್. ಓಕೆನಾ? ಸೊ ಇದು ಸೆಕೆಂಡ್ ಆಯಿತು. ಥರ್ಡ್ ಒನ್ ಹಿಯರ್ ಆಲ್ ರೈಟ್. ಸೊ ವೆನ್
incident ray passes through focus of a point. ರಿಫ್ಲೆಕ್ಟೆಡ್ ರೇ ಹೇಗೆ ಆಗುತ್ತೆ ಅನ್ನೋದು ನೋಡೋಣ. ಸೊ ನೆಕ್ಸ್ಟ್ ಇದು ಯಾವುದು? ಕಾನ್ಕೇವ್ ಮಿರರ್ ಆಯಿತು. ಸೊ ಕಾನ್ಕೇವ್ ಮಿರರ್ ಆದಮೇಲೆ ನಾವು ಒಂದು ಪ್ರಿನ್ಸಿಪಲ್ ಆಕ್ಸಿಸ್ನ ತಗೊಳ್ಳೋಣ. ಪ್ರಿನ್ಸಿಪಲ್ ಆಕ್ಸಿಸ್ ಸೊ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇಷ್ಟಾದಮೇಲೆ ಲೇಬಲಿಂಗ್. ದಿಸ್ ಇಸ್ ಪೋಲ್ ಆಫ್ ದ ಮಿರರ್ and this is center of curvature and this is focus point. This is principal axis. Okay. So ಇದಾದಮೇಲೆ ಇನ್ಸಿಡೆಂಟ್ ರೇನ ಕನ್ಸಿಡರ್ ಮಾಡೋಣ. ಇನ್ಸಿಡೆಂಟ್ ರೇ ವೈಟ್ ಕಲರಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಇಟ್ ಈಸ್ ಪಾಸಸ್ ಥ್ರೂ ದ ಫೋಕಸ್ ಆಫ್ ಎ ಪಾಯಿಂಟ್. ಈ ಥರ ಬರುತ್ತೆ ಇನ್ಸಿಡೆಂಟ್ ರೇ. ಇಲ್ಲಿ ಇನ್ಸಿಡೆಂಟ್ ರೇ ಈ ಥರ ಬಂದಾಗ ರಿಫ್ಲೆಕ್ಟೆಡ್ ರೇ ಯಾವ ಥರ ಹೋಗುತ್ತೆ? ಈ ಥರ ಬರುತ್ತೆ. ಹೇಗಿದೆ ಅದು? ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ದಿಸ್ ಇಸ್ third condition, I mean third principal ray. And fourth one and last, that is when a ray falls obliquely on P ಅಂದ್ರೇನು? ಪೋಲ್ ಆಫ್ ದ ಮಿರರ್. ಸೊ ಅದಕ್ಕೆ ಈ ಥರ ತಗೊಂಡೆ. ಆದಮೇಲೆ ಏನು ತಗೋಬೇಕು? principal axis. So next, labeling. This is pole of the mirror and this is center of curvature and this is focus of a point. So ಇಲ್ಲಿ ನಾ ಇನ್ಸಿಡೆಂಟ್ ರೇ ತಗೋತೀನಿ. ಅಲ್ಲಿ ಯಾವುದ್ರ ಮೇಲೆ ಬೀಳ್ತಾ ಇದೆ? ಸೊ ಇಲ್ಲಿ ಇನ್ಸಿಡೆಂಟ್ ರೇ ಇದ್ರ ಮೇಲೆ ಬೀಳ್ತಿದೆ. ಪೋಲ್ ಮೇಲೆ ಬಿದ್ದಿದೆ. ಸೊ ರಿಫ್ಲೆಕ್ಟೆಡ್ ರೇ ಯಾವ ಥರ ಬರುತ್ತೆ? ಅಕಾರ್ಡಿಂಗ್ ಟು ಲಾಸ್ ಆಫ್ ರಿಫ್ಲೆಕ್ಷನ್ ವಿತ್ ದ ಸೇಮ್ ಆ್ಯಂಗಲ್ ಅಲ್ವಾ? ಸೊ ಈ ಥರ ಬರುತ್ತೆ. ಸೊ ಇಷ್ಟು ಪ್ರಿನ್ಸಿಪಲ್ ರೇಸ್ ಫಾರ್ ಕನ್ಸ್ಟ್ರಕ್ಷನ್. ಓಕೆ, ಪ್ರಿನ್ಸಿಪಲ್ ರೇಸ್ ಆರ್ ಕನ್ಸ್ಟ್ರಕ್ಷನ್ ರೇಸ್ ಫಾರ್ ಕಾನ್ಕೇವ್ ಮಿರರ್. ಸೊ ಇದೇ ಥರ ಕಾನ್ವೆಕ್ಸ್ ಮಿರರ್ಗೂ ಬರುತ್ತೆ. ಯಾವ ಥರ? ಇಲ್ಲಿ ಆ್ಯಕ್ಚುಲ್ ಆಗಿ ಪಾಸಸ್ ಥ್ರೂ ದ ಫೋಕಸ್ ಆಫ್ ಎ ಪಾಯಿಂಟ್ ಅಲ್ವಾ? ಪಾಸಸ್ ಥ್ರೂ ದ ಫೋಕಸ್ ಆಫ್ ಎ ಪಾಯಿಂಟ್. ಕಾನ್ವೆಕ್ಸ್ ಮಿರರಲ್ಲಿ ಏನಾಗುತ್ತೆ ಅಂದರೆ ಅಪಿಯರ್ಸ್ ಟು ಪಾಸಸ್ ಥ್ರೂ ಫೋಕಸ್ ಆಫ್ ಎ ಪಾಯಿಂಟ್. ಅಲ್ಲಿ ಪ್ಯಾರಲಲ್ ಥರ ಬಂದಿದೆ. ಅದೇ ಹೇಗೆ ಕಾಣಿಸುತ್ತೆ ಅಂತಂದರೆ ಅಪಿಯರ್ಸ್ ಟು ಇಲ್ಲಿ ಎಲ್ಲ ಆ್ಯಕ್ಚುಲ್ ಆಗಿ ಪಾಸ್ ಆಗ್ತಿದೆಯಲ್ಲ, ಅಲ್ಲಿ ಅಪಿಯರ್ಸ್ ಟು ಪಾಸ್ ಅಂತ. ಅಷ್ಟೇ ಡಿಫ್ರೆನ್ಸ್, ಬೇರೆ ಏನೂ ಇಲ್ಲ. ಓಕೆನಾ?